ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರ ಜೊತೆಗೆ. ನಮಸ್ಕಾರ. ಥ್ಯಾಂಕ್ ಯು. ಇವತ್ತಿನ ನಮ್ಮ ಅತಿಥಿ ಒಬ್ರು ಎಂಥ ವ್ಯಕ್ತಿತ್ವದವರು ಅಂದ್ರೆ ಅವರು ಸದಾಕಾಲ ಚರ್ಚೆನಲ್ಲೇ ಇರ್ತಾರೆ. ಫಿಲ್ಮ್ ಇಂಡಸ್ಟ್ರಿ ಅವರು ಕೇಳ್ತಾ ಇರ್ತಾರೆ, ಇವ್ರು ಯಾಕೆ ನಮ್ ಹಿಂದೆ ಬಿದ್ದಿದ್ದಾರೆ, ನಮಗೂ ಇವ್ರಿಗೂ ಏನ್ ಸಂಬಂಧ. ರಾಜಕೀಯಕ್ಕೆ ಬಂದ್ರೆ ರಾಜಕಾರಣಿಗಳು ಕೇಳ್ತಾರೆ, ನಮ್ಮ ಅಂಗಳದಲ್ಲಿ ಇವ್ರಿಗೆಂತ ಕೆಲಸ ಅಂತ. ರೈತ ನಾಯಕರು ಕೇಳ್ತಾರೆ, ನಮ್ಮ ಹೆಸರನ್ನ ಯಾಕೆ ಹಾಳು ಮಾಡ್ತೀರಾ ಅಂತ. ಯಾರೋ ಇವ್ರ ಮೇಲೆ FIR ಅನ್ನ ರಿಜಿಸ್ಟರ್ ಮಾಡ್ತಾರೆ. ಕೆಲವರು ಇವರನ್ನ ನಿಷೇಧ ಮಾಡೋದ್ರ ಬಗ್ಗೆ ಮಾತಾಡ್ತಾರೆ. ನಿಮ್ಗೀಗಾಗಲೇ ಗೊತ್ತಾಗಿರ್ಬೇಕು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಫಿಲ್ಮ್ ಇಂಡಸ್ಟ್ರಿಯ ಸೂಪರ್ ಸ್ಟಾರ್ ಆಕ್ಟ್ರೆಸ್, ಪ್ರೊಡ್ಯೂಸರ್, ಡೈರೆಕ್ಟರ್ ಮತ್ತೀಗ ಪಾರ್ಲಿಮೆಂಟ್ ಮೆಂಬರ್ ಆಗಿರುವಂತ ಕಂಗನಾ ರಾಣಾವತ್. ಇವತ್ತಿನ ನಮ್ಮ ಜಡ್ಜ್ ಕೂಡ ಬಹಳ ವಿಶೇಷವಾದವರು. ಅವರು ಪಾರ್ಲಿಮೆಂಟಿನ ಮೆಂಬರ್ ಕೂಡ. ಅವರು ಇಡೀ ಜಗತ್ತನ್ನ ನೋಡಿದ್ದಾರೆ, ಯಾಕಂದ್ರೆ ಅವರು ಡಿಪ್ಲೊಮೇಟ್ ಆಗಿದ್ರು, ಮತ್ತೆ ಜ್ಞಾನಿ ಕೂಡ. ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಪ್ಲೀಸ್ ವೆಲ್ಕಮ್ ಪವನ್ ವರ್ಮಾ. ಅದಾಲತ್ ಶುರುವಾಗ್ಲಿ. ಬನ್ನಿ ಹಾಗಿದ್ರೆ ಶುರು ಮಾಡೋಣ ಇವತ್ತಿನ ಮೊಕದ್ದಮೆಯನ್ನ. ಆಕ್ಟ್ರೆಸ್, ರೈಟರ್, ಪ್ರೊಡ್ಯೂಸರ್ ಆದ ಕಂಗನಾ ರಾಣಾವತ್ ಮೇಲೆ ಆಪ್ಕಿ ಅದಾಲತ್ನಲ್ಲಿ ಮೊದಲನೇ ಆರೋಪ. ಸರ್, ಮೊದಲು ನೀವ್ ನನ್ಗೆ ಧನ್ಯವಾದ ಹೇಳಕ್ ಬಿಡಿ. ನೀವು ಬೇರೆ ಅವ್ರಿಗೆಲ್ಲರಿಗೂ ಹೇಳ್ತೀರಾ ನಮ್ಮ ಅಂಗಳದಲ್ಲಿ ನಿಮ್ಗೇನ್ ಕೆಲ್ಸ, ಆದ್ರೆ ನೀವು ನನ್ನ ಪ್ರೀತಿಯಿಂದ ನಿಮ್ ಅಂಗಳಕ್ಕೆ ಕರಿತೀರಾ. ಮತ್ ಯಾವಾಗ್ಲೂನು ನೀವ್ ಇದಂತೂ ಹೇಳಿದ್ರಿ. ಫಿಲ್ಮ್ ಇಂಡಸ್ಟ್ರಿಯವ್ರು ಹೇಳ್ತಾರೆ ನಾವ್ ನಿಮ್ಗೆ ಯಾರು ಅಂತ, ರಾಜನೀತಿಯವ್ರು ಹೇಳ್ತಾರೆ ನಮ್ಮ ಅಂಗಳದಲ್ಲಿ ನಿಮ್ಗೇನ್ ಕೆಲ್ಸ ಅಂತ. ಹಾಗಿದ್ದಾಗ ನಿಮ್ಮ ಅಂಗಳಕ್ಕೆ ನನ್ನ ಕರೆದಿದ್ದಕ್ಕೆ ಧನ್ಯವಾದ. ಕಂಗನಾ ಅವರೇ, ನೀವು ಕಳೆದ ಸಲ ಆಪ್ಕಿ ಅದಾಲತ್ಗೆ ಬಂದಿದ್ರಲ್ಲ, ಆ ಶೋ ಅಂತೂ ತುಂಬಾನೇ ಸೂಪರ್ ಹಿಟ್ ಆಗಿತ್ತು. ಐ ಥಿಂಕ್ ಒಂದ್ ಪರ್ದೆ ಮುಂದೆ ಅಂತೂ ಒಬ್ಬ ಡೈರೆಕ್ಟರ್ ಇರ್ತಾನೆ ನಿಮ್ಮನ್ನ ಗೈಡ್ ಮಾಡೋದಕ್ಕೆ. ಆದ್ರೆ ಒಂದ್ ಇಂಟರ್ವ್ಯೂ ಅಲ್ಲಿ ಇದೊಂದು ಮುಖ್ಯವಾದ ಭಾಗ ಆಗಿರುತ್ತೆ ಒಬ್ಬ ಕಲಾಕಾರನ್ ಜೀವನದಲ್ಲಿ. ಯಾಕಂದ್ರೆ ಅವ್ನ್ ಪರ್ಸ್ನಲಿ ಎಷ್ಟೊಂದು ಫ್ಯಾಸೆಟ್ಸ್ ಇರುತ್ತೆ. ಆದ್ರೆ ಒಬ್ಬ ಇಂಟರ್ವ್ಯೂಯರ್ ಇರ್ತಾನಲ್ಲ, ಅವ್ರ ಮೇಲ್ ಡಿಪೆಂಡ್ ಆಗಿರುತ್ತೆ ಅವ್ರು ಯಾವ ರೀತಿಲಿ ಯಾವ್ಯಾವ ಟಾಪಿಕ್ಸು ಅಂತ ಚೂಸ್ ಮಾಡೋದು ಅಲ್ದೆ ನಿಮ್ ಪರ್ಸನಾಲಿಟಿನ ಹೊರಗ್ ತರಕ್ ನೋಡ್ತಾರೆ. ಮತ್ತೆ ನಂದು ಜನರ ಜೊತೆ ಅಂತ ಕನೆಕ್ಷನ್ ಆದ್ಮೇಲೆ ಐ ಥಿಂಕ್ ಅದು ಕೂಡ ಒಂದು ದೊಡ್ಡ ಕಾರಣ ಆಗಿದೆ ನನಗೆ ಈ ರೀತಿ ರಾಜಕೀಯದಲ್ಲೂ ಸಫಲತೆ ಸಿಗೋದಕ್ಕೆ. ಪರ್ಸ್ನಲಿ ನನ್ನ ಇಷ್ಟಪಟ್ರು. ಆಕ್ಟ್ರೆಸ್ ಅಂತ ಎಲ್ಲರಿಗೂ ಗೊತ್ತಿತ್ತು, ಚೆನ್ನಾಗ್ ಕೆಲ್ಸ ಮಾಡ್ತೀನಿ ಅಂತಾನೂ ಗೊತ್ತು. ಆದ್ರೆ ಆಸ್ ಅ ಪರ್ಸನ್ ನನ್ನ ಇಷ್ಟಪಟ್ಟು ಪ್ರೋತ್ಸಾಹ ಕೊಟ್ರು, ಅದಕ್ಕೆ ತುಂಬಾ ಧನ್ಯವಾದ. ಆದ್ರೆ ಈ ಎಲ್ಲ ವಿಚಾರಗಳಿಂದ ನನ್ನ ಆರೋಪನೂ ಕಡಿಮೆ ಆಗಲ್ಲ, ನನ್ನ ಪ್ರಶ್ನೆಗಳು ಕಡಿಮೆ ಆಗಲ್ಲ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಕಂಗನಾ ರಾಣಾವತ್ ಅವ್ರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಕಂಗನಾ ರಾಣಾವತ್ ಮೇಲಿರುವ ಆರೋಪವೇನೆಂದರೆ ಇವರು ವಿವಾದಗಳ ಕ್ವೀನ್ ಎಂಬುದು. ನೀವ್ ಹೇಳಿ, ನಿಮ್ಗೆ ಕಾಂಟ್ರವರ್ಸಿ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಅಂತ? ಕಾಂಟ್ರವರ್ಸಿ ನಿಮ್ ಹಿಂದೆನೆ ಬರುತ್ತಾ ಅಥವಾ ನಾನು ಓದಲ್ಲೇ ಅದಿರುತ್ತೆ ಅಂತೀರಾ? ಸರ್, ನಾನು ಹಿಮಾಚಲದಲ್ಲಿ ಬೆಟ್ಟಗುಡ್ಡಗಳ ನಡುವೆ ಸಾಧಾರಣವಾಗಿ ಬೆಳ್ದಿರೋ ಹುಡ್ಗಿ. ಮತ್ತೆ ನನ್ಗೆ ಯಾವಾಗ್ಲೂ ಹೇಳ್ತಾರೆ, ಅಯ್ಯೋ ನೀನಂತೂ ಮಾತಾಡ್ತ್ಯಾ ಅಂದ್ರೆ ನನ್ನ ಯಾರಾದ್ರೂ ಕೇಳಿದ್ರೆ ಇಲ್ಲ ಅಂತ ಹೇಳ. ನನಗ್ ಗೊತ್ತಿಲ್ಲ ಈ ಜಗತ್ತಿಗ್ ಏನ್ ಬೇಕು. ಆದ್ರೆ ಒಂದ್ ವಿಷಯ ನನಗೂ ಗೊತ್ತಾಗಿದೆ, ಏನು ಅಂದ್ರೆ ಅಮಾಯಕರಿಗಂತೂ ಈ ಜಗತ್ತಲ್ಲ ಅಂತ. ನೋಡಿ, ಆಪ್ಕಿ ಅದಾಲತ್ನಲ್ಲಿ ನಿಮ್ಗೆ ಇಷ್ಟ ಬಂದಿದ್ದನ್ನ ನೀವು ಹೇಳ್ಬೋದು. ಜನತೆ ನಮ್ಮ ಮುಂದೆ ಇದ್ದಾರೆ, ಕೋಟ್ಯಾಂತರ ಜನ ಆಮೇಲೆ ನೋಡ್ತಾ ಇದ್ದಾರೆ. ಕಾಂಟ್ರವರ್ಸಿನೂ ಆಗುತ್ತೆ. ಆಮೇಲೆ ಮತ್ತೆ ನೀವ್ ಹೇಳ್ತೀರಾ ಕ್ವೀನ್ ಆಫ್ ಕಾಂಟ್ರವರ್ಸಿ ಅಂತ. ನೋಡಿ, ನೀವು ಕ್ವೀನ್ ಆಗಿರ್ಬೇಕಾದ್ರೆ ಕಾಂಟ್ರವರ್ಸಿ ಇರ್ಲೇಬೇಕಲ್ಲ. ನೋಡಿ, ಎಮರ್ಜೆನ್ಸಿ ಅನ್ನೋದು ನಮ್ಮ ಇತಿಹಾಸದ ಒಂದು ಕಾಂಟ್ರವರ್ಷಿಯಲ್ ಚಾಪ್ಟರ್. ಹೌದು. ನೀವು ಅದ್ರ ಮೇಲೆ ಸಿನಿಮಾ ಮಾಡ್ಬೇಕಿತ್ತಾ? ನೀವ್ ಹೇಳ್ತಿದ್ದೀರಾ ಅದು ಕಾಂಟ್ರವರ್ಷಿಯಲ್ ಅಂತ, ಆದ್ರೆ ಅದು ಆಲ್ಸೋ ಬೆಸ್ಟ್ ಕೆಪ್ಟ್ ಸೀಕ್ರೆಟ್. ನೀವು ಮಿಸಸ್ ಗಾಂಧಿ ಬಗ್ಗೆ ಕೇಳಿಸ್ಕೊಂಡಾಗ ಅಥವಾ ನೀವು ಎಮರ್ಜೆನ್ಸಿ ಬಗ್ಗೆ ಕೇಳಿದಾಗ ಅವರು ಶೀಸ್ ವೆರಿ ಪಾಪ್ಯುಲರ್. ಎಮರ್ಜೆನ್ಸಿ ಅವ್ರು ಹಾಕಿದ್ರು, ಮತ್ತೆ
ನಿಮ್ ಹತ್ರ ಮತ್ತೆ ನಮ್ ಜನರೇಷನ್ ಹತ್ರ ಅದ್ರ ಬಗ್ಗೆ ಏನೂ ಇನ್ಫಾರ್ಮೇಶನ್ನೇ ಇಲ್ಲ. ಒಂದ್ ವೇಳೆ ಗೂಗಲ್ ಅಲ್ಲೂ ನೋಡ್ಬೇಕು ಅನ್ಕೊಂಡ್ರೆ ಕೆಲವೊಂದು ಇವೆಂಟ್ಸ್ ಬರುತ್ತಷ್ಟೇ. ಆದ್ರೆ ಅವರು ಶಿ ಈಸ್ ಈಕ್ವಲಿ ಹೇಟೆಡ್ ಅಂಡ್ ಈಕ್ವಲಿ ಲವ್ಡ್. ಸೊ ಅದಕ್ಕೆ ಈ ವಿಷಯ ನನ್ನೊಳಗೆ ತುಂಬಾನೇ ಕುತೂಹಲ ಅನ್ನೋದನ್ನ ಉಂಟ್ಮಾಡ್ತು. ಇನ್ನೊಂದ್ ವಿಷಯ ಏನಂದ್ರೆ, ನಮ್ಮ ಸ್ವಂತ ದೇಶದಲ್ಲೇ ಏನಂದ್ರೆ, ಒಂದ್ ಲೀಡರ್ನ ತಗೊಂಡ್ರೆ ಇವತ್ ನಾವು ಯೋಚನೆ ಮಾಡಿದ್ರೆ ಮೋದಿಜಿ ಅವ್ರದ್ದು ತುಂಬಾ ಪಾಪ್ಯುಲಾರಿಟಿ ಇದೆ. ಅವ್ರಿಗೆ ಶ್ರೀರಾಮನ್ ಅವತಾರ ಈ ತರ ಎಲ್ಲ ಏನೇನೋ ಹೇಳ್ತಾರೆ. ಆದ್ರೆ ಅಭಿನವ ಚಂಡಿ ದುರ್ಗಾ ಇದು ಇಂದಿರಾ ಗಾಂಧಿಗೂ ಕೂಡ ಈ ತರ ಯೂಸ್ ಮಾಡ್ತಾ ಇದ್ರು. ಆಮೇಲ್ ನೋಡಿದ್ರೆ ಅವ್ರ ಮೇಲೆ ಬಂದೂಕಿಡ್ತಾರೆ. ಸೊ ಈ ತರ ಒಂದು ಜನತೆ ಅಥವಾ ಸಾರ್ವಜನಿಕರು ಅಂತಾನೆ ಹೇಳ್ಬೋದು ಲೀಡರ್ ಜೊತೆ ಈ ತರ ಅವ್ರದ್ದು ಈ ತರ ಒಂದು ಗುದ್ದಾಟ ಪ್ರೀತಿ ಗುದ್ದಾಟ ನಡೆಯತ್ತಲ್ಲ, ಇದು ತುಂಬಾನೇ ಜಾಸ್ತಿ ಇದು ಕ್ಯಾಪ್ಚರ್ ಮಾಡ್ಬಿಡ್ತು. ಅದ್ ಹೇಗಾಗತ್ತೆ? ಹೇಗ್ ಈ ತರ ಇಷ್ಟೊಂದು ಪ್ರೀತಿ ಆಮೇಲೆ ಇಷ್ಟೊಂದ್ ದ್ವೇಷ ಸುಟ್ಟಾಕೋ ಅಷ್ಟು 35 ಗುಂಡು ಬೇಕಾಗಿತ್ತ ಅವ್ರನ್ನ ಸಾಯಿಸೋದಕ್ಕೆ? ಇಷ್ಟ ದ್ವೇಷ ಅವ್ರ್ ಹೇಗೆ ದೇಶಕ್ಕೋಸ್ಕರ ಹೋರಾಡ್ತಾ ದೇಶದ ಮೇಲೆ ಹೋರಾಡಕ್ ಶುರು ಮಾಡ್ಬಿಟ್ರು. ಈ ತರ ವಿಷಯಗಳು ಹಾಗಿದ್ದಾಗ ನ್ಯಾಚುರಲಿ ನಾನೊಂದ್ ಫಿಲ್ಮ್ ಮಾಡಿದ್ರೆ ನನಗೂ ಇಷ್ಟ ಆಗುತ್ತಲ್ವಾ ಸರ್? ದೇಶನೂ ಇದನ್ನೆಲ್ಲ ನೋಡಿ ತಿಳ್ಕೊಳ್ಳಿ ಅಂತ. ಕಂಗನಾ ಅವರೇ, ಇಂದಿರಾ ಗಾಂಧಿ ನಮ್ಮ ದೇಶದ ಪ್ರಖ್ಯಾತ ನಾಯಕಿ, ಹಲವರಿಗೆ ಇಷ್ಟವಾಗಿದ್ದವರು. ಮತ್ತೆ ದೇಶಕ್ಕೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಅವರಿಗೆ ಸಾಕಷ್ಟು ರೆಸ್ಪೆಕ್ಟ್ ಇತ್ತು, ತುಂಬಾ ಜನ ಅವರನ್ನ ಪ್ರೀತಿಸ್ತಾ ಇದ್ರು. ಆದ್ರೆ ಅವರ ರೋಲನ್ನ ಪ್ಲೇ ಮಾಡೋದಕ್ಕೆ ಯಾರಾದ್ರೂ ಕಾಂಗ್ರೆಸ್ನ ಸಮರ್ಥರಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಆದ್ರೆ ನೀವು ಬಿಜೆಪಿಯ ಎಂಪಿ, ಆದ್ರೆ ನೀವು ಅವರ ರೋಲ್ನ ಪ್ಲೇ ಮಾಡಿದ್ರೆ ಅನುಮಾನ ಅಂತೂ ಬಂದೇ ಬರುತ್ತೆ. ಪೊಲಿಟಿಷಿಯನ್ ಅಂತೂ ನಾನು ಕಳೆದ್ 2 ತಿಂಗಳಿಂದ ಆಗಿದ್ದೀನಿ ಅಷ್ಟೇ. ಆದ್ರೆ ಈ ಫಿಲ್ಮ್ನ ನಾನು 2022ರಲ್ಲಿ ಶುರು ಮಾಡಿದ್ದು, ಮತ್ತೆ ಆ ವರ್ಷದಲ್ಲಿ ಇದು ಪೂರ್ತಿಯಾಗಿ ರೆಡಿ ಆಗಿತ್ತು. ಹಾಗಿದ್ದಾಗ ಈ ತರ ಆರೋಪ ನನಗಂತೂ ಅನ್ಸಲ್ಲ ಸರಿ ಅಂತ. ಬಹಳ ಕಷ್ಟ ಆಯ್ತಾ ಅವರ ಕ್ಯಾರೆಕ್ಟರ್ನ ಪ್ಲೇ ಮಾಡೋದು, ಅದಕ್ಕೆ ತಯಾರಿ ಮಾಡ್ಕೊಳ್ಳೋದು? ಸರ್ ತುಂಬಾ ಜಾಸ್ತಿ ಕಷ್ಟ ಇತ್ತು, ಅನ್ಕೊಳಕ್ಕಾಗ್ದೇ ಇರೋಷ್ಟು. ನನ್ಗೆ ಆಕ್ಚುಲಿ ನಂದೊಂದು ಒಪಿನಿಯನ್ ಇತ್ತಲ್ಲ ಇಂದಿರಾ ಗಾಂಧಿ ಅವ್ರ ಬಗ್ಗೆ, ಈ ಫಿಲ್ಮ್ಗಿಂತ ಮುಂಚೆ ಅದು ಕಂಪ್ಲೀಟ್ ಆಗಿ ಚೇಂಜ್ ಆಗೋಯ್ತು, ಸಂಪೂರ್ಣವಾಗಿ ಬದಲಾಗೋಯ್ತು. ಮತ್ತೆ ನಮ್ಮ ಪ್ರಧಾನ ಮಂತ್ರಿಯವ್ರ ಮೇಲೆ ದೃಷ್ಟಿಕೋನ ಇರುತ್ತಲ್ಲ, ಅದು ಸಂಪೂರ್ಣವಾಗಿ ಬದಲಾಯ್ತು. ಬಿಸೈಡ್ಸ್ ಒಂದು ಲೈಫ್ ಇದೆಯಲ್ಲ, ಆಸ್ ಎಲ್ಡರ್ಲಿ ಲೇಡಿ ನಾನು ಇದನ್ನ ಮೊದಲನೇ ಸಲ ಪ್ಲೇ ಮಾಡಿರೋದು. ಅವ್ರ ಮಗನ್ ಜೊತೆ ಒಂದು ಪ್ರೀತಿ, ಆಮೇಲೆ ಅವ್ರ ಮಗನ್ನ ಕಳ್ಕೊಂಡಿದ್ದು, ಇದೆಲ್ಲ ಭಾವನೆ, ಇದೆಲ್ಲ ಜೀವನದಲ್ಲಿ ನೋಡಿ, ಮತ್ತೆ ವಿಶೇಷವಾಗಿ ಅವ್ರ ದೇಶಕ್ಕೋಸ್ಕರ ಇಷ್ಟೊಂದೆಲ್ಲ ಮಾಡೋದು, ಮತ್ತೆ ಈ ಪಾಲಿಟಿಕ್ಸ್ ಅನ್ನೋದು ನನ್ಗೆ ತುಂಬಾನೇ ಅನ್ಸ್ತು ಅವ್ರ ಜೀವನ ನೋಡಿ. ಇದು ತುಂಬಾನೇ ಥ್ಯಾಂಕ್ಲೆಸ್ ಜಾಬ್ ಅಂತ. ನೀವ್ ಹೇಳ್ತಾ ಇದ್ದೀರಾ ರಾಹುಲ್ ಗಾಂಧಿ ಅವ್ರಿಗೆ ಸಿನಿಮಾ ಇಷ್ಟ ಆಗತ್ತೆ ಅಂತ? ಅವರು ಮನೆಗ್ ಹೋಗಿ ಟಾಮ್ ಅಂಡ್ ಜೆರ್ರಿ ನೋಡ್ತಾರೆ ಅಂದ್ರೆ ಅವ್ರಿಗೆ ಹೇಗೆ ಅರ್ಥ ಆಗುತ್ತೆ ಹೇಳಿ? ನೋಡಿ, ಈ ಸಿನಿಮಾದಲ್ಲಿ ನೀವು ಅವ್ರಿಗೆ ಅವ್ರ ಅಜ್ಜಿ ತರ ಕಾಣ್ತೀರಾ. ಸರ್ ನಾನೇನ್ ಅನ್ಕೊಂಡಿದೀನಿ ಅಂದ್ರೆ, ಇದೊಂದವ್ರದ್ದು ಪೂರ್ತಿಯಾಗಿರೋ ಅವ್ರದ್ದು ಮನೋವೃತ್ತಿ ಇದೆಯಲ್ಲ, ನಾನು ಇಲ್ಲಿಯ ಒಬ್ಬ ರಾಜ್ಕುಮಾರ ಅನ್ನೋದು, ಮತ್ತೆ ಇದೊಂದು ಭಾರತ ದೇಶ ಇದೆಯಲ್ಲ, ಇದು ನನ್ನ ಅಜ್ಜಿಯ ಶಾಸನ, ಈ ತರದ್ದೆಲ್ಲ ಅವರು ಮಾತುಗಳನ್ನ ಬಿಡ್ಬೇಕಾಗತ್ತೆ ಸರ್. ಈ ತರ ಮಾತುಗಳನ್ನ ಅವರು ಬಿಡ್ಲಿಲ್ಲ ಅಂದ್ರೆ ಅವರು ಒಂದ್ ಕಾರ್ಟೂನ್ ಆಗಿ ಉಳಿದ್ಬಿಡ್ತಾರೆ ಜೀವನದಲ್ಲಿ. ಯಾಕಂದ್ರೆ ಇವತ್ ನಾವು ಅಟಲ್ಜಿ ಅವ್ರನ್ನ ನೋಡ್ದಾಗ ನಾವ್ ಯೋಚನೆ ಮಾಡ್ತಿದ್ವಾ, ಇವ್ರ ಅಕ್ಕ ಯಾರು, ತಂಗಿ ಯಾರು, ಮಕ್ಳ್ಯಾರು? ಅಥವಾ ನಾವು ಮೋದಿಜಿ ಅಥವಾ ಬೇರೆ ಪೊಲಿಟಿಷಿಯನ್ ನೋಡಿದಾಗ ಅವ್ರು ಪೊಲಿಟಿಷಿಯನ್ ಆಗಿರ್ತಾರೆ, ಅವರು ಬೇರೆ ಯಾರ್ದೋ ಅಕ್ಕ, ತಂಗಿ, ತಮ್ಮ, ಇದ್ ಯಾವ ತರ ಐಡೆಂಟಿಟಿ ಇದು? ಅವ್ರ ಕಡೆ ಸ್ವಲ್ಪ ಜನ ಇದ್ದಾರೆ, ಅವ್ರು ಇದನ್ನೂ ಹೇಳ್ತಿದ್ದಾರೆ, ಅವಳ ಅಂಗಡಿ ಓಡಿಸ್ಕೊಳ್ಳೋದಕ್ಕೆ ನನ್ನ ಅಜ್ಜಿ ಆಗೋದ್ಲು ಅನ್ಕೊಂಡು. ಈ ತರದೆಲ್ಲ ಒಂದು ಕೆಳ ಯೋಚನೆಗಳು ಅವ್ರು ನನ್ ಬಗ್ಗೆ ತುಂಬಾ ಜಾಸ್ತಿನೇ ನನ್ ಬಗ್ಗೆ ಹೇಳಿದಾರೆ. ಅಥವಾ ನನ್ ಬಗ್ಗೆ ಇವಳ ರೇಟ್ ಏನು, ಇವಳ ಬೆಲೆ ಏನು, ಅವಳ ದಿನದ ಊಟನ ನಮ್ಮ ಅಜ್ಜಿ ಹೆಸರು ಯೂಸ್ ಮಾಡ್ಕೊಂಡು ತಿಂತಾ ಇದ್ದಾಳೆ. ಇದ್ರ ಬಗ್ಗೆ ನಾನ್ ಹೇಳೋದೇನಂದ್ರೆ, ಒಳ್ಳೇದೆ ನಾನು ಭಾರತೀಯ ಜನತಾ ಪಾರ್ಟಿಲಿದ್ದೀನಿ ಅಂತ, ಇಲ್ಲಾಂದ್ರೆ ನನ್ ಮೇಲೆ ಅಸಹ್ಯ ಆಗ್ತಿತ್ತು ನನ್ಗೆ. ಯೂತ್ ಕಾಂಗ್ರೆಸ್ನ ಜನಗಳಂತೂ ನಿಮ್ಮ ವಿರುದ್ಧ ಕೇಸ್ ಫೈಲ್ ಮಾಡಿದ್ರು. ನಾನ್ ಅವ್ರಿಗೆ ಹೇಳೋದೇನಂದ್ರೆ, ನೀವು ಬಂದು ಫಿಲ್ಮ್ ನೋಡಿ. ಆದ್ರೆ ಅವ್ರಿಗೆ ನೋಡಕ್ ಇಷ್ಟ ಇಲ್ಲ, ಅವ್ರಿಗೆ ಈ ಫಿಲ್ಮ್ನ ಬರೀ ಬ್ಯಾನ್ ಮಾಡ್ಬೇಕಷ್ಟೆ. ಈ ದೇಶದಲ್ಲಿ ನಾವು ಹೇಗ್ ಬೇಕಾದ್ರೂ ಸಿನಿಮಾ ಮಾಡ್ಬೋದು. ಈ ದೇಶದಲ್ಲಿ ನಮ್ಗೆ ಯಾರಿಗೂ ಏನೂ ಕಷ್ಟ ಇಲ್ಲ. ಅದ್ರಲ್ಲಿ ಎಷ್ಟ್ ಬೇಕಾದ್ರೂ ವೈಲೆನ್ಸ್ ಇರ್ಲಿ, ಅಥವಾ ಈ ದೇಶದ ಮಹಿಳೆಯರ್ನ ಪೂರ್ತಿಯಾಗಿ ವಸ್ತ್ರಹೀನರನ್ನಾಗ್ ಮಾಡಿ ರೇಪ್ ಮಾಡೋದಾಗಿರ್ಲಿ, ಅಥವಾ ಮುಕ್ತವಾಗಿ ಗುಂಡ್ ಹೊಡೆಯೋದಾಗ್ಲಿ, ಯಾವ್ದೇ ಲಾ ಅಂಡ್ ಆರ್ಡರ್ ಇಲ್ದೆ ಯಾವತ್ತೂ ಪೊಲೀಸ್ ಬರೋದಿಲ್ಲ. ಆದ್ರೆ ನೀವು ಹಿಸ್ಟ್ರಿ ಬೇಸ್ಡ್ ಫಿಲ್ಮ್ ಮಾಡಿದಾಗ ಇವರೆಲ್ಲ ಬಂದ್ ನಿಂತ್ಕೊಂಡ್ಬಿಡ್ತಾರೆ, ಯಾಕೆ ಹೀಗ್ ಮಾಡಿದ್ರಿ, ಕಾಂಗ್ರೆಸ್ನವ್ರು ಅಷ್ಟೇ ಅಲ್ಲ,
ಬಿಜೆಪಿ ಲೀಡರ್ ಮಣಿಂದರ್ ಸಿಂಗ್ ಸಿರ್ಸಾ ಇದಾರಲ್ಲ, ಅವ್ರು ಹೇಳಿದ್ರು ಕಂಗನಾನ ಜೈಲಿಗೆ ಕಳಿಸ್ಬೇಕು ಇಲ್ಲ ಮೆಂಟಲ್ ಹಾಸ್ಪಿಟಲ್ ಕಳಿಸ್ಬೇಕು ಅಂತ. ಅಷ್ಟು ಕೋಪ ಇದೆ ಅವ್ರಿಗೆ. ಸರ್, ನನಗೇನನ್ಸುತ್ತೆ ಅಂದ್ರೆ ಅವ್ರದೇ ಒಂದು ಟ್ರ್ಯಾಕ್ ರೆಕಾರ್ಡ್ ಇದೆಯಲ್ಲ, ಅದನ್ ನೋಡ್ದಾಗ ನನಗನ್ಸುತ್ತೆ ಅವರು ನನ್ ಫಿಲಮ್ದು ಯಾವ್ದಾದ್ರೂ ಒಂದ್ ಶಾಟ್ ಮಾಡಿದ್ರೂನು ಮಾಡ್ಬಿಡ್ಲಿ ಅವರು, ನಾನು ನನ್ನ ಈ ಫಿಲಮ್ನ ಯಾವತ್ತೂ ರಿಲೀಸ್ ಮಾಡೋದಿಲ್ಲ. ಅವ್ರಿಗಂತೂ ಒಂದ್ ನಯಾ ಪೈಸೆ ಯೋಗ್ಯತೆ ಇಲ್ಲ ನನ್ ಫಿಲಮ್ದು ಒಂದ್ ಶಾಟ್ ಮಾಡೋದಿಕ್ಕೆ. ಇವ್ರ್ ಬಂದ್ ನನಗ್ ಹೇಳ್ತಾರ ಇವ್ಳನ್ನ ಮೆಂಟಲ್ ಹಾಸ್ಪಿಟ್ಲಿಗೆ ಹಾಕಿ ಅಂತ. ಅಲ್ಲ, ನೀವು ಸಿನಿಮಾದಲ್ಲಿ ಅಂಥದ್ದು ಏನನ್ ತೋರ್ಸಿದ್ದೀರಾ? ಟ್ರೈಲರ್ ನೋಡ್ತಿದ್ದಾಗೆ ಸಿಟ್ಟಾಗ್ಬಿಟ್ರಲ್ಲ. ಸರ್, ನಾನ್ ಈ ಫಿಲಮಲ್ಲಿ ಒಂದು ಸತ್ಯ ಅನ್ನೋದಿದೆಯಲ್ಲ, ಇವಾಗ ನಾವು ನಮ್ಮ ಒಬ್ಬ ಪೂರ್ವ ಪ್ರಧಾನಮಂತ್ರಿ ಮೇಲೆ ಸಿನ್ಮಾ ಮಾಡಿದ್ರೆ ಅವ್ರ ಮೇಲೆ ಏನ್ ಅಸಾಸಿನೇಷನ್ ಆಗಿದ್ಯಲ್ಲ, ನಾನು ಅದನ್ನೇ ತೋರ್ಸ್ಬೇಕಾಗತ್ತೆ. ನಾನು ಅವ್ರಿಗೆ ಸಿಡ್ಲ್ ಹೊಡಿತು ಅದಕ್ಕೆ ಸತ್ತೋದ್ರು ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ನಾನು ಈ ಸಿರ್ಸಾಜಿ ಅವರು ಏನ್ ಹೇಳ್ತಾರೆ ಅಂದ್ರೆ, ನೀವು ಅವ್ರ ಮೇಲ್ ಮರ ಬಿದ್ದು ಸತ್ತೋದ್ರು ಅನ್ನೋದನ್ನ ತೋರ್ಸಿ ಅಂತ. ಸೊ ಅವರು ಈ ಥರದ್ದೊಂದು ಎಕ್ಸ್ಪೆಕ್ಟೇಷನ್ ನನ್ನಿಂದ ಇಟ್ಕೋತಾರೆ ಅಂದ್ರೆ ನಾನದನ್ ಪೂರ್ತಿ ಮಾಡಕ್ಕಾಗಲ್ಲ. ದೇಶದ ಇತಿಹಾಸನ್ ಬದ್ಲಾಯಿಸಕ್ಕಾಗಲ್ಲ. ಯಾರಿಗೋ ಪ್ರಾಬ್ಲಮ್ ಇದೆ ಅನ್ನೋದಕ್ಕೆ. ಮತ್ತೆ ನನ್ಗೆ ಯಾವ ಸಮುದಾಯದಿಂದನೂ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತೆ ನಾನ್ ಯಾರ್ನೂ ಹೀಯಾಳ್ಸೋದಕ್ಕೆ ಸಿನ್ಮಾ ಮಾಡ್ತಾ ಇಲ್ಲ. ನನ್ನ ಇಂಟೆನ್ಷನ್ ಸಿನ್ಮಾ ಬಂದಾಗ ಎಲ್ಲರಿಗೂ ಕ್ಲಿಯರ್ ಆಗುತ್ತೆ. ಆದ್ರೆ ನಾವೇ ಯಾಕೆ ನಮ್ಮ ರಾಜಕಾರಣಿಗಳ್ ಮೇಲೆ ಬಂದೂಕನ್ನ ಇಡ್ತೀವಿ? ಯಾಕೆ ನಾವ್ಯಾಕೆ ಈ ತರ ದಾರಿನ ತಪ್ತೀವಿ? ಏನಾಗುತ್ತೆ ಅಂದ್ರೆ ಇದು ನನ್ನ ಒಂದು ಸಿನ್ಸಿಯರ್ ಎಂಡೇವರ್. ಮತ್ತೆ ಅದ್ರ ಜೊತೆಗೆ ನಮ್ ಪೊಲಿಟಿಷಿಯನ್ ಎಲ್ ಕಳ್ದ್ ಹೋಗ್ತಾರೆ. ಮತ್ತೆ ಒಂದ್ ಸಂವಿಧಾನದ ಕುರ್ತಾಗಿ ಒಂದು ಒಳ್ಳೆ ಸಿನ್ಮಾ ಆಗಿದೆ. ಯಾರೆಲ್ಲ ನೋಡಿದಾರೋ ಇದನ್ನೇ ಹೇಳಿರೋದು. ಆದ್ರೆ ಈ ತರ ವ್ಯಕ್ತಿಗಳಿರ್ತಾರಲ್ಲ, ಅವರು ಒಂದು ಸ್ವಂತ ನೀವು ಒಂದ್ ವೇಳೆ ಅಂಥ ವ್ಯಕ್ತಿಗಳ ಜೊತೆ ಸಿನಿಮಾದಲ್ಲಿ ಇಂದಿರಾಜಿಯವರ ವಾಯ್ಸ್ ಇದೆಯಲ್ಲ, ಬಹುಶಃ ನೀವು ಆ ವಾಯ್ಸಲ್ಲೇ ಮಾತಾಡಿದ್ರೆ ಶಾಂತರಾಗ್ತಾ ಇದ್ರೋ ಏನೋ. ಆದ್ರೆ ನಾನು ರಜತ್ ಸರ್ ಬಗ್ಗೆ ಒಂದ್ ಮಾತ್ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ಲೈಫಲ್ಲಿ ಈ ತರ ಒಬ್ಬ ಜರ್ನಲಿಸ್ಟ್ ಅಥವಾ ಮೀಡಿಯಾ ಪರ್ಸನ್ನ ನೋಡೇ ಇಲ್ಲ. ಇವ್ರು ಕಲೆಯನ್ನ ಇಷ್ಟು ಸೂಕ್ಷ್ಮವಾಗಿ ಮತ್ತೆ ಇಷ್ಟು ಅದ್ಭುತವಾಗಿ ನೋಡ್ತಾರೆ. ನಿಜ ಇದು. ಇವ್ರು ಪ್ರತಿ ವಾರಾಂತ್ಯ ಮೋಗ್ಲೆ ಆಜಮ್ ನೋಡ್ತಾರೆ, ಪ್ರತಿ ಭಾನುವಾರ. ಗೊತ್ತಿಲ್ಲ ಎಷ್ಟು ದಶಕದಿಂದ, ತುಂಬಾ ದಶಕದಿಂದ ಇವರು ಮೋಗ್ಲೆ ಆಜಮ್ ನೋಡ್ತಿದ್ದಾರೆ ಪ್ರತಿ ಭಾನುವಾರನೂ. ಆದ್ರೂನು ನಮ್ಗೆ ಇಷ್ಟ ಆಗತ್ತೆ. ಆದ್ರೆ ನಿಮ್ಮಿಚ್ಛೆ ನಾನ್ ಇವ್ರನ್ನ ಅಪೀಲ್ ಮಾಡ್ಬೇಕು ಅನ್ನೋದು. ನೀವು ಅಪೀಲ್ ಆದ್ರೂ ಮಾಡ್ಬೋದು ಅಥವಾ ಸಿನಿಮಾದ ಒಂದು ಡೈಲಾಗ್ ಅನ್ನಾದ್ರೂ ಹೇಳ್ಬೋದು. राजनीति में सही या गलत मायने नहीं रखता है. राजनीति में सिर्फ एक ही बात गलत है और वो है हार जाना. ಆದ್ರೆ ಸಿನಿಮಾ ಬಗ್ಗೆ ಎಂತೆಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅಂದ್ರೆ, ನಾನೊಂದು ವಿಡಿಯೋ ನೋಡಿದೆ. ಅದರಲ್ಲೊಬ್ರು ಹೇಳ್ತಾ ಇದ್ರು, ನಿಮಗ್ ಗೊತ್ತಿಲ್ಲ ಇಂದಿರಾ ಗಾಂಧಿ ಅವ್ರಿಗೆ ಏನಾಗಿತ್ತು ಅಂತ. ನಾವು ತಲೆನ ಕತ್ತರಿಸ್ತೀವಿ ಅಂತಂದ್ರೆ ಖಂಡಿತ ಕತ್ತರಿಸ್ತೀವಿ, ನಮ್ಗೇನೂ ಭಯ ಇಲ್ಲ ಅದ್ರ ಬಗ್ಗೆ. ಸರ್, ನನಗೇನನ್ಸುತ್ತೆ ಈ ಮಾತು ಒನ್ಸ್ ಅಂಡ್ ಫಾರ್ ಆಲ್ ಕ್ಲಿಯರ್ ಆಗ್ಬೇಕು ಅಂತ. ಈ ಜನರು ಇದರಲ್ಲ, ಒಬ್ಬ ವ್ಯಕ್ತಿದು ಕಟೌಟ್ ಮಾಡಿ ಅದಕ್ಕೆ ಸಾವಿರಾರು ಗುಂಡ್ ಹೊಡೆದು ಮತ್ತೆ ಅವ್ರದ್ದು ರ್ಯಾಲಿಗಳನ್ನ ಮಾಡಿ ಮತ್ತೆ ಸೋಷಿಯಲ್ ಮೀಡಿಯಾಗಳಲ್ಲೂ ಅಷ್ಟೇ ಇಂದಿರಾ ಗಾಂಧಿಯವ್ರ ಅಸಾಸಿನೇಷನ್ನ ಎಷ್ಟು ಗರ್ವದಿಂದ ಫ್ಲಾಂಟ್ ಮಾಡ್ತಾರೆ. ಹಾಗಿದ್ದಾಗ ನಮ್ಮ ದೇಶದಲ್ಲಿ ಈ ತರ ಮಾತುಗಳಾಗ್ಬೇಕು. ಇಲ್ಲಿ ಜನರೇ ಹೇಳಿ, ಇಲ್ಲಿ ಮನುಷ್ಯನ್ ವಿರುದ್ಧ ಈ ತರದ ಒಂದು ವೈಲೆನ್ಸ್ ಸರಿನಾ ತಪ್ಪಾ ಅಂತ. ಈಗಿನ ಸಮಯದಲ್ಲಿ ಇವರೆಲ್ಲ ಹೇಳ್ತಿದಾರಲ್ಲ, ನನ್ನ ಕುತ್ತಿಗೆನ ಸೀಳ್ತೀನಿ, ಈ ತರದೆಲ್ಲ. ಈ ತರದವ್ರಿಗೆ ಪ್ರೋತ್ಸಾಹ ಸಿಕ್ಕಿದ್ರೆ ನಾವು ನಮ್ಮ ದೇಶದ ರಸ್ತೆಗಳಲ್ಲೇನೆ ಈ ತರ ವಿಷಯಗಳು ಕಾಮನ್ ಆಗೋದಿಲ್ವಾ? ಯಾರು ಏನ್ ಬೇಕಾದ್ರೂ ಮಾಡೋಂಥದ್ದು. ಸೊ ರಾದರ್ ದೆನ್ ನನ್ನ ಸುಮ್ನಿರ್ಸೋದಕ್ಕೆ ತುಂಬಾ ಜನ ಪ್ರಯತ್ನ ಮಾಡ್ತಿದ್ದಾರೆ, ನನ್ ಬಾಯಿ ಮುಚ್ಸೋದಕ್ಕೆ. ಹಾಗಿದ್ದಾಗ ನಿಮ್ಗೇನನ್ಸುತ್ತೆ, ನನ್ನ ಬಾಯಿ ಮುಚ್ಚಿಸ್ಬೇಕಾ ಅಥವಾ ಇಂಥ ಜನರ ಬಾಯಿ ಮುಚ್ಚಿಸ್ಬೇಕಾ? ಖಂಡಿತ ಅಂತವ್ರ ಬಾಯಿನ ಮುಚ್ಚಿಸ್ಬೇಕಾಗತ್ತೆ, ಅದ್ರಲ್ಲಿ ಅನುಮಾನನೇ ಇಲ್ಲ. ಆದ್ರೆ ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ ಇದೆ, ಲೈಕ್ SJPCI. ಅವ್ರಿಗನ್ನಿಸ್ತಾ ಇದೆ ಈ ಸಿನಿಮಾದಲ್ಲಿ ನೀವು ಸಿಖ್ ಸಮುದಾಯದ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದ್ದೀರಾ ಅಂತ. ಅವ್ರಿಗಂತೂ ನೀವು ಉತ್ತರ ಕೊಡ್ಲೇಬೇಕಾಗತ್ತೆ. ನಾನು ಅವ್ರನ್ನ ನಾನು ಯಾವ ಥರ ಅಪ್ರೋಚ್ ಮಾಡಿದ್ದೀನೋ, ನಾನು ಅವ್ರಿಗೆ ಸಿನ್ಮಾನ ತೋರ್ಸಿದ್ದೀನಿ. ಅವ್ರು ಹೇಳೋದ್ ಏನಂದ್ರೆ, ಇಂದಿರಾ ಗಾಂಧಿನ ಸಿಖ್ ಅನ್ನೋ ಕಮ್ಯುನಿಟಿ ಸಾಯಿಸಿರೋದನ್ನ ತೋರ್ಸ್ಬಾರ್ದು ಅಂತ.
ನಾನ್ ಅವ್ರನ್ನ ಕೇಳ್ದೆ ಅವ್ರ ಮೇಲೆ ಏನ್ ಸಿಡ್ಲು ಹೊಡಿತಾ? ಒಂದ್ ವೇಳೆ ಅವರನ್ನ ಗಂಭೀರವಾಗಿ ತಗೊಳ್ಳೋ ಅಂತ ಸಂಸ್ಥೆ ಆಗಿ ಪರಿಗಣಿಸಿದ್ರೆ, ಅವ್ರು ಯೋಚಿಸಿದ್ರೆ ಅವ್ರನ್ನ ಗಂಭೀರವಾಗಿ ತಗೋಬೇಕು ಅಂತ, ಅವ್ರು ಗಂಭೀರವಾಗೇ ಮಾತಾಡ್ಬೇಕು ಅಂತ ಅನ್ಸಲ್ವಾ ನಿಮ್ಗೆ? ಮತ್ತೆ ಯಾವ್ದೇ ಒಂದ್ ಕ್ರೈಮ್ನ ಒಂದು ಕಮ್ಯುನಿಟಿಗೆ ಜಾಯಿನ್ ಮಾಡೋದು, ರಾಜಕೀಯದ ಬೇಳೆ ಬೇಯಿಸ್ಕೊಳಕ್ಕೆ ಒಂದು ಪ್ರಯತ್ನ ಮಾಡ್ತಿದಾರಲ್ಲ ಇವರು. ನಿಮ್ಗೀಗ ಅನ್ನಿಸ್ತಾ ಇದೆಯಾ ಇಂದಿರಾ ಗಾಂಧಿ ಅವ್ರ ಮೇಲೆ ಸಿನಿಮಾ ಮಾಡಿ ನಾನು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀನಿ ಅಂತ? ಸರ್, ನಾನು ದಿನ ಎಷ್ಟು ಹೋರಾಡ್ಬೇಕಾಗತ್ತೆ ಅಂದ್ರೆ, ಈ ಸೆನ್ಸರ್ ಜೊತೆ ಹೋರಾಡೋದಿರ್ಲಿ, ದಿನ ಥ್ರೆಟ್ ಬರೋದಾಗಿರ್ಲಿ. ನೆನ್ನೆನೂ ಯಾರೋ ಒಬ್ಬ ಏನಂತ ಅಂದ್ರೆ, ಇವಳಿಗೆ ರೇಪ್ದು ತುಂಬಾ ಏನಂತಾರೆ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಇದು ಸಿಮ್ರನ್ಜಿತ್ ಸಿಂಗ್ ಏನ್ ಹೇಳಿದ್ರು ಅದನ್ನ ನಾನಿಲ್ಲಿ ಮೆನ್ಷನ್ ಮಾಡೋದಕ್ಕೆ ಇಷ್ಟಪಡಲ್ಲ. ಈ ತರ ಮಾತುಗಳಿಂದ ನನ್ನ ಮಾನಸಿಕ ಸ್ಥಿತಿ ಏನಾಗಿರ್ಬೋದು ಯೋಚಿಸಿ. ನೀವೇ ಯೋಚನೆ ಮಾಡಿ, ಒಬ್ಬ ಮಹಿಳೆಯಾಗಿ, ಒಬ್ಬ MP ಆಗಿ, ಒಬ್ಬ ಫಿಲ್ಮ್ ಮೇಕರ್ ಆಗಿ ನನಗೇನೆ ಈ ತರ ಮಾತುಗಳನ್ನ ಫೇಸ್ ಮಾಡ್ಬೇಕಾಗತ್ತೆ. ಹಾಗಿದ್ದಾಗ ಈ ದೇಶದಲ್ಲಿ ಬೇರೆ ಮಹಿಳೆಯರ ಗತಿ ಏನು? ನೀವು ಜಯಲಲಿತಾ ಮೇಲೆ ಸಿನಿಮಾ ಮಾಡಿದ್ರಿ, ಆಗ್ಲೂ ಕೂಡ ಕಾಂಟ್ರವರ್ಸಿ ಆಗಿತ್ತಾ? ಇಲ್ಲ, ನಾನ್ ಜಯಲಲಿತಾ ಅವ್ರ ಬಗ್ಗೆ ಫಿಲ್ಮ್ ಮಾಡ್ದಾಗ ಖಂಡಿತ ಕಾಂಟ್ರವರ್ಸಿ ಆಗಿರ್ಲಿಲ್ಲ. ಯಾವ ರೀತಿ ಅವ್ರನ್ನ ಅಸೆಂಬ್ಲಿಲಿ ಹಿಡಿದು ಹೊಡೆದಿದ್ರಲ್ಲ, ಅವರೇ ಸ್ವತಃ ಅವ್ರ ಇಂಟರ್ವ್ಯೂ ಅಲ್ಲೇ ಹೇಳಿದ್ದಾರೆ. ಏನಂದ್ರೆ, ಈ ತರ ಹೆವಿ ಆಬ್ಜೆಕ್ಟ್ಸ್ನ ನನ್ ಮೇಲೆ ಎಸ್ತಿದ್ದಾರೆ, ಅವ್ರ ಸೀರೆನ ಬಿಚ್ಚಿದ್ದಾರೆ, ಅವ್ರ ಕೂದ್ಲನ್ನ ಕಿತ್ತಿದ್ದಾರೆ, ಅವ್ರ ಪೂರ್ತಿ ಕೂದ್ಲು ಕೈಯಲ್ಲಿ ಬಂದಿದ್ದು ಡಿಸ್ಕ್ರೈಬ್ ಮಾಡಿದ್ದಾರೆ ಅವರೇ ಇಂಟರ್ವ್ಯೂ ಅಲ್ಲಿ. ಸೊ ನಾವ್ ಆ ಸೀನ್ ಪೂರ್ತಿಯಾಗಿ ಶೂಟ್ ಮಾಡಿದೀವಿ, ಪೂರ್ತಿಯಾಗಿ. ಮತ್ತೆ ಅಲ್ಲಿ ಯಾವ ರೂಲಿಂಗ್ ಪಾರ್ಟಿ ಇದ್ರೋ ಅವರಿಂದಾನೇ ಹೀಗೆ ಎಲ್ಲ ಆಗಿದ್ದು, ಅವ್ರ ಹೆಸರು ತಗೊಂಡಿದ್ದಾರೆ, ಎಲ್ಲ ಹೇಳಿದ್ದಾರೆ. ನಾನು ಅವ್ರನ್ನ ಆಪ್ಕೆ ಅದಾಲತಿಗೆ ಕರೆಸಿದಾಗ ಅವರು ಪ್ರತಿಯೊಂದು ವಿಚಾರನ ವಿವರವಾಗಿ ನಮ್ಮ ಹತ್ರ ಮಾತಾಡಿದ್ರು. ಆದ್ರೆ ನಾನು ಅವ್ರನ್ನ ನೇರವಾಗಿ ನೋಡಿದಾಗ ಮತ್ತೆ ನಿಮ್ಮನ್ನ ಸಿನಿಮಾದಲ್ಲಿ ನೋಡಿದಾಗ ಸಾಕಷ್ಟು ವ್ಯತ್ಯಾಸ ಇತ್ತು. ನೀವ್ ಹೇಗೆ ಜಯಲಲಿತಾ ಅವರ ಲುಕ್ ಅನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು? ನಿಮ್ಮ ವೆಯ್ಟ್ ಕೂಡ ಅವರಷ್ಟಿಲ್ವಲ್ಲ? ಇಲ್ಲ ಸರ್, ನನಗೇನನ್ಸುತ್ತೆ, ದೇವ್ರು ನನ್ ಮೇಲೆ ತುಂಬಾ ಕೃಪೆ ತೋರ್ಸಿದಾನೆ ಅಂತ. ನನ್ನ ಹತ್ರ ಈ ರೋಲ್ ಬಂದಾಗ ನಾನು ಪೂರ್ತಿಯಾಗಿ ಒಂಥರ ಮೊದಲನೇ ಸಲ ಶಾಕ್ ಆಗ್ಬಿಟ್ಟಿದ್ದೆ. ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ನನ್ ಜೊತೆ ಕುತ್ಕೊಂಡು ಒಂದು ನರೇಶನ್ ಕೊಟ್ರು. ನಾನು ಅವ್ರನ್ನ ಹೀಗೆ ನೋಡ್ತಿದ್ದೆ, ಏನ್ ಹೇಳ್ತಿದಾರೆ ಇವ್ರು ಅಂತ. ಆದ್ರೆ ಈ ಫಿಲ್ಮ್ ರೈಟರ್ ಇದಾರಲ್ಲ, ಅವ್ರು ನನ್ ಮೆಂಟೋರ್ ವಿಜೇಂದ್ರ ಪ್ರಸಾದ್ ಅವರು. ಅವ್ರ ಮೇಲೆ ನನಗ್ ತುಂಬಾ ರೆಸ್ಪೆಕ್ಟ್ ಇದೆ. ನಾನಂದೆ, ಸರ್ ನೀವ್ ಏನ್ ಹೇಳ್ತಾ ಇದ್ದೀರಾ, ನಾನು ಡಾಕ್ಟರ್ ಜಯಲಲಿತಾನ್ ಪ್ಲೇ ಮಾಡ್ಬೇಕಾ? ಅವ್ರು ಹೇಳ್ತಾರೆ, ಎಸ್, ಐ ವಾಂಟ್ ಯು ಟು ಪ್ಲೇ ಡಾಕ್ಟರ್ ಜಯಲಲಿತಾ. ನಾನಂದೆ, ಮೊದಲನೇದಾಗಿ ತುಂಬಾ ದೊಡ್ಡ ಗಲಾಟೆ ಆಗುತ್ತೆ, ಯಾಕಂದ್ರೆ ಸೌತಲ್ಲಿ ನಿಮ್ಗೆ ಯಾರೋ ಆಕ್ಟರ್ ಸಿಗ್ಲೇ ಇಲ್ಲ ಅಂತ. ಯಾಕಂದ್ರೆ ನೀವು ಒಬ್ಬ ನಾರ್ತ್ ಇಂಡಿಯನ್ನ ಕರ್ಕೊಂಡ್ ಬಂದ್ರಿ. ಅದಕ್ಕೆ ಅವ್ರು ಹೇಳ್ತಾರೆ ನನ್ಗೆ, ಡೋಂಟ್ ಥಿಂಕ್ ಅಬೌಟ್ ಎನಿಥಿಂಗ್, ಇದೆಲ್ಲ ನೀನ್ ಯೋಚನೆ ಮಾಡ್ಬೇಕಾಗಿರೋಂಥ ವಿಷಯ ಅಲ್ಲ, ಇದ್ರ ಬಗ್ಗೆ ನಾವ್ ಯೋಚನೆ ಮಾಡ್ಕೋತೀವಿ, ಮತ್ತೆ ನೀನ್ ಸುಮ್ನೆ ಈ ರೋಲ್ ಮಾಡು. ಅದಕ್ಕೆ ನಾನಂದೆ, ನಮ್ ಫೇಸಲ್ಲೂ ಸಿಮಿಲಾರಿಟೀಸ್ ಇಲ್ಲ. ಜಯಮಾದು ಮತ್ತೆ ರಜತ್ ಸರ್ ಒಂದ್ ಯಾವ ತರ ಮಿರಾಕಲ್ ಆಗುತ್ತೆ ಅಂದ್ರೆ, ನಾನ್ ಅವ್ರ ಧ್ಯಾನ ಮಾಡ್ತಿರೋ ಹಾಗೇನೆ ಮತ್ತೆ ಅವ್ರ ಆಶೀರ್ವಾದ ಸಿಕ್ದಾಗ ನನ್ ಪೂರ್ತಿ ಮುಖನೇ ಚೇಂಜ್ ಆಗೋಯ್ತು. ಅವ್ರ ತರಾನೇ ಕಾಣಿಸ್ದೆ. ನನ್ ಪೂರ್ತಿ ಮುಖ, ಒಂದಿಬ್ರು ಹೇಳ್ತಿದ್ರು ನಿಮ್ದು ಆಂಗ್ಯುಲರ್ ಫೇಸು, ಅವ್ರದು ರೌಂಡ್ ಮುಖ ಅಂತ. ಇದು ಅದು 1000 ಮಾತುಗಳನ್ನ ಹೇಳಿದ್ರು ನನ್ಗೆ, ಆದ್ರೆ ಏನೂ ಡಿಫ್ರೆನ್ಸ್ ಆಗ್ಲಿಲ್ಲ. ಒಂದ್ ಆರ್ಟ್ ಅನ್ನೋದಿದೆಯಲ್ಲ, ಅದು ವೆಯ್ಟ್ ಜಾಸ್ತಿ ಆಯ್ತು, ಮೇಕಪ್ ಅಲ್ಲಿ ಬದಲಾವಣೆ ಆಯ್ತು. ತೂಕನಂತೂ ಮುಂಚೆನೂ ಜಾಸ್ತಿ ಆಗಿದೆ. ಆದ್ರೆ ಅವಾಗ ನಾನು ಜಯಲಲಿತಾ ಅವ್ರ ತರ ಕಾಣಿಸ್ತಾ ಇರ್ಲಿಲ್ವಲ್ಲ. ನಾನ್ ಈ ವಿಷಯಕ್ಕೆ ನಾನ್ ತುಂಬಾ ರೊಮ್ಯಾಂಟಿಕ್. ನನ್ಗೇನನ್ಸುತ್ತೆ, ಈ ಮಹಿಳೆಯರ ಆಶೀರ್ವಾದ ನನ್ ಮೇಲಿದೆ ಅಂತ, ಮತ್ತೆ ನಾನಿದನ್ ಮಾಡೋದಕ್ಕೆ ಇವ್ರ ಇಚ್ಛೆ ಇದೆ ಅಂತ. ನಾನ್ ಎಷ್ಟು ಸಲ ಯೋಚಿಸ್ದೆ, ರಾಣಿ ಲಕ್ಷ್ಮೀಬಾಯಿ ಕಥೆನ ಎಷ್ಟು ಜನ ಮಾಡಿದ್ರು ಅಥವಾ ಪ್ರಯತ್ನ ಪಟ್ರು, ಆದ್ರೆ ಅವ್ರಿಗಿತ್ತು ನಾನೇ ಮಾಡ್ಲಿ ಅಂತ. ನೋಡಿ, ಈ ತರ ವಿಷಯಗಳಲ್ಲಿ ಸ್ವಲ್ಪ ರೊಮ್ಯಾಂಟಿಕ್ ಐಡಿಯಾಸ್ ಇಟ್ಕೋತೀನಿ. ಮತ್ತೆ ಡಾಕ್ಟರ್ ಜಯಲಲಿತಾ ಅವರುನು ನಾನೇ ಮಾಡ್ಲಿ ಅಂತ ಅನ್ಕೊಂಡ್ರು. ಮತ್ತೆ ಇಂದಿರಾ ಗಾಂಧಿ ಅವರು ಕೂಡ ನಾನೇ ಅವ್ರ ರೋಲ್ನ ಪ್ಲೇ ಮಾಡ್ಲಿ ಅನ್ಕೊಂಡ್ರು. ಮತ್ತೆ ನನಗೆ ಯಾವತ್ತೂ ಆಸೆ ಇರ್ಲಿಲ್ಲ ಇಂದಿರಾ ಗಾಂಧಿ ಆಗೋದಕ್ಕೆ. ನನ್ಗೆ ಯಾವತ್ತೂ ಒಂಚೂರು ಆಸೆ ಇರ್ಲಿಲ್ಲ. ಹೇಗನ್ಸುತ್ತೆ ಅಂದ್ರೆ, ಅವರೇ ಕಂಪಲ್ಷನ್ ಮಾಡಿದ್ದಾರೆ ಈ ರೋಲ್. ಈಗ ಮುಂದಿನ ನಂಬರ್ ಯಾರದ್ದು? ಮಮತಾ ಬ್ಯಾನರ್ಜಿ ಅವರದ್ದ, ಮಾಯಾವತಿ ಅವರದ್ದ? ಕಲಾವಿದ್ರಿಗೆ ಯಾವ್ದು ಕಷ್ಟ ಆಗಲ್ಲ, ಆದ್ರೆ ಮಾಯಾವತಿ ಅವ್ರಿದಾರಲ್ಲ, ಆಸ್ ಎ ಲೀಡರ್ ಐ ವುಡ್ ಲವ್ ಟು ಪ್ಲೇ. ಒಂದು ಪ್ರಶ್ನೆ ತಗೊಳ್ಳೋಣ. ನೀವು ಹೇಳಿದ್ರೆ ಚುನಾವಣೆ ಗೆದ್ರೆ ನಾನು ಫಿಲಮ್ನ ಬಿಡ್ತೀನಿ ಅಂತ. ಪ್ಲೀಸ್ ಹಾಗೆಲ್ಲ ಮಾಡಬೇಡಿ. ನಾವು ನಿಮ್ಮನ್ನ ಮೂವಿಲ್ ನೋಡಕ್ ಇಷ್ಟಪಡ್ತೀವಿ. ಈ ನಮ್ಮ ಸಿನಿಮಾ ಕೆಲ್ಸ ಇದೆಯಲ್ಲ, ಇದು ಆಲ್ ಕನ್ಸ್ಯೂಮಿಂಗ್ ಕೆಲ್ಸ. ಮತ್ತೆ ಒಬ್ಬ MP ಆಗಿ ನೀವ್ ಕೆಲ್ಸ ಮಾಡೋದೂ ಕೂಡ ತುಂಬಾ ಡಿಮ್ಯಾಂಡಿಂಗ್ ಕೆಲ್ಸ ಆಗಿರತ್ತೆ. ಸೊ ನ್ಯಾಚುರಲಿ ನಾನು ಯಾವಾಗಿಂದ ಈ ರಾಜಕೀಯ ಕೆಲ್ಸನ ಸಂಭಾಳಿಸಿದೀನಲ್ಲ, ಅವಾಗಿಂದ ಏನನ್ನೂ ಶೂಟ್ ಮಾಡಕ್ಕಾಗಿಲ್ಲ. ಒಂದ್ ದಿನ ಕೂಡ ನಾನು ಶೂಟ್ ಮಾಡಕ್ಕಾಗಿಲ್ಲ. ನಾನು ಮಾರ್ಚಿಂದ ಕ್ಯಾಂಪೇನಿಂಗ್ ಶುರು ಮಾಡ್ದೆ. ಸೊ ಇವಾಗ ಆಲ್ಮೋಸ್ಟ್ 6 ಮಂತ್ಸ್ ಆಗಿದೆ.
ಮತ್ತೆ ಈ ನನ್ ಸಿನ್ಮಾ ಇದೆಯಲ್ಲ, ಇದು ಹೋದ್ವರ್ಷ ನವೆಂಬರ್ಗೆ ಬರ್ಬೇಕಾಗಿತ್ತು. ಆದ್ರೆ ಯಾವಾಗ ನನ್ ಕ್ಯಾಂಪೇನಿಂಗ್ ಬಗ್ಗೆ ಗೊತ್ತಾದಾಗ, ಮತ್ತೆ ಒಂದ್ ಕಾಂಗ್ರೆಸ್ ಬಗ್ಗೆ ಸಿನ್ಮಾ ಮಾಡೋದು, ಜನ್ರು ತುಂಬಾ ನಾರ್ಮಲ್ ಆಗಿರ್ತಾರೆ, ಕನ್ಫ್ಯೂಸ್ ಆಗ್ಬಿಡ್ತಾರೆ. ಇವ್ರು ಕಾಂಗ್ರೆಸ್ ಅಲ್ಲಿ ಇದಾರಾ, ಇವ್ರು ಇಂದಿರಾ ಗಾಂಧಿ ಆಗಿದಾರಲ್ಲ, ಅದಕ್ಕೆ ನಾವ್ ರಿಲೀಸ್ ನ ಸ್ಟಾಪ್ ಮಾಡ್ಬೇಕಾಯ್ತು. ಹಾಗ್ ನೋಡಕ್ ಹೋದ್ರೆ ನಾನೊಂಚೂರು ಕೆಲ್ಸ ಮಾಡಕ್ ಆಗ್ತಾ ಇಲ್ಲ, ಸ್ವಲ್ಪಾನೂ ಇಲ್ಲ. ನನಗೇನಾದ್ರೂ ಅವಕಾಶ ಸಿಕ್ಕಿದ್ರೆ ನಾನ್ ಬ್ಯಾಲೆನ್ಸ್ ಮಾಡಕ್ಕೆ ಇಷ್ಟಪಡ್ತೀನಿ. ನೋಡೋಣ ಆದ್ರೆ ಏನಾಗುತ್ತೆ. ಒಂದ್ ವೇಳೆ ಹೀಗಾಗ್ಬಾರ್ದಲ್ಲ, ಮುಂಬೈನಲ್ಲಿ ಯಾರೋ ಸಿನಿಮಾ ಮಾಡಿದ್ರು, ಕಂಗನಾ ಓಡ್ ಹೋದ್ರು. ಸರ್, ಮುಂಬೈಲಿರೋರೆಲ್ಲ ಖುಷಿ ಪಡ್ತಾರೆ ಕಂಗನಾ ಓಡ್ ಹೋದ್ಲು ಅಂತ. ಅವ್ರಿಗಿಂತ ಜಾಸ್ತಿ ಇನ್ಯಾರಿಗೂ ಖುಷಿ ಆಗಲ್ಲ ನಾನ್ ಓಡ್ ಹೋದ್ರೆ. ನಾನು ಇತ್ತೀಚೆಗೆ ಕೇಳ್ಪಟ್ಟೆ ತನು ವೆಟ್ಸ್ ಮನು ಸೀಸನ್ 3 ಬರ್ತಾ ಇದೆ ಅಂತ. ಒಂದ್ ವೇಳೆ ನೀವು ಸಿನಿಮಾದಲ್ಲಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಯಾರು ಮಾಡ್ತಾರೆ? ಅವ್ರು ಯಾರನ್ ಬೇಕಾದ್ರೂ ತಂದ್ ನಿಲ್ಲಿಸ್ತಾರೆ. ಯಾರನ್ ಬೇಕಾದ್ರೂ ತಂದ್ ನಿಲ್ಸಿ, ನೋಡಿ ಇವಳು ನಕಲಿ ಕಂಗ್ನಾ, ಇವಳು ಅಸ್ಲಿ ಕಂಗ್ನಾ, ಕಂಗ್ನಾ ನಂಬರ್ 2, ಕಂಗ್ನಾ ನಂಬರ್ 3, ಹೋಗ್ಲಿ ಬಿಡಿ, ಇವ್ರ ಅಂಗಡಿ ನಡೀತಾ ಇರ್ಲಿ. ನಿಮ್ಮ ಸಿನಿಮಾಗಳು ಜನರಿಗೆ ಇಷ್ಟ ಆಗ್ಲಿ ಅಂತ ನಾನು ಆಶಿಸ್ತೇನೆ. ಇಂದಿರಾಜಿ ಅವರ ಕ್ಯಾರೆಕ್ಟರ್ ಏನಿತ್ತು, ಅವರ ಬೋಲ್ಡ್ನೆಸ್ ಏನಿತ್ತು, ಅವರ ಡಿಸಿಷನ್ ಏನಿತ್ತು, ಅದು ಜನರಿಗೆ ಗೊತ್ತಾಗ್ಲಿ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಕಂಗನಾ ರನೌತ್ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಸೊ ನೀವು ರಣಬೀರ್ ಕಪೂರ್ಗೆ ಸೀರಿಯಲ್ ಸ್ಕರ್ಟ್ ಚೇಸರ್ ಅಂತ ಹೇಳ್ತೀರಾ? ಅವ್ರ ಸ್ವಾಮಿ ವಿವೇಕಾನಂದ ಅನ್ನೋ ತರ ನೀವ್ ಹೇಳ್ತಾ ಇದ್ದೀರಾ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಸೂಪರ್ ಸ್ಟಾರ್ ಕಂಗನಾ ರನೌತ್. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಕಂಗನಾ ರನೌತ್ ಮೇಲಿರುವ ಆರೋಪವೇನೆಂದರೆ ಇವರು ಅವರದೇ ಫಿಲಂ ಇಂಡಸ್ಟ್ರಿಯ ಗ್ಯಾಂಗ್ಸ್ಟರ್ ಎಂಬುದು. ಇತ್ತೀಚೆಗೆ ನಿಮ್ಮ ನಾಣ್ಯ ಚಿತ್ರರಂಗದಲ್ಲಿ ತುಂಬಾ ಜನಪ್ರಿಯವಾಗಿದೆ. ಮಾರ್ಕೆಟಲ್ಲಿ ನಿಮ್ಮ ಭಾಷಣನ ಕೇಳ್ತಾ ಇದ್ದೆ. ನೀವು ಹೇಳಿದ್ರಿ, ಇಷ್ಟು ಪ್ರೀತಿ, ಇಷ್ಟು ಗೌರವ ಎಷ್ಟು ಅಮಿತಾಬ್ ಬಚ್ಚನ್ ಅವ್ರಿಗೆ ಸಿಗುತ್ತೋ ಅಷ್ಟು ಗೌರವ ನನಗೆ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಸಿಗುತ್ತೆ ಅಂತ. ಸರ್, ನಾನ್ ಹೇಳಿದೇನಂದ್ರೆ ಇಂಡಿಯಾದಲ್ಲಿ ನನಗ್ ಸಮ್ಮಾನ ಸಿಗುತ್ತೆ ಅಂತ. ಈ ಇಂಡಸ್ಟ್ರಿಯವರು ನನಗ್ ಸಮ್ಮಾನ ಕೊಡ್ತಾರಾ? ನೀವ್ ಯೋಚನೆ ಮಾಡಿ, ನೀವ್ ಕಣ್ ಮುಚ್ಕೊಂಡ್ ಯೋಚನೆ ಮಾಡಿ. ಸ್ವಲ್ಪ ನೀವ್ ಕಣ್ ಮುಚ್ಕೊಂಡ್ ಯೋಚಿಸಿ. ಇವತ್ ಭಾರತ ದೇಶದಲ್ಲಿ ಮನ್ಸಿಂದ ಯಾರಿಗಾರು ರೆಸ್ಪೆಕ್ಟ್ ಮಾಡ್ತಾರೆ. ಸರಿ, ದುಡ್ಡಿರುತ್ತೆ, ಅದೆಲ್ಲ ಏನೇ ಇರ್ಲಿ. ಇವಾಗ ಮನ್ಸಿಂದ ಯಾರಿಗೂ ಗೌರವ ಕೊಡ್ತಾರೆ ಅಂದ್ರೆ ನಮ್ ದೇಶದಲ್ಲಿ ಯಾರಿಗಾಗಿರತ್ ಹೇಳಿ? ಒಬ್ರು ನೀವು ಮಿಸ್ಟರ್ ಬೇರೆಯವ್ರಿಗೆ ಬಚ್ಚನ್, ಗೌರವ ಇನ್ನೊಬ್ರು ನಾನು. ಉಳಿಸೋದಕ್ಕೆ ಬಿಡಲ್ವಲ್ಲ? ಈಗ ನೋಡಿ, ನೀವು ನನ್ ಮೇಲ್ ತುಂಬಾ ತಪ್ಪು ಆರೋಪ ಹಾಕ್ತಾ ಇದ್ದೀರಾ ನೋಡಿ, ನೀವು. ಐ ವಿಲ್ ನಾಟ್ ನೋಡಿ ಅಗ್ರಿ. ನಾನ್ ನಿಮ್ಗೆ ಮುಂಬೈ ಸಿನಿಮಾ ಮಂದಿ ಏನು ಹೇಳ್ತಾರೆ ಅಂತ ಹೇಳ್ತೀನಿ. ಬಾಲಿವುಡ್ನ ಜನರು ಕೇವಲ ಕಾರು, ಹಣ ಮತ್ತೆ ಪರ್ಸಿನ್ ಬಗ್ಗೆ ಮಾತಾಡ್ತಾರೆ. ಅವ್ರ ಮಾತುಗಳಿಗೆ ತಲೆನೂ ಇರೋದಿಲ್ಲ, ಕಾಲೂ ಇರೋದಿಲ್ಲ. ಬಾಲಿವುಡ್ನ ಜನ ಕೇವಲ ತಮ್ಮ ಬಗ್ಗೆ ಮಾತ್ರ ಯೋಚಿಸ್ತಾರೆ. ಅವರು ಮೂರ್ಖರು, ಹುಚ್ಚುರು, ಸ್ಟುಪಿಡ್ ಮತ್ತೆ ಡಂಬ್ ಕೂಡ. ಅವರು ಬರೀ ಪ್ರೋಟೀನ್ ತಿಂತಾರೆ, ಮತ್ತೆ ಹಾಗಾಗಿ ಅವರ ಮೆದುಳು ಕೂಡ ಹಾಳಾಗೋಗಿದೆ. ಸರ್, ನೀವು ಅವ್ರನ್ನ ಡಿಫೆಂಡ್ ಮಾಡ್ತಾ ಇದ್ದೀರಾ. ನೀವ್ ಇಲ್ಲ, ಅವ್ರನ್ನ ನೀವ್ ಹೇಳಿದ್ದೀರಾ ಇಲ್ವಾ? ನಾನ್ ಖಂಡಿತ ಹೇಳಿದ್ದೀನಿ. ಮತ್ತೆ ನಾನ್ ನನ್ ಮಾತಿನ ಮೇಲೆ ನಿಲ್ತೀನಿ ಸಂಪೂರ್ಣವಾಗಿ. ಬಾಲಿವುಡ್ ಅವರೆಲ್ಲ ನಿಮ್ಗೆ ಏನನ್ಸುತ್ತೆ? ಅವರು ಶೇಕ್ಸ್ಪಿಯರ್ ಬಗ್ಗೆ ಮಾತಾಡ್ತಾರಾ, ಅಥವಾ ಆರ್ಟ್ ಮತ್ತೆ ಕಲ್ಚರ್ ಬಗ್ಗೆ ಮಾತಾಡ್ತಾರಾ, ಅಥವಾ ಅವರು ಪ್ರಿಸರ್ವೇಷನ್ ಆಫ್ ಫೋಕ್ ಮ್ಯೂಸಿಕ್, ಅಥವಾ ಪ್ರಿಸರ್ವೇಷನ್ ಆಫ್ ಆರ್ಟ್ಸ್ ಟೆಕ್ನಿಷಿಯನ್ ರೈಟ್ಸ್ ಟು ಲೈಫ್, ಅಥವಾ ಬೇರೆ ಏನಾದ್ರೂ ಮಾತಾಡ್ತಾರಾ? ನೀವೇ ನನಗ್ ಹೇಳಿ ಅವ್ರು ಯಾವ ತರದ್ ಮಾತಾಡ್ತಾರೆ. ನೀವ್ ಅವ್ರನ್ನ ಮೀಟ್ ಮಾಡಿದ್ರೆ ಗಾಸಿಪ್, ಅಥವಾ ಯಾರ್ ಅಫೇರ್ ಯಾರ್ ಜೊತೆ? ಇಲ್ಲ, ಅವರು ಗಾಸಿಪ್ ಮಾಡ್ತಾರೆ, ಅಥವಾ ನಾನ್ ಈ ವಾಚ್ ಖರೀದಿ ಮಾಡ್ದೆ, ಆ ಕಾರ್ ಖರೀದಿ ಮಾಡ್ದೆ, ಅಥವಾ ನಾನ್ ಈ ಟ್ರೀಟ್ಮೆಂಟ್ ಮಾಡಿಸ್ದೆ ನನ್ ಫೇಸಿಗೆ, ಈ ತರದ್ದೇ ಮಾತಿರುತ್ತೆ ಅವ್ರದ್ದು. ಮತ್ತೆ ಈ ಟಾಪಿಕ್ ಅಲ್ಲೂ ನನ್ನೇ ದೋಷಿಸ್ತಾರೆ. ನಾನ್ ಯಾಕೆ ಹೀಗ್ ಹೇಳ್ದೆ ಅಂತ. ನಾನೀ ಇಂಡಸ್ಟ್ರಿಲಿ 20 ವರ್ಷ ಕಳ್ದಿದ್ದೀನಿ. ಮತ್ತೆ ನೀವು ಆ ಪಾರ್ಟಿಗ್ ಹೋದ್ರೆ ಅವರು ಈ ತರದ್ದೇ ಮಾತಾಡ್ತಾರೆ. ಆದ್ರೆ ನನಗ್ ಗೊತ್ತು, ಒಂದ್ ವೇಳೆ ನೀವ್ ಹೋದ್ರೆ ಅವರು ಖಂಡಿತ ನಿಮ್ ಹತ್ರ ಬೇರೆ ಮಾತಾಡ್ತಾರೆ. ಅವ್ರೇನ್ ಪ್ರೋಟೀನ್ ಶೇಕ್ ಬಗ್ಗೆ ಮಾತಾಡ್ತಾರಾ, ಅಥವಾ ಸ್ಕಿನ್ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತಾರಾ? ಸೊ ಏನು ಅಂದ್ರೆ ಆಕ್ಚುಲಿ ಮಾಡ್ಲಿ ಬಿಡಿ, ಆದ್ರೆ ನೀವು ಕರಣ್ ಜೋಹರ್ ಅವರನ್ನ ಚಾಚಾ ಚೌಧರಿ ಅಂತ ಕರೀತೀರಾ. ಸರ್, ಏನಾಗುತ್ತೆ ಅಂದ್ರೆ, ಯಾವಾಗ ನೀವು ಆ ಥರ ಏನೂ ಇಲ್ಲ. ನಾನು 2006ರಲ್ಲಿ ನನ್ ಮೊದಲನೇ ಸಿನಿಮಾ ಬಂದಿತ್ತು, ಸರಿನಾ? 2014ರ ತನಕ ನನ್ನ ಯಾರೂ ಕೇಳಲಿಲ್ಲ. ಪಾಪ ಇವಳು ತುಂಬಾ ಟ್ಯಾಲೆಂಟೆಡ್ಡು, ಆದ್ರೆ ಏನೂ ಆಗ್ತಾ ಇಲ್ಲ ಇವಳ್ದು. ನಾನ್ ತುಂಬಾ ದೊಡ್ಡ ಪಾಪದೋಳಾಗಿದ್ದೆ. ನೀವ್ ಯಾವ್ದೇ ಆರ್ಟಿಕಲ್ ಬೇಕಾದ್ರೂ ತೆಗೆದ್ ನೋಡಿ, ನನ್ ಬಗ್ಗೆ ಯಾವ್ದಾದ್ರೂ ಕೆಟ್ಟ ಮಾತುಗಳಿದ್ಯಾ? 2014ರಲ್ಲಿ ನನ್ ಸಿನಿಮಾ ಕ್ವೀನ್ ಬಂದ ತಕ್ಷಣ ಅವಾಗ ನಾನು ಅನ್ಪ್ರೊಫೆಷನಲ್, ನಾನದು ಎಲ್ಲ ಕಡೆಯಿಂದ ನನ್ನ ಕಾರ್ನರ್ ಮಾಡಿದ್ರು. ಆಮೇಲೆ ನನ್ ಸಿನಿಮಾ ತನು ವೆಟ್ಸ್ ಮನು ಬಂದು ಎಲ್ಲಾ ರೆಕಾರ್ಡ್ಸ್ನ ಮುರ್ದಾಗ, ಅದಾದ್ಮೇಲೆ ಕೇಸಸ್,
ಸೈಕೋ ರಕ್ತ ಕುಡಿತಾಳೆ, ಸ್ಟಾಕ್ ಮಾಡ್ತಾಳೆ, ಇವಳನ್ನ ಜೈಲಿಗ್ ಹಾಕಿ ಇವಳನ್ನ ಹೀಗೆ ಸಡನ್ ಆಗಿ 10 ವರ್ಷ ಆದ್ಮೇಲೆ ಒಬ್ಳು ಸೈಕೋ ವಿಚ್ ಆಗೋಗ್ತಾಳೆ, ಅದ್ ಹೇಗಾಗುತ್ತೆ ಹೇಳಿ? ಸೊ ನೀವೇ ಯೋಚನೆ ಮಾಡಿ. ಸೊ ಇದ್ರ ಅರ್ಥ ಇವ್ರನ್ನ ನೆಮ್ಮದಿಯಾಗಿರಕ್ ಬಿಡಲ್ಲ ಅಂದ್ರೆ, ನೋಡಿ ಇವ್ರನ್ನ ನೆಮ್ಮದಿಯಾಗಿರಕ್ ಬಿಡ್ತಿದ್ರು, ನಾನು ಇವ್ರನ್ನ ನೆಮ್ಮದಿಯಾಗಿರಕ್ ಬಿಡ್ತಿದ್ದೆ. ಸೊ ಇವಾಗ ಇವ್ರನ್ನ ನೆಮ್ಮದಿಯಾಗಿರಕ್ ಬಿಡಲ್ಲ ಅಂದ್ರೆ ನಾನು ಇವ್ರಿಗೆ ಕಾಟ ಕೊಡ್ತೀನಿ. ಸೊ ನೀವು ರಣಬೀರ್ ಕಪೂರ್ಗೆ ಸೀರಿಯಲ್ ಸ್ಕರ್ಟ್ ಚೇಸರ್ ಅಂತ ಹೇಳ್ತೀರಾ? ಅವ್ರ ಸ್ವಾಮಿ ವಿವೇಕಾನಂದ ಅನ್ನೋ ಥರ ನೀವ್ ಹೇಳ್ತಾ ಇದ್ದೀರಾ. ನೀವ್ ಇವ್ರದ್ದು ಹೇಗ್ ವಕಾಲತ್ ಮಾಡ್ತಿದ್ದೀರಾ ಅಂದ್ರೆ ಆಹಾಹಾಹಾ, ಮಹಾನ್ಗಿಂತ ಮಹಾನ್ ವ್ಯಕ್ತಿಗಳು ಅನ್ನೋ ಹಾಗೆ. ಇದನ್ ಹೇಳಿ ಇವ್ರೇನಾಗ್ತಿದ್ದಾರೆ. ಅವ್ರು ನಿಮ್ಗೆ ಫಿಲ್ಮ್ ಆಫರ್ ಮಾಡಿದ್ರು, ಅಯ್ಯೋ ನನ್ ಮನೆಗ್ ಬಂದ್ಬಿಟ್ಟಿದ್ದ. ಸೊ ಹೇಳೋದ್ರ ಅರ್ಥ ಏನಂದ್ರೆ ಸರಿ, ಇಂಡಸ್ಟ್ರಿಲಿ ನೀವ್ ಯಾರನ್ನೂ ಸಿಂಗಲ್ ಔಟ್ ಮಾಡಕ್ ಆಗಲ್ಲ. ಅವ್ರ ಸತ್ಯ ಏನು ಅಂತ ಎಲ್ಲರಿಗೂ ಗೊತ್ತಿದೆ. ಇವಾಗಿನ ವಿಷಯ ಹೇಳ್ತಿಲ್ಲ, 80s 90sಗಳ ವಿಷಯ ನೀವ್ ಕೇಳಿಸ್ಕೊಂಡ್ರೆ ಎಲ್ಲರಿಗೂ ಗೊತ್ತಿದೆ ಅವ್ರ ವಿಷಯಗಳು ಏನು. ಡ್ರಗ್ಸ್ ಕೇಸಸ್ ಅವ್ರ ಮೇಲಿದೆ, ಸರಿನಾ? ಟಾಡಾ ಇಂದ ಹಿಡಿದು ಮತ್ತೆ ಈ ಮಧ್ಯಸ್ಥಿಕೆಯಿಂದ ಹಿಡಿದು ಇವಾಗ್ಲೂ ಕೂಡ ಹವಾಲಾ ಇಂದ ಹಿಡಿದು ಈ ತರ ಕೇಸ್ಗಳು ಮತ್ತೆ ಮೀಟೂನು ಕೂಡ ಎಲ್ಲಾ ಕೇಸ್ಗಳು ಇವ್ರ ಮೇಲಿದೆ, ಎಲ್ಲದೂ ಇದೆ. ಆದ್ರೆ ಕೆಟ್ಟೋಳ್ ಯಾರು? ನಾನು. ಕೆಟ್ಟೋಳು ನಾನು. ಬಗ್ಗೆನೂ ಏನಾದ್ರೂ ಒಂದು ಹೇಳ್ತೀರಾ? ಆಯುಷ್ಮಾನ್ ಖುರಾನಾನ ಸೈಕೋ ಅಂತಂದಿದ್ರಿ. ಅಲ್ಲ, ಅವ್ರು ನನ್ ಮೇಲೆ ಬೆರಳು ತೋರ್ಸಿದ್ರೆ, ಆಯುಷ್ಮಾನ್ ಖುರಾನ ಇಂಟರ್ವ್ಯೂ ನೋಡಿ ಅವ್ರು ಸಕ್ಸಸ್ಫುಲ್ ಆಗಿಲ್ಲ ಅಂದಾಗ ಅವ್ರದೊಂದು ಇಂಟರ್ವ್ಯೂ ಬಂದಿತ್ತು, ನನ್ ರೋಲ್ ಮಾಡೆಲ್ ಕಂಗನಾ ಅಂತ, ಸರಿನಾ? ಇವಾಗ ಅವ್ರಿಗೆ ಕೆಲ್ಸ ಸಿಗಕ್ ಶುರು ಆಯ್ತು. ಇದು ಆನ್ ರೆಕಾರ್ಡ್ ಇದೆ. ಇವಾಗ ನನ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಈಗೇನಾಯ್ತು? ಯಾಕವ್ರ ಭಾವನೆಗಳೆಲ್ಲ ಬದ್ಲಾಯ್ತು? ಚಮಚಾಗಿರಿ ಮಾಡ್ಕೊಂಡ್ ಕೆಲ್ಸ ಬೇಕಾಗಿರುತ್ತೆ. ಯಾರಾದ್ರೂ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳಿದ್ರೆ ಅವರು ಎಲ್ಲರಿಗಿಂತ ಕೆಟ್ಟೋರಾಗ್ಬಿಡ್ತಾರೆ. ಈ ಮಹಾನ್ ಇಂಡಸ್ಟ್ರಿಯಲ್ಲಿ, ಈ ಪವಿತ್ರವಾದ ಇಂಡಸ್ಟ್ರಿಯಲ್ಲಿ ಯಾರಿಂದಾನೂ ಯಾರಿಗೂ ಪ್ರಾಬ್ಲಮ್ ಇಲ್ಲ, ಬರೀ ನಾನ್ ಮಾತ್ರ ಪ್ರಾಬ್ಲಮ್ ಇವ್ರಿಗೆ ಅಷ್ಟೇ. ಅಲ್ಲ, ನಿಮ್ಮ ಡೈಲಾಗ್ಗಳನ್ನ ಹುಡುಕಿ ಹೊಡಿತಾರಲ್ಲ. ನೀವ್ ಹೇಳಿದ್ರಿ ಈ ಸ್ಟಾರ್ ಕಿಡ್ಸ್ ಏನಿದ್ದಾರೆ ಅವರು ಬೆಂದಿರೋ ಮೊಟ್ಟೆಗಳು ಅಂತಿದ್ರಿ. ನಾನು ಸರ್ ನೋಡಿ, ಏನಾಗುತ್ತೆ, ಒಬ್ರು ವ್ಯಕ್ತಿ ಅಂತ ಇರ್ತಾರಲ್ಲ, ಓಕೆ, ನಾವು ಸ್ಕ್ರೀನ್ ಮೇಲೆ ಎಂಥವ್ರನ್ನ ನೋಡಕ್ ಇಷ್ಟಪಡ್ತೀವಿ? ಸ್ವಲ್ಪ ಬಿಸ್ಲಲ್ಲಿ ಹೋಗಿರೋರ್ನ. ಅವರಲ್ಲಿ ಸ್ವಲ್ಪ ಕ್ಯಾರೆಕ್ಟರ್ ಅನ್ನೋದು ಇರ್ಬೇಕು. ನಮ್ಮಲ್ಲಿ ಒಂದು ಹಳ್ಳಿಯಿಂದ ಬಂದಿರೋ ಹುಡುಗರಾಗ್ಲಿ ಹುಡುಗಿರಾಗ್ಲಿ ಇವ್ರುಗಳ್ ನೋಡಿದ್ರೆ ಅವ್ರ ಸ್ಕಿನ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಹೇಳಕ್ ಆಗದೆ ಇರೋಷ್ಟು ಎಷ್ಟು ಅವ್ರ ಸ್ಕಿನ್ನ ವೈಟ್ನಿಂಗ್ ಮಾಡಿಸ್ಕೊಂಡು, ಇಂಜೆಕ್ಷನ್ ತಗೊಂಡು, ಒಂದ್ ಸ್ಕಿನ್ ಪೀಲಿಂಗ್ ಮಾಡಿಸ್ಕೊಂಡು, ಒಂದ್ ಲೆವೆಲ್ ಜಾಸ್ತಿ ಅದನ್ನ ಗ್ಲಾಸ್ ಸ್ಕಿನ್ ಥರ ಮಾಡಿಸ್ಕೊಂಡು. ಫಾರ್ ಎಕ್ಸಾಂಪಲ್, ನಾನೊಂದು ದತ್ತೋ ರೋಲ್ ಮಾಡ್ತಿರ್ಬೇಕಾದ್ರೆ ನಾನ್ ಎಲ್ಲಾ ಟ್ರೀಟ್ಮೆಂಟ್ ಮಾಡಿಸ್ದೆ. ಮತ್ತೆ ಈ ಮಿಸಸ್ ಗಾಂಧಿಗೆ ನಾನು ಏಜಿಂಗ್ ಟ್ರೀಟ್ಮೆಂಟ್ ಮಾಡಿಸ್ದೆ, ಎಲ್ಲಾ ತರದ್ದು. ಈ ತರದ್ದಲ್ಲ, ಇವ್ರ್ ಎಲ್ಲಾ ರೋಲ್ಗೂ ಜಿಮ್ಗೆ ಹೋಗ್ತಾರೆ, ಇವ್ರ್ ಎಲ್ಲಾ ರೋಲ್ಗೂ ಅದೇನಂತಾರೆ ಅವ್ರ ಫೇಸ್ ಅಲ್ಲಿ ಬೋಟಾಕ್ಸ್ ಹಾಕ್ಸ್ಕೋತಾರೆ. ಯಾವ್ದೇ ಇವ್ರ ರೋಲ್ ಇರ್ಲಿ, ಅವ್ರ ಮೇಕಪ್ ಅದೇ ಆಗಿರುತ್ತೆ, ಹಿಂದೆ ಕೂದ್ಲು ಹಾರಾಡ್ತಿರುತ್ತೆ. ಸೊ ಇಂಥದ್ದೆಲ್ಲ ಆನೆಸ್ಟ್ಲಿ ಸರ್ ಯಾರ್ನೂ ಕ್ರಿಟಿಸೈಸ್ ಮಾಡ್ತಿಲ್ಲ ನಾನು. ಸ್ವಲ್ಪ ಇವ್ರು ನ್ಯಾಚುರಲ್ ಆಗ್ಬೇಕಾಗತ್ತೆ. ಬಿಸ್ಲಲ್ ಓಡಾಡಿ ಸ್ವಲ್ಪ ಹೊರಗ್ ಬಂದು ಜಗತ್ ಹೇಗಿದೆ ಅಂತ ನೋಡಿ. ಬರೀ ಮನೆಯಿಂದ ಗಾಡಿ, ಗಾಡಿಯಿಂದ ಮನೆ, ಮತ್ ಇವ್ರು ಮಾತ್ ಹೇಗಾಡ್ತಾರ ಹೇಳಿ? ಹಾಯ್, ಐ ವಾಂಟ್ ದಿಸ್, ಐ ವಾಂಟ್ ದಟ್. ಮತ್ತೆ ಮುಖ್ಯವಾದ ವಿಷಯ, ಯಾವ ವ್ಯಕ್ತಿಗಳಿಗೆ 40 ವರ್ಷಗಳಾಗಿದೆ, ಯಾವ ಹುಡುಗಿರ್ಗೆ 30-35 ವರ್ಷಗಳಾಗಿದೆಯಲ್ಲ, ಅವ್ರ ಸ್ಟಾರ್ ಕಿಡ್ಸ್. ಅವ್ರ ಮಾತುಗಳು ಕಿಡ್ಸ್ ತರ ಆಡ್ತಾರೆ. ಯೋಚ್ಸಿ, ಒಬ್ಬ 40 ವರ್ಷದ ವ್ಯಕ್ತಿ ಮಗು ತರ ಮಾತಾಡ್ತಿದ್ದಾನೆ, ಹೇಗನ್ಸತ್ ನಿಮ್ಗೆ? ಮತ್ತ ಹುಡುಗಿರು 30 ವರ್ಷದವ್ರು ಇನ್ನೂ ಕಿಡ್ ಆಗೇ ಇದಾರೆ. ಅವ್ರೊಂದು ಪಿಂಕ್ ಗ್ಲಾಸ್ ಕೈಲಿ ಹಿಡ್ಕೊಂಡಿರ್ತಾರೆ. ಅವ್ರು ನೋಡಿದ್ರೆ ಒಂದು ಮಗು ತರ ಅಳ್ತಿರ್ತಾರೆ. ಏನ್ ಸರ್? ಸರ್, ನೀವ್ ಇದನ್ ನೋಡ್ತೀರಾ, ಇವ್ರಿಗೆಲ್ಲ ನಾನ್ ಏನ್ ಹೇಳ್ತೀನಿ ಅಂತ. ಆದ್ರೆ ನೀವ್ ಯೋಚ್ಸಲ್ಲ ನನಗೆಷ್ಟು ಟ್ರಾಮಾ ಆಗುತ್ತೆ ಅವ್ರನ್ನ ಮೀಟ್ ಮಾಡ್ದಾಗ ಅಂತ. ನಾನ್ ಯೋಚಿಸ್ತಿರ್ತೀನಿ, ಇದೇನಾಯ್ತು, ಇದೇನ್ ನೋಡ್ದೆ ನಾನು, ಮೈ ಗಾಡ್. ನನ್ಗೂ ಕೂಡ ಅನ್ಸತ್ತಲ್ವಾ, ಅವ್ರನ್ನ ಮೀಟ್ ಮಾಡಿ ಎಷ್ಟು ಟಾರ್ಚರ್ ಆಗುತ್ತೆ, ಅದನ್ ಯಾರೋ ನೋಡಲ್ಲ. ಆದ್ರೆ ಅಂಥ ವ್ಯಕ್ತಿಗಳು ಸಿನಿಮಾನ ಆಫರ್ ಮಾಡಿದಾಗ ನೀವು ಒಪ್ಕೊಳಲ್ವಾ? ನನಗೆ ಸಲ್ಮಾನ್ ಖಾನ್ ಜಿ ಅವ್ರು ಇದಾರಲ್ಲ, ಅವರು ಬಜ್ರಂಗಿ ಭಾಯ್ಜಾನ್ ಮತ್ತೆ ಸುಲ್ತಾನ್ ಆಫರ್ ಮಾಡಿದ್ರು. ಶಾರುಖ್ ಖಾನ್ ಜೊತೆನೂ ಕೂಡ 0 ಆಫರ್ ಆಗಿತ್ತು.
ಅಮೀರ್ ಖಾನ್ ಜೊತೆನೂ ಕೂಡ ಸ್ಕ್ರಿಪ್ಟಲ್ಲಿ ಕೆಲಸ ಮಾಡೋ ಮಾತುಕತೆ ಆಗ್ತಿತ್ತು. ಆ, ಮತ್ತೆ ನೋಡಿ ಈ ತರ ನೋಡಿ ಒಬ್ಬ ವ್ಯಕ್ತಿ ಆದ್ರೆ ಈಗ ಬಜರಂಗಿ ಭಾಯಿಜಾನ್ ಅಂತೂ ತುಂಬಾ ಒಳ್ಳೆ ಸಿನಿಮಾ ಆಗಿತ್ತು. ಆದ್ರೆ ನೀವ್ ನನ್ ಮಾತ್ ಕೂಡ ಕೇಳಿಸ್ಕೊಳ್ಳಿ ಆಯ್ತು, ಕೇಳಿಸ್ಕೊಳ್ತೀನಿ. ಸರ್. ಏನಾಯ್ತು ಅಂದ್ರೆ ನಾನ್ ಯಾವಾಗ 2006 ಸ್ಟ್ರಗಲ್ ಶುರು ಮಾಡದ್ನಲ್ಲ, ಆ ಸಮಯದಲ್ಲಿ ನಾನು ತುಂಬಾ ಕೆಲ್ಸ ಹುಡುಕ್ದೆ. ನಾನ್ ನಿಮ್ಗೆಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ತುಂಬಾ ಕೆಲ್ಸ ಹುಡುಕ್ದೆ. ಇವ್ರಲ್ಲಿ ಒಬ್ರು ಕೂಡ ನನಗ್ ಕೆಲ್ಸ ಕೊಡ್ಲಿಲ್ಲ, ಯಾರು ಕೂಡ ಕೆಲ್ಸ ಕೊಡ್ಲಿಲ್ಲ. ಆಸ್ ಒಂದ್ ಹಿಂದ್ಗಡೆ ನಿಂತ್ಕೊಳ್ಳೋ ರೋಲು ಕೊಡ್ಲಿಲ್ಲ, ಯಾಕಂದ್ರೆ ಅವಾಗ ನಾನು ಎಲ್ಲಾ ರೀತಿ ಕೆಲ್ಸ ಮಾಡ್ತಿದ್ದೆ. ಹಿಂದೆ ನಿಂತ್ಕೊಳ್ಳೋ ಕೆಲ್ಸ ಕೂಡ ಕೊಡ್ಲಿಲ್ಲ ನನ್ಗೆ ಇವ್ರು. ಆಮೇಲೆ ನಂದೊಂದ್ ಫಿಲ್ಮ್ ಬರುತ್ತೆ, ಆ ಫಿಲ್ಮಲ್ಲಿ ನಾನೇ ಆ ಫಿಲ್ಮಲ್ಲಿ ಹೀರೋ. ನೀವೇ ಯೋಚನೆ ಮಾಡಿ, ನಾನೇ ಆ ಫಿಲ್ಮ್ ಹೀರೋ, ಕ್ವೀನ್. 2014 ನಂಗೆ ಸಕ್ಸಸ್ ಸಿಕ್ತು. ಅವಾಗ ಇವ್ರೆಲ್ಲ ನನಗ್ ಕಾಲ್ ಮಾಡ್ತಾರೆ, ನಮ್ಗೂ ನೀನ್ ಬೇಕು, ನಮ್ಗೂ ನೀನ್ ಬೇಕು. ಫೋನ್ ಮೇಲ್ ಫೋನ್ ಎಲ್ಲಾ ಫಿಲ್ಮು ನನ್ಗ್ ಆಫರ್ ಆಗುತ್ತೆ. ಆದ್ರೆ ಇವಾಗ ಆಡಿಯನ್ಸ್ ಜೊತೆ ನನ್ ಸಂಬಂಧ ಹೇಗಿತ್ತು ಅಂದ್ರೆ ಅವ್ರು ನನ್ನ ನೋಡಕ್ ಇಷ್ಟಪಡ್ತಾ ಇದ್ರು. ಅವಾಗ ನನ್ಗ್ ಏನ್ ಅನ್ಸ್ತು ಅಂದ್ರೆ ಇದು ನನ್ಗೆ ತುಂಬಾ ಒಳ್ಳೆ ಆಪರ್ಚುನಿಟಿ. ಒಂದ್ ಮಹಿಳೆಗೆ ಇಂತ ಆಪರ್ಚುನಿಟಿ ಸಿಕ್ಕಿರಲ್ಲ ಅಂತ ಅನ್ಸ್ತು. ಮುಂಚೆ ಬಂದಿರ್ಬೋದು, ನೋಡಕ್ ಹೋದ್ರೆ ವೈಜಯಂತಿ ಮಾಲಾ ಅವರು, ಶ್ರೀದೇವಿ ಜಿ ಅವರು ಸ್ವತಃ ಅವ್ರ ಬಲದಿಂದ ಕೆಲ್ಸ ಮಾಡ್ತಾ ಇದ್ರು. ಸೊ ನನಗನ್ಸ್ತು, ಇವಾಗ ನೋಡಿ, ಒಂದ್ ದೊಡ್ಡ ಮರದ ಕೆಳಗಡೆ ಒಂದು ಚಿಕ್ಕ ಮರ ಯಾವತ್ತೂ ಬೆಳೆಯಕ್ ಸಾಧ್ಯ ಇಲ್ಲ ಅಲ್ವಾ? ಸೊ ನನಗೆ ಗೊತ್ತಿತ್ತು, ಇವಾಗ ಯಾವ್ದೇ ಒಂದ್ ಸಿನಿಮಾದಲ್ಲಿ ಅಮೀರ್ ಖಾನ್ ನನಗ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಕ್ ಬಿಡ್ತಾರ? ನೀವೇ ಯೋಚನೆ ಮಾಡಿ ಹೇಳಿ. ಒಬ್ಬ ಸಲ್ಮಾನ್ ಖಾನ್ ಸಿನಿಮಾದಲ್ಲಿ ಒಂದ್ ಹೀರೋಯಿನ್ ಎಕ್ಸಿಸ್ಟೆನ್ಸ್ ಏನಿರುತ್ತೆ? ಸಲ್ಮಾನ್ ಖಾನ್ ಇಸ್ ಸಚ್ ಅ ಲಾರ್ಜರ್ ದನ್ ಲೈಫ್ ಸ್ಟಾರ್. ಸೊ ನನಗನ್ಸ್ತು, ಈ ದೇಶದ ಮಹಿಳೆಯರಿಗೆ ನಾನೊಂದ್ ಉದಾಹರಣೆ ಆಗ್ಬೇಕು, ನಾವೇ ಖುದ್ದಾಗ್ ಮಾಡ್ಬೇಕು. ನಾವ್ ಬೇರೆಯವ್ರ ಕೆಳಗೆ ನೀವ್ ಹೇಳೋ ಹಾಗೆ ನನ್ಗ್ ಈಸಿ ಆಗಿರ್ಲಿಲ್ಲ. ಟೆಂಪ್ಟೇಷನ್ ಟು ಲೆಟ್ ಗೋ ಆಫ್ ವರ್ಕಿಂಗ್ ವಿತ್ ಸಚ್ ಬಿಗ್. ಒಂದ್ ರೀತಿಲ್ ನೋಡಕ್ ಹೋದ್ರೆ ಅವರು ದೇ ಆರ್ ಜೈಂಟ್ಸ್ ಆಫ್ ದ ಇಂಡಸ್ಟ್ರಿ. ನೋಡಕ್ ಹೋದ್ರೆ ಅವರಿಂದ ತುಂಬಾನೇ ಕಲಿಬಹುದು. ಮತ್ತೆ ದೀಸ್ ಪೀಪಲ್ ಆರ್ ದ ಪೀಪಲ್ ಹೂ ಆರ್ ಮೈ ಫ್ರೆಂಡ್ಸ್. You know, especially Salman is a very dear friend. And then Amir is such so nice. So, ನಾನು ಆ ಆಪರ್ಚುನಿಟೀಸ್ನೆಲ್ಲ ಕಳ್ಕೊಂಡೆ. ಆದ್ರೆ ಅದ್ರ ಹಿಂದೆ ನನ್ ಸ್ಟ್ರಾಟರ್ಜಿ ಕೂಡ ಇತ್ತಲ್ಲ, ಅದೇ ನಾವ್ ಮಹಿಳೆಯರು ಕೂಡ ಏನಾದ್ರೂ ಮಾಡ್ಬೇಕಲ್ವಾ? ಎಲ್ಲಾ ಖಾನ್ಗಳ ಸ್ಟ್ರಾಟಜಿ ಕೂಡ ಅರ್ಥ ಆಯ್ತು. ನಿಮ್ದೇನಾಗಿತ್ತು? ಈಗ ಅಕ್ಷಯ್ ಕುಮಾರ್ ಅವ್ರಿಗೂ ಇಲ್ಲ ಅಂತಂದ್ಬಿಟ್ರಿ. ಅಕ್ಷಯ್ ಕುಮಾರ್ ನನ್ನ ಹತ್ರ ಫಿಲ್ಮ್ ತರ್ತಿದ್ದಾರೆ, ಸಿಂಗ್ ಇಸ್ ಬ್ಲಿಂಕ್. ಮತ್ತೆ ಇನ್ನೊಂದಿತ್ತು ಅದೇ ತರದ್ ಯಾವ್ದೋ, ಬಿಡಿ. ಅಲ್ಲ, ಅವ್ರು ಮಾಡೋದೇ ಅಂತ ಸಿನಿಮಾ, ಪಾಪ ಏನ್ ಮಾಡ್ತಾರೆ? ಸೊ ನನ್ಗೆ ಒಂದು ಆಪರ್ಚುನಿಟಿ ಸಿಕ್ತು. ಒಂದ್ ಮಹಿಳೆ ಆಗಿ ನಂದೇ ಒಂದ್ ವ್ಯಕ್ತಿತ್ವ ಆಯ್ತು ಸರ್. ಈ ದೇಶದಲ್ಲಿ ಒಂದ್ ಮಹಿಳೆಗೆ ಅವ್ರದೇ ವ್ಯಕ್ತಿತ್ವ ಮಾಡ್ಕೊಳ್ಳೋದಕ್ಕೆ ಎಷ್ಟ್ ಜನಕ್ಕೆ ಆಪರ್ಚುನಿಟಿ ಸಿಗುತ್ತೆ. ನನ್ನ ಅಸ್ತಿತ್ವನ ಮಾಡ್ಕೊಂಡೆ. ಮತ್ತೆ ಎಷ್ಟು ಸಮರ್ಥ ಮಹಿಳೆಯರಿದಾರಲ್ಲ. ಸೊ ಇವತ್ ನೋಡಕ್ ಹೋದ್ರೆ, ಇವತ್ತು ನಮ್ಮ 3 ಟೈಮ್ಸ್ ಪ್ರೈಮ್ ಮಿನಿಸ್ಟರ್ ಆಗಿದಾರಲ್ಲ, ಅವ್ರ ಬಗ್ಗೆ ನಮ್ಗೆ ಏನೂ ಗೊತ್ತೇ ಇಲ್ಲ. ಅವ್ರ ಜೀವನ ಹೇಗಿತ್ತು, ಹೇಗಿರ್ಲಿಲ್ಲ, ಏನೂ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಕತೆನ ಹೇಳಕ್ ಯಾರು ಇಷ್ಟಪಡ್ತಿಲ್ಲ, ಅವ್ರ ಮೇಲೆ ದುಡ್ಡು ಹಾಕಕ್ ಯಾರು ಇಷ್ಟಪಡ್ತಿಲ್ಲ, ಯಾರಿಗೋ ಪಾಲಿಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ. ಮತ್ತೆ ನಿಮ್ಗೆ ಈ ಪೊಲಿಟಿಕ್ಸ್ ಸಿನಿಮಾದಲ್ಲಿ ಕೆಲಸ ಮಾಡ್ಬೇಕು ಅಂತಿದ್ರೆ ಸರಿ, ನೀವು ರೆಡಿ ಆಗ್ಬೇಕು ಈ ಕತ್ ಕುಯಿಸ್ಕೊಳ್ಳೋದು ಬೇರೆ ಎಂಥ ವಿಷಯಗಳಿಗೆ. ಸೊ ಈ ತರ ಒಂದ್ ವಿಷಯಗಳು. ನೀವು ಎಂಥ ಒಬ್ಬ ನಟಿ ಅಂತಂದ್ರೆ, ಎಲ್ಲ ಖಾನ್ಗಳ ಜೊತೆ, ಎಲ್ಲ ಕುಮಾರ್ಗಳ ಜೊತೆ, ಮತ್ತೆ ಎಲ್ಲಾ ಕಪೂರ್ಗಳ ಜೊತೆ ಕೆಲಸ ಮಾಡೋದಿಲ್ಲ ಅಂತಂದ್ರಿ. ಸರ್, ಇದನ್ನ ನಾನ್ ಯಾಕ್ ಮಾಡ್ದೆ ಅಂದ್ರೆ, ಜನರು ನನ್ನ ನೋಡಕ್ ಇಷ್ಟಪಡ್ತಿದ್ರು. ಅದಕ್ಕಿಂತ ಮುಂಚೆ ಕೆಲ್ಸ ಕೇಳ್ತಿದ್ನಲ್ಲ. ನಾನ್ ಕೇಳಿಲ್ಲ ಅಂತ ಯಾವತ್ತೂ ಹೇಳಿಲ್ವಲ್ಲ. ಓಡಾಡ್ತಿದ್ದೆ, ಸಿನಿಮಾ ರಂಗದಲ್ಲಿ ಎಲ್ರಿಗೂ ಬೇಕಾಗಿರೋದು ಬೆಳಕು ಕೊಡೋಂತ ಸೂರ್ಯ. ನೀವು ಕೂಡ ಯಶಸ್ವಿ ಆದ್ರೆ ಎಲ್ರೂ ನಿಮ್ ಹಿಂದೆ ಓಡ್ ಬರ್ತಾರೆ. ಇವಾಗ ಸೂರ್ಯ ಎಲ್ಲಾರ್ಕಿಂತ ಜಾಸ್ತಿ ಹೊಳಿತಿದ್ದಾನೆ ಅಂದಾಗ ನಾನ್ ಯಾಕೆ ಸೈಡ್ ರೋಲ್ ಮಾಡ್ಲಿ? ನೋಡಿ, ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ, ಯಾವ ಸಿನಿಮಾ ಇಂಡಸ್ಟ್ರಿ ಇವ್ರನ್ನ ಈ ಮಟ್ಟಕ್ಕೆ ಬೆಳೆಸ್ತೋ ಅದನ್ನೇ ಕಾಲಲ್ಲಿ ಒದಿತಾ ಇದ್ದಾರೆ, ಯಾವ ತಟ್ಟೆಲಿ ಊಟ ಮಾಡಿದ್ರೋ ಅದನ್ನ ಒದಿತಾ ಇದ್ದಾರೆ ಅಂತ. ಎಂತ ದೊಡ್ಡ ಮಹಿಳೆ ಸೂಪರ್ ಸ್ಟಾರ್ಗಳಿದ್ದಾರೆ ಅಂದ್ರೆ ಅವ್ರು ಇದುವರೆಗೂ ಒಂದೇ ಹಿಟ್ ಫಿಲ್ಮ್ ಕೊಟ್ಟಿರ್ಬೋದು. ಆದ್ರೆ ಅವ್ರ ತಟ್ಟೆಗ್ ಒದಿತಾ ಇಲ್ಲ. ನಮ್ಮಂಥ ವ್ಯಕ್ತಿಗಳು ಮಾತ್ರ ತಟ್ಟೆಗ್ ಒದಿತಿದ್ದಾರೆ. ಈಗ ಕರಣ್ ಜೋಹರ್ ಅವರು ನಿಮ್ ಬಗ್ಗೆ ಒಂದು ಪದ್ಯ ಬರ್ತಿದ್ದಾರೆ. ಅವ್ರು ಹೇಳ್ತಾರೆ, ನೀನು ಆರೋಪಗಳನ್ನ ಮಾಡು, ನಾವು ಹೆದರ್ಕೊಳ್ಳೋರಲ್ಲ. ನೀನು ಸುಳ್ಳು ಹೇಳು, ಗುಲಾಮಳಾಗು, ನಾವು ಮರೆಯೋ ಅಂತವ್ರಲ್ಲ. ಇದ್ ನನ್ಗೋಸ್ಕರ ಬರ್ದಿದ್ರ ಅವರು? ನೀವು ಹೇಳ್ದಂತ ಒಂದು ವಿಚಾರಕ್ಕೆ ಪ್ರತಿಕ್ರಿಯಿಸಿ ಇದನ್ನ ಟ್ವೀಟ್ ಮಾಡಿದ್ರು, ಆದ್ರೆ ನಿಮ್ಮ ಹೆಸರನ್ನ ಬರ್ದಿರ್ಲಿಲ್ಲ. ಆದ್ರೆ ನಿಮ್ಗೆ ಹೇಗನ್ನಿಸ್ತೋ ನನಗೂ ಹಾಗೆ ಅನ್ಸಿತ್ತು. ಇವ್ರು ಯಾವ ಥರ ನನ್ನ ಸೈಕೋ ಅಂತ ಹೇಳಿ ನನ್ ಮೇಲ್ ಕೇಸಸ್ ಹಾಕಿ ನನ್ನ ಜೈಲಿಗೆ ಹಾಕಕ್ ನೋಡಿದ್ರು. ಒಬ್ಬ ಒಳ್ಳೆ ಸಕ್ಸಸ್ಫುಲ್ ಯುವ ಆಕ್ಟರ್ ಸೂಸೈಡ್ ಮಾಡ್ಕೊಂಡ್ರು. ಅದಕ್ಕೂ ಮುಂಚೆ ಅವರು ಎಷ್ಟೊಂದು ಇಂಟರ್ವ್ಯೂಸಲ್ಲಿ ಹೇಳಿದ್ದಾರೆ, ಇಂಡಸ್ಟ್ರಿಲಿ ನನ್ನ ಟಾರ್ಚರ್ ಮಾಡ್ತಿದ್ದಾರೆ ಅಂತ. ನನ್ ಮೇಲೆ ಇವರು ನನ್ ವಿರುದ್ಧ ಏನೇನೋ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ. ಅವರು
ಆತ್ಮಹತ್ಯೆ ಮಾಡ್ಕೊಂಡಾಗ ನೀವು ದೇಶದ ಕಣ್ಣಿಗ್ ಬೀಳ್ತೀರಾ ಅಲ್ವಾ ಇಂಡಸ್ಟ್ರಿಲ್ ಏನ್ ನಡೀತಿದೆ ಅಂತ. ನೀವು ಜನನ್ನ ಪಾರ್ಟಿಗ್ ಕರಿತಿದೀರಾ, ನೀವೇ ಫೋಟೋಸ್ ತಗೋತೀರಾ, ಅದ್ರಲ್ಲಿ ಡ್ರಗ್ಸ್ ಮಾಡ್ತಿರೋದಿದೆ. ಜನ ಅವ್ರನ್ನ ಕೇಳ್ತಾರೆ, ನಿಮ್ ತಪ್ಪನ್ನ ನೀವ್ ನೋಡಕ್ಕೆ ರೆಡಿ ಇಲ್ಲ. ಮತ್ತೆ ಕೆಟ್ಟೋಳ್ ಯಾರು? ನಾನು. ಯಾಕಂದ್ರೆ ನಾನ್ ಹೇಳ್ದೆ. ಈಗ ನೋಡಿ, ಯೋಚ್ನೆ ಮಾಡಿ, ಇದೆಲ್ಲ ಮಾಡಾದ್ಮೇಲೂ ಕೂಡ ಅವ್ರಿಗೆಷ್ಟು ಧೈರ್ಯ ನೋಡಿ ನನ್ನ ಕ್ವಶನ್ ಮಾಡೋದಕ್ಕೆ. ಅವರೇ ಖುದ್ದಾಗ್ ಯಾವತ್ತೂ ಹೇಳಲ್ಲ ಅವ್ರು ಡ್ರಗ್ ಪಾರ್ಟಿ ಯಾಕೆ ಮಾಡ್ತಿದ್ರು ಅಂತ. ಈ ವ್ಯಕ್ತಿ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡ್ನಲ್ಲ, ಒಳ್ಳೆ ಆರೋಗ್ಯವಾಗಿರೋಂತ ಹುಡ್ಗ. ಅದಕ್ಕೇನ್ ಕಾರಣ ಇದೆ? ಏನಾದ್ರೂ ಒಂದ್ ಕಾರಣ ಇರುತ್ತೆ ಅಲ್ವಾ ಈ ಔಟ್ಸೈಡರ್ ಈ ತರ ಮಾಡ್ಕೊಳ್ಳೋದಿಕ್ಕೆ? ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ಮ್ಯಾಮ್, ನಿಮ್ ಡೈಲಾಗ್ಸ್ನೆಲ್ಲ ನೀವೇ ಬರೀತೀರಾ? ಸೊ ಮ್ಯಾಮ್, ನೀವು ಪ್ಲೀಸ್ ನಿಮ್ದು ಯಾವ್ದಾದ್ರೂ ಫೇವ್ರೇಟ್ ಡೈಲಾಗ್ ಹೇಳ್ತೀರಾ ಇವಾಗ? ನಾನೇ ನನ್ ಡೈಲಾಗ್ಸ್ ಬರಿತೀನಿ ಅಂತ ಏನಿಲ್ಲ. ಬಟ್ ನಾನು ನನ್ ಡೈಲಾಗ್ಸ್ನ ತುಂಬಾ ಇಂಪ್ರೂವೈಸ್ ಮಾಡ್ತೀನಿ. ಇವಾಗ ನೋಡಕ್ ಹೋದ್ರೆ ಅಂಥ ಡೈಲಾಗ್ ಯಾವ್ದು ನೆನ್ಪಾಗ್ತಿಲ್ಲ. ಆದ್ರೆ ಇವ್ರ್ ಮಾತುಗಳು ಕೇಳಿ ನನ್ಗೆ ಕ್ವೀನ್ದು ಒಂದ್ ಡೈಲಾಗ್ ನೆನ್ಪಾಗ್ತಿದೆ. ಅದೇ ಆ ಗುಪ್ತಾ ಅಂಕಲ್ ಡೈಲಾಗ್ ಇತ್ತಲ್ಲ, ಮಾಡ್ದೇ ಇರೋ ಕೆಲ್ಸಕ್ಕೆ ಸುಮ್ನೆ ಟ್ಯಾಕ್ಸ್ ಬಿತ್ತು ಅಂತ. ಐ ಥಿಂಕ್ ಆ ಡೈಲಾಗ್ ಸೂಟ್ ಆಗುತ್ತೆ ಈ ಇವಾಗ. ಶತ್ರುಘ್ನ ಸಿನ್ಹಾ ಅವರು ಆಗಾಗ ಈ ಡೈಲಾಗ್ನ ಹೊಡಿತಾ ಇರ್ತಾರೆ. ತಿನ್ಲಿಲ್ಲ ಕುಡಿಲಿಲ್ಲ, ಗ್ರಾಚಾರ ಹೆಗಲೇ ಇರ್ತು. ಅದೇ ಆಯ್ತಲ್ಲ, ಇಂಡಸ್ಟ್ರಿಲಿ ಕೆಲ್ಸ ಎಲ್ಲ ಇವ್ರು ಮಾಡಿದ್ದು ಇಡೀ ಜೀವ್ನ. ಅದೇ ಕೆಲ್ಸ ಮಾಡೋರು ಇದಾರಲ್ಲ, ಅವ್ರು ಹೇಳ್ತಾರೆ ಇಂಡಸ್ಟ್ರಿ ನಂದೇ ಸ್ವತ್ತು ಅಂತ, ನಂದೇ ರಾಜ್ಯಭಾರ ಅಂತ. ಅವರೇ ಕೆಲ್ಸಗಳ್ ಮಾಡ್ತಾ ಇರ್ತಾರೆ. ಆಮೇಲೆ ನಾನ್ ಬಂದಾಗ ಇವ್ರು ಡ್ರಗ್ಸ್ ಅಲ್ಲಿ ಸಿಕ್ಕಾಕೊಂಡ್ರು, ಹವಾಲಾಲ್ ಸಿಕ್ಕಾಕೊಂಡ್ರು, ಮತ್ತೆ ಇನ್ಯಾವ್ದು ಟೆರರಿಸಮ್ ಅಲ್ಲಿ ಸಿಕ್ಕಾಕೊಂಡ್ರು. ಆಮೇಲೆ ನೋಡಿದ್ರೆ PR ಮಾಡಿಸ್ಬಿಟ್ಟು ಇವಳು ಬಂದಾಗಿಂದ ನಮ್ ಇಂಡಸ್ಟ್ರಿ ಹಾಳಾಯ್ತು ಅಂತ. ಈಗ ನೀವು ಯಾರ್ಯಾರಿಗೆ ಮಾನಹಾನಿ ಮಾಡಿದ್ದೀರೋ ಅದರ ಕೆಲವೊಂದು ಆರೋಪಗಳು ನನ್ನ ಹತ್ರ ಇದೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕಂಗನಾ ರನೌತ್ ಅವರ ಮೇಲೆ ಮುಂದಿನ ಆರೋಪ. ಒಳ್ಳೇದಾಯ್ತು, ಒಬ್ಬ ಮಹಾನ್ ವ್ಯಕ್ತಿಯ ಮತ್ತೆ ಒಬ್ಬ ಒಳ್ಳೆ ವ್ಯಕ್ತಿಯ ಹೆಸರಾದ್ರೂ ಬಂತಲ್ಲ. ಇಲ್ಲಾಂದ್ರೆ ಎಲ್ಲ ಕಳ್ರು ಪುಂಡ್ರು ಕ್ರಿಮಿನಲ್ಸ್ ಬಗ್ಗೆನೇ ಪ್ರಶ್ನೆ ಕೇಳ್ತಾ ಇದ್ರು ನನ್ನ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇಂದಿನ ನಮ್ಮ ಅತಿಥಿ ಆಕ್ಟರ್, ಪ್ರೊಡ್ಯೂಸರ್, ರೈಟರ್, ಡೈರೆಕ್ಟರ್ ಕಂಗನಾ ರನೌತ್. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಕಂಗನಾ ರನೌತ್ ಮೇಲಿರುವ ಆರೋಪವೇನೆಂದರೆ ಇವರು ಎಲ್ಲರ ಜೊತೆ ಜಗಳವಾಡುತ್ತಾರೆ ಎಂಬುದು. ಐ ಡೋಂಟ್ ಅಗ್ರಿ. ನೋಡಿ, ಈಗ ಎಲ್ಲರೂ ಹೇಳ್ತಾರೆ, ನೀವು ಉಲ್ಲೇಖಿಸಿದ್ರಿ ಸುಶಾಂತ್ ಸಿಂಗ್ ರಜಪೂತ್ ಅವರನ್ನ. ನೀವು ಅವರ ಹೆಸರಲ್ಲಿ ಇಡೀ ಇಂಡಸ್ಟ್ರಿನ ಚಾಲೆಂಜ್ ಮಾಡಿದ್ರಿ. ಎಸ್ ಸರ್, ನಿಮಗ್ ಗೊತ್ತಾ, ನಂದು ಒಂದ್ ಫಿಲಾಸಫಿ ಇದೆ. ಏನಂದ್ರೆ, ನನ್ನ ನೀವು ರೇಗ್ಸೋ ತನಕ ನಾನ್ ನಿಮ್ಗೇನು ಹೇಳಲ್ಲ. ನಾನು ವಿರೋಧ ಮಾಡಿರೋದ್ ನೀವ್ ಲೆಕ್ಕ ಹಾಕಿ. ನನ್ನ ಮೊದ್ಲು ಅವರೇ ಕೆರಳಿಸಿರೋದು. ನನಗೆ ಅವ್ರಾಗೇನೆ ಇವ್ರು ಹೇಗೆ ಹುಳಗಳ್ ಬರುತ್ತಲ್ಲ ಬೆಂಕಿ ಹತ್ರ, ಇವ್ರೇ ನನ್ ಹತ್ರ ಬರ್ತಾರೆ. ಅವ್ರಾಗವ್ರೆ ನನ್ ಹತ್ರ ಬರ್ತಾರೆ ಇವ್ರು. ಅದಕ್ಕೆ ನಾನ್ ಏನ್ ಹೇಳ್ಬೇಕು ಅಂತಿದ್ದೀನಿ, ಇವ್ರೆಲ್ಲ ಸೇರ್ಕೊಂಡು ನನ್ ಮೇಲೆ ನೀವೇ ನನ್ಗ್ ಹೇಳಿ, ಇವ್ರು ಒಂದ್ ವೇಳೆ ನನಗಿವ್ರು ಟಾರ್ಚರ್ ಮಾಡಿರ್ಲಿಲ್ಲ ಅಂದಿದ್ರೆ, ನನ್ನ ವಿರೋಧಿಸಿರ್ಲಿಲ್ಲ, ನನ್ನ ಜೈಲಿಗ್ ಹಾಕೋ ಪ್ರಯತ್ನ ಮಾಡಿರ್ಲಿಲ್ಲ ಅಂದಿದ್ರೆ, ಅಥವಾ ಲೀಗಲ್ ಕೇಸಸ್ ಮಾಡಿರ್ಲಿಲ್ಲ ಅಂದಿದ್ರೆ, ನನಗೆ ಒಂದಿನ ನಿಜವಾಗ್ಲೂ ನನ್ಗನ್ಸಿರೋದು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ. ಮತ್ತೆ ನಾನ್ ನಿಮ್ಗಿದನ್ನ ಹೇಳಿದ್ದೆ ಇಲ್ಲೇನೆ. ನನಗೆ ಸಜೆಸ್ಟ್ ಮಾಡಿದ್ರು, ನೀನಿವಾಗ ಸತ್ ಹೋದ್ರೆ ಒಳ್ಳೇದಾಗತ್ತೆ ಅಂತ. ಸೊ ಹಾಗಿದ್ದಾಗ ನಾನ್ ಇವ್ರಿಗೆ ಮಾತುಗಳನ್ನ ಹೇಳ್ತೀರಿ. ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆಗಿದ್ರು. ಇಲ್ಲ. ಈಗ ನೀರಲ್ಲಿದ್ದು ಮೊಸಳೆಗೆ ಹೆದರ್ಕೊಳಕ್ಕಾಗತ್ತಾ? ನೀವೇನ್ ಮಾಡಕ್ಕಾಗತ್ ನನ್ನನ್ನ ಅಂತ. ಅಲ್ಲಿ ಮಹಾರಾಷ್ಟ್ರದಲ್ಲಿ ಆಯ್ತಲ್ಲ, ನನ್ಗೆ ಬಾಯಿಗ್ ಬಂದಾಗ ಬೈದ್ರು. ಓಪನ್ ಆಗಿ ಎಲ್ಲಾರೂ ಬೈದ್ರು. ನನ್ ಮೇಲೆ ಎಲ್ಲಾ ಕೆಟ್ಟ ಶಬ್ದಗಳು ಯೂಸ್ ಮಾಡಿದ್ರು. ನಾನು ಚಿಕ್ಕ ವಯಸ್ಸಿಂದಾನೂ ಯಾರ ಹತ್ರನೂ ಕೂಡ ಫೇವರ್ಸ್ನ ಕೇಳಲಿಲ್ಲ. ನನಗ್ ಕಿಡಿಗೇಡಿ ಅಂತ ಹೇಳಿದ್ರು. ನಾನು ಎಷ್ಟು ನಿಯತ್ತಿಂದ ನನ್ ಜೀವನನ ಸಾಗಿಸ್ತಿದ್ದೀನಿ ಅಂತ ಅಂದ್ರೆ, ಯಾವ್ತರ ನನ್ನ ಜೀವನ ಶೈಲಿ ಇದೆಯಲ್ಲ, ಈ ತರ ಮಾತುಗಳನ್ನ ಇಡೀ ಸಮಾಜದ ಮುಂದೆ ಮಾತಾಡಿದ್ರು. ನೀವ್ ಹೇಳಿದ್ರಿ ಮುಂಬೈನಲ್ಲಿ ಭಯ ಆಗತ್ತೆ, ಮತ್ತೆ ನೀವ್ ಹೇಳಿದ್ರಿ ಮುಂಬೈ ಪಾಕ್ ಆಕ್ರಮಿತ ಕಾಶ್ಮೀರ ತರ ಆಗ್ಬಿಟ್ಟಿದೆ ಅಂತ. ಸರ್, ಇವಾಗ ನೀವೇ ಯೋಚನೆ ಮಾಡಿ, ನೀವು ಮುಂಬೈಯಿಂದ 2 ಸಾಧುಗಳ ಲಿಂಚಿಂಗ್ ಮಾಡ್ತಾರೆ, ಹಗಲಲ್ಲೇ ಹತ್ಯೆ ಮಾಡ್ತಾರೆ. ಮತ್ತೆ ನಿಮ್ಮ ಪ್ರಶಾಸನೆ ಇದೆಯಲ್ಲ, ನಿಮ್ಮ ಪೊಲೀಸ್ ಕಮಿಷನರ್ ಅದ್ರ ಮೇಲೆ ತಮಾಷೆ ಮಾಡ್ತಿದ್ದಾರೆ. ಮತ್ತೆ ಅದ್ರ ಮೇಲೆ ಯಾವ್ದೇ ರೀತಿ ಆಕ್ಷನ್ ತಗೋತಿಲ್ಲ. ಹಾಗಿದ್ದಾಗ ನಿಮ್ಗೆ ಈ ತರದ್ ಇನ್ಸೆಕ್ಯೂರಿಟಿ ಆಗತ್ತೆ, ಯಾಕಂದ್ರೆ ನಾವು ಹಿಂದೂನೇ ಅಲ್ವಾ? ಹಾಗಿದ್ದಾಗ ನಮ್ಗೆ ಭಯ ಆಗತ್ತೆ. ನಮಗ್ ಭಯ ಆದಾಗ ನಾನ್ ಈ ತರದೊಂದ್ ಮಾತ್ ಹೇಳ್ದಾಗ ಐ ಥಿಂಕ್ ನಾನ್ ಸ್ವಲ್ಪ ಜಾಸ್ತಿನೇ ಹೇಳ್ಬಿಟ್ಟೆ. ಅವಾಗ ಅವ್ರು ಹೇಳ್ಬೋದಿತ್ತಲ್ಲ, ನೀನ್ ಜಾಸ್ತಿ ಮಾತಾಡ್ದೆ, ಆದ್ರೆ ಕಂಗನಾ ಯು ಆರ್ ಸೇಫ್ ಅಂತ. ನಾನ್ ಕಮಿಷನರ್ ಆಫ್ ಪೊಲೀಸ್ ಆಗಿದ್ರೆ, ನಂದೇ ಪ್ರಶಾಸನೆ ಆಗಿದ್ರೆ, ಯಾವ್ದೋ ಒಂದ್ ಹೆಣ್ಮಗು ಈ ತರ ಚಿಂತೆ ಪಡ್ತಾ ಇದ್ರೆ, ಜೈಲಲ್ಲಿ ಸಾಧುಗಳನ್ನ ಎಲ್ಲಾರು ಸೇರ್ಕೊಂಡು, ಇಡೀ ಕ್ರೌಡ್ ಸೇರ್ಕೊಂಡು ಕಲ್ಲಲ್ಲಿ ಕುಟ್ಟಿ ಅವ್ರನ್ನ ಸಾಯಿಸಿದ್ರು. ಪೊಲೀಸ್ ಅಲ್ಲೇ ಇದ್ರು,
ಕಾನ್ಸ್ಟೇಬಲ್ಗಳಲ್ಲೇ ಇದ್ರು ಈ ಹೆಣ್ಮಗುಗೆ ಹಾಗ ಅನ್ಸ್ತಾ ಇರ್ಬೋದು, ಆದ್ರೆ ನೀವು ಸುರಕ್ಷಿತವಾಗಿದ್ದೀರಾ ಅಂತ. ಆದ್ರೆ ಇವ್ರು ಏನ್ ಹೇಳಿದ್ರು, ಇವಳು ಕಿಡಿಗೇಡಿ. ಯಾಕಿತರ ಇವರು ನನ್ನ ಹತ್ರ ಲಿಬರ್ಟಿ ತಗೋತಾರೆ? ಯಾಕಂದ್ರೆ ನಾನು ಯಾವ್ದೇ ಈ ಫಿಲ್ಮಿ ನೆಪೋಕಿಡ್ ಅಲ್ಲ, ಯಾಕಂದ್ರೆ ಯಾವ್ದೇ ರಾಜಕೀಯದ ನೆಪೋಕಿಡ್ ಅಲ್ಲ. ಯಾಕೆ ಇವ್ರು ನನ್ನ ಹತ್ರ ಯಾರನ್ನ ನೋಡಿದ್ರು ನನ್ನ ಹತ್ರ ಕೆಟ್ಟದಾಗ್ ಮಾತಾಡ್ತಾರೆ, ಏನ್ ಬೇಕಾದ್ರೂ ಹೇಳ್ತಾರೆ. ನೀವು ಕೂಡ ಏನೂ ಕಡಿಮೆ ಇಲ್ಲ. ನೀವು ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವ್ರಿಗೆ ಹೇಳಿದ್ರಿ, ನಾನು ನಿಮ್ ಹಾಗೆ ನಿಮ್ಮ ತಂದೆಯ ಹೆಸರು, ಅವರ ವೆಲ್ತ್ ಮತ್ತೆ ಅವರ ಪವರ್ ಮೇಲೆ ಕೂತಿಲ್ಲ ಅಂತ. ಯಾವಾಗೊಬ್ಬ ವ್ಯಕ್ತಿ ಸರ್ ನೋಡಿ, ನೀವು ನನ್ನ ಹೇಳಿಕೆಗಳನ್ನ ಸರಿಯಾಗಿ ಹೇಳ್ತಾ ಇಲ್ಲ. ಐ ಥಿಂಕ್ ಸರಿಯಾಗಿ ಹೇಳ್ತಾ ಇಲ್ಲ. ನೀವು ಒಬ್ಬ ವ್ಯಕ್ತಿ, ನೀವ್ ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ ಚೇರ್ ಮೇಲೆ ಕೂತಿರೋಂಥ ವ್ಯಕ್ತಿ ನಮ್ಮ ಗಾರ್ಡಿಯನ್. ಒಬ್ಬ ಗಾರ್ಡಿಯನ್ ಅನ್ಸ್ಕೊಂಡವನು ನಮ್ಮ ರಕ್ಷಕ. ಅವ್ರಿಗೆ ಅನ್ಸಿದ್ರೆ, ನಿಮ್ಗೆ ಹೀಗ್ ಅನ್ಸಿದ್ಯಾ? ಓಕೆ ಸರಿ, ನೀವೀಗ ನನ್ನ ಹತ್ರ ಮಾತಾಡಿ. ಮತ್ತೆ ಆ ಮೆಚ್ಯೂರಿಟಿ ಅವರಲ್ಲಿ ಎಲ್ಲಿಂದ ಬರುತ್ತೆ ಹೇಳಿ? ಅವರು ಜೀವನದಲ್ಲಿ ಸಂಘರ್ಷ ಮಾಡಿದ್ರೆ ಯಾವ್ಥರ ಒಂದು ಚಿಕ್ಕ ಮಗು ಹಾಗೆ ಮಾತಾಡ್ತಾರಲ್ಲ, ಅದರಿಂದ ಗೊತ್ತಾಗುತ್ತೆ ಎಲ್ಲಾದು ಜೀವನದಲ್ಲಿ ಈಸಿಯಾಗಿ ಸಿಕ್ಕಿದೆ ಅಂತ. ಮತ್ತೆ ಈ ಯೋಚನೆ ನನ್ನಲ್ಲಿ ಬಂತು, ಇವರಲ್ಲಿ ಯಾವ್ದೇ ಪೊಲಿಟಿಷಿಯನ್ನ ಟ್ಯಾಕ್ಟ್ಫುಲ್ನೆಸ್ ಅಥವಾ ಪೊಲಿಟಿಕಲ್ ಸ್ಟ್ರಾಟಜಿ ಅಥವಾ ಯಾವ್ದೇ ರೀತಿಯಾದಂತ ಒಂದು ಪೊಲಿಟಿಷಿಯನ್ದು ಒಂದ್ ಚಾರ್ಮ್ ಇರುತ್ತೆ. ಅವ್ರ ಎಲ್ಲಾ ಸಂದರ್ಭದಲ್ಲೂ ಶೈನ್ ಆಗಿ ಹೊರಗ್ ಬರಕ್ ನೋಡ್ತಾರೆ. ಮತ್ತೆ ಅವರು ಎಲ್ಲಾ ಸಂದರ್ಭಗಳನ್ನು ಅಡ್ವಾಂಟೇಜ್ ಆಗಿ ತಗೊಂಡು ಒಂದ್ ಸ್ಟೆಪ್ ಮೇಲ್ ಹೋಗಕ್ ನೋಡ್ತಾರೆ. ಅವರು ಟ್ಯಾಕ್ಟ್ಫುಲ್ ಪೊಲಿಟಿಷಿಯನ್ ಆಗಿರ್ತಾರೆ, ಹಾರ್ಡ್ ವರ್ಕ್ ಮಾಡಿ ಬಂದಿರ್ತಾರೆ. ಆದ್ರೆ ಇವ್ರ್ ಮಾತಾಡೋದು ನೋಡಿದ್ರೆ ಶ್ರೀಮಂತ ವ್ಯಕ್ತಿಯ ಹಾಳ್ ಬಿದ್ದು ಮಕ್ಳ ಹಾಗೆ ಮಾತಾಡ್ತಾರೆ. ಆದ್ರೆ ಅವ್ರಿಗೇನಾಯ್ತು? ನಷ್ಟ ಆಗಿದ್ದು ನಿಮ್ಗಲ್ವಾ? ಕಟ್ಟಿದಂತ ಮನೆ ಒಡೆದು ಹೋಯ್ತಲ್ಲ. ಸರ್, ಅದೊಂದೇ ನಷ್ಟ ಅಲ್ಲ, ಇನ್ನೂ ಬೇರೆ ನಷ್ಟಗಳು ಆಗಿದೆ. ನಾನು ಒಬ್ಬ ಹೆಣ್ಮಗಳಾಗಿ ಇವ್ರಿಗೆಲ್ಲ ನನ್ಮೇಲೆ ಕೆಟ್ಟ ಮಾತುಗಳನ್ನ ಬಳಸೋ ಅಭ್ಯಾಸ ಆಗಿದ್ಯಲ್ಲ. ಮಹಾರಾಷ್ಟ್ರ ಅಲ್ಲ, ಪಂಜಾಬಲ್ ನೋಡಿದ್ರು ಕೂಡ ಯಾರ್ ನೋಡಿದ್ರು ಕೆಟ್ಟ ಮಾತು ಹೇಳ್ತಾರೆ. ಕಟೌಟ್ ಮೇಲೆ ಚಪ್ಲಿಯಿಂದ ಹೊಡೆಯೋದು, ಒಂದ್ ಹೆಣ್ಣಿಗೆ ಅವಳ ಇಂಟೆಗ್ರಿಟಿ ಯಾವ್ದೇ ಒಂದು ಹಣ ಅಥವಾ ಅವಳ ಒಡವೆಗಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ನಮ್ಮ ದೇಶದಲ್ಲಿ ಯಾರ್ ನೋಡಿದ್ರು ಹೆಣ್ಮಕ್ಳ ಮೇಲೆ ಕೆಟ್ಟ ಮಾತಾಡ್ತಿರ್ತಾರೆ. ಐ ಥಿಂಕ್ ಈ ದೇಶ ಸ್ವಲ್ಪ ಕಾಮ್ ಡೌನ್ ಆಗ್ಬೇಕು ಅನ್ಸತ್ತೆ. ನೀವು ಹೆಣ್ಮಕ್ಳನ್ನ ಇಷ್ಟು ಕೆಟ್ಟದಾಗಿ ಟ್ರೀಟ್ ಮಾಡ್ಬಾರ್ದು. ಆದ್ರೆ ಕೆಲವೊಂದು ಒಳ್ಳೆ ವಿಷಯಗಳು ಕೂಡ ಇದೆ. ಫೈನಲಿ ನೀವು ಚುನಾವಣೆಗೆ ಅಂತ ಹೇಳಿ ಮಂಡಿಗೆ ಬಂದಿದ್ದಾಗ ಯೋಗಿ ಆದಿತ್ಯನಾಥ್ ಅವರು ಮುಂಬೈನಲ್ಲಾದಂತಹ ಘಟನೆನ ನೆನಪಿಸ್ಕೊಂಡ್ರು. ಅವ್ರು ಹೇಳಿದ್ರು, ವಿರೋಧಿಗಳನ್ನ ಹೆದರಿಸೋದಿಕ್ಕೆ ರಾಣಿ ಲಕ್ಷ್ಮೀಬಾಯಿ ಅಂತ ಶೌರ್ಯ ಮತ್ತೆ ಶಕ್ತಿ ಇದೆ ಕಂಗನಾನಲ್ಲಿ. ಅವರು ಮುಂಬೈನಲ್ಲಿ ಉದ್ಧವ್ ಠಾಕ್ರೆನ ಬೀದಿಗೆ ಕರ್ಕೊಂಡ್ ಬಂದು ನೀರನ್ನ ಕುಡ್ಸಿದ್ರು ಅಂತ ಕೂಡ ಹೇಳಿದ್ರು. ಒಳ್ಳೇದಾಯ್ತು, ಒಬ್ಬ ಮಹಾನ್ ವ್ಯಕ್ತಿಯ ಮತ್ತೆ ಒಬ್ಬ ಒಳ್ಳೆ ವ್ಯಕ್ತಿಯ ಹೆಸರಾದ್ರೂ ಬಂತಲ್ಲ. ಇಲ್ಲಾಂದ್ರೆ ಎಲ್ಲ ಕಳ್ರು ಪುಂಡ್ರು ಕ್ರಿಮಿನಲ್ಸ್ ಬಗ್ಗೆನೇ ಪ್ರಶ್ನೆ ಕೇಳ್ತಾ ಇದ್ರು ನನ್ನ. ಅದಕ್ಕೆ ನಾನು ಹೇಳೋದೇನಂದ್ರೆ, ಅದು ಅವರು ನನ್ ಬಗ್ಗೆ ತುಂಬಾ ಒಳ್ಳೆ ಯೋಚನೆಗಳನ್ನೇ ಇಟ್ಕೊಂಡಿದ್ದಾರೆ. ಯೋಗಿಜಿ ಅವರು ನನ್ಗೆ ತುಂಬಾ ಪೂಜ್ಯನೀಯರು, ನನ್ನ ಅಣ್ಣನ ಸಮಾನ. ನನ್ಮೇಲೆ ಅವರು ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ದಾರೆ. ಆದ್ರೆ ಯಾಕೆ ನಮಗೇನ್ ಅನ್ಸುತ್ತೆ ಅಂದ್ರೆ, ಕೆಲವರು ನಮ್ಗೆ ಸುಮ್ನೆ ಇಷ್ಟ ಆಗ್ತಾರೆ, ಅದು ಅವ್ರ ಎನರ್ಜಿ ಆಗಿರುತ್ತೆ. ಕೆಲವರು ತುಂಬಾ ದುಷ್ಟರು ಅನ್ಸ್ತಾರೆ. ಇಂಡಸ್ಟ್ರಿ ಅವ್ರಿಗಂತೂ ನನ್ ಮುಖ ಕಂಡ್ರೂ ಆಗಲ್ಲ, ಒಂಚೂರು ಆಗಲ್ಲ. ನಾನ್ ಬರೀ ಉಸಿರಾಡ್ತಿದ್ರು ಕೂಡ, ಬರೀ ಬ್ರೀತಿಂಗ್ ಮಾಡ್ತಿದ್ರು ಕೂಡ ಅವ್ರಿಗಿಷ್ಟ ಆಗಲ್ಲ. ನನ್ನ ನಾಶ ಮಾಡಕ್ ನೋಡ್ತಾರೆ. ನಾನ್ ಇವ್ರ ಮೇಲ್ ಕೇಸ್ ಮಾಡದ್ನಾ? ಇಲ್ಲ, ಇವ್ರು ನನ್ ಮೇಲ್ ಕೇಸ್ ಮಾಡಿದ್ರು, ನನ್ನ ನಾಶ ಮಾಡಕ್ ಪ್ರಯತ್ನ ಪಟ್ರು. ಯಾಕಂದ್ರೆ ನಾನ್ ಇವ್ರಿಗೆ ಇಷ್ಟನೇ ಆಗಲ್ಲ. ಬಿಜೆಪಿ ಅವ್ರಿಗೆ ಯಾಕೆ ಇಷ್ಟ ಆದ್ರಿ? ತುಂಬಾ ಇಷ್ಟ ಆಗ್ತೀನಿ. ಯಾಕಂದ್ರೆ ನಾನು ಸತ್ಯವಂತೆ ಮತ್ತೆ ಪ್ರಾಮಾಣಿಕವಾಗಿದ್ದೀನಿ. ಯಾರು ಪ್ರಾಮಾಣಿಕವಾಗಿರ್ತಾರೋ ಅವ್ರಿಗೆ ಅವ್ರ ಥರದ್ ವ್ಯಕ್ತಿನೇ ಇಷ್ಟ ಆಗ್ತಾರಲ್ವಾ? ರಾಕ್ಷಸ ಸೇನೆಯಲ್ಲಿರ್ತಾರೆ, ದೇವ ಸೇನೆಯಲ್ಲಿರ್ತಾರೆ. ಆದ್ರೆ ನಾನ್ ಕೇಳ್ಪಟ್ಟೆ ಇತ್ತೀಚೆಗೆ ಅವ್ರಿಗೂ ಕೂಡ ಚಿಂತೆ ಆಗಿದೆ. ನಡ್ಡಾ ಅವ್ರು ಹೇಳಿದ್ರಂತೆ, ಸ್ವಲ್ಪ ಕಡಿಮೆ ಮಾತಾಡಿ, ಸುಮ್ಮನಿರಿ. ಸರ್, ಏನಂದ್ರೆ ಇವಾಗ ನಾನು ತುಂಬಾ ಸಮಯದಿಂದ ನಾನೇ ಸ್ವತಃ ಎಲ್ಲಾದ್ರಿಂದಾನೂ ಹೋರಾಡ್ತಾ ಬಂದಿದ್ದೀನಿ. ಮತ್ತೆ ಪೊಲಿಟಿಷಿಯನ್ ಆಗಿ ನನ್ಗೆ ಬರೀ 2 ತಿಂಗಳಾಗಿರೋದು. ಈ ಎಲ್ಲಾ ಪೊಲಿಟಿಕ್ಸ್ ವಿಷಯಗಳು ನನ್ಗೆ ಎಲ್ಲಾದೂ ಗೊತ್ತಿರಕ್ಕೆ ಸಾಧ್ಯ ಇಲ್ಲ. ಹಾಗಂದಾಗ ಪಾರ್ಟಿ ಗೈಡ್ ಲೈನ್ಸ್ ನನಗ್ ಬರುತ್ತೆ, ನೀವು ಈ ತರ ಪಾರ್ಟಿ ಗೈಡ್ ಲೈನ್ಸ್ ಅಲ್ಲೇ ಇರಿ ಅಂತ. ಹಾಗಿದ್ದಾಗ ನನ್ಗನ್ಸುತ್ತೆ ಇದು ನನ್ನ ಜಾಬಿನ ಭಾಗ ಅಂತ. ಆದ್ರೆ ಇದನ್ನು ಕೂಡ ನನ್ನ ಅಗೇನ್ಸ್ಟ್ ಆಗಿ ಯೂಸ್ ಮಾಡ್ತಿದ್ದಾರೆ. ಇವಳಿಗಂತೂ ಬೈದ್ರು, ರೇಗಿದ್ರು, ಇವಳಿಗಂತೂ ಇದು ಅದು. ಈಗ ನನ್ಗೆ ಒಬ್ಬ ಸೀನಿಯರ್ ಆಗಿ ನನ್ಗೆ ಪಾರ್ಟಿ ಗೈಡ್ ಲೈನ್ಸ್ ಕೂಡ ಕೊಡ್ಬಾರ್ದಾ? ವಿಚಿತ್ರವಾಗಿದೆ. ಇದು ಪಾರ್ಟಿ ಗೈಡ್ ಲೈನ್ಸಾ? ನೀವು ರೈತರನ್ನ ಬಲಾತ್ಕಾರಿಗಳು ಅಂತ ಹೇಳೋದು? ಇದು ಪಾರ್ಟಿ ಗೈಡ್ ಲೈನ್ಸಾ? ನೀವು ಹೀಗೆ ರೈತರ ಬಗ್ಗೆ ಹೇಳೋದು,
ಅಲ್ಲಿ ಶವಗಳನ್ನ ನೇತಾಕಿದ್ರು. ಸರ್, ನೀವ್ ನೋಡಿ ನನ್ನ ಎಷ್ಟು ಕೆಟ್ಟದಾಗ್ ಪೋರ್ಟ್ರೇ ಮಾಡ್ತಿದ್ದೀರಾ. ನನಗ್ ಗೊತ್ತಿಲ್ಲ ಇದ್ ಯಾವ ಅದಾಲತ್ ನೋಡಿ, ಇದು ನಡೀತಿದೆ ನೀವೇ ಅಂತ. ಹೇಳಿರುವಂತ ಮಾತುಗಳು ನನ್ನ ಹತ್ರ ಇದೆ, ಏನ್ ಹೇಳಿದ್ದೀರಾ ಅಂತ. ನೀವು ಈ ಮಾತನ್ನ ಹೇಳಿದ್ರಲ್ಲ, ರೈತರ ಆಂದೋಲನ ನಡೀತಾ ಇದ್ದಾಗ ಎಸ್, ಅಲ್ಲಿ ಇಲ್ ನೋಡಿ, ಈಗ ಈಗ ಹ್ಮ್. ಇವಾಗ ಚೇಂಜ್ ಮಾಡಿದ್ರು ಇವರು. ಪ್ಲೀಸ್ ಇದನ್ನ ಎಡಿಟ್ ಮಾಡ್ಬೇಡಿ, ನೀವು ಎಡಿಟ್ ಮಾಡ್ಬೇಡಿ. ಯಾಕಂದ್ರೆ ಇವಾಗ ರಜತ್ ಸರ್ ಇದಾರಲ್ಲ, ಇಡೀ ಮೀಡಿಯಾನ ರೆಪ್ರೆಸೆಂಟ್ ಮಾಡಿದ್ರು, ಪೂರ್ತಿ ಮೀಡಿಯಾನ. ಏನ್ ಅರ್ಥಂಬರ್ಧ ಕೇಳಿದ್ರು ಅದೇ ಹೆಡ್ಲೈನ್ಸ್, ಅದೇ ಹಾಕ್ಬಿಡೋದು. ಸೊ ನಾನಂದೆ ಎಲ್ಲಿ ರೈತರ ಆಂದೋಲನೆ ನಡೀತೋ ಆ ಜಾಗದಲ್ಲಿ, ಎಲ್ಲಿ ರೈತರ ಆಂದೋಲನೆ ನಡೀತೋ ಆ ಜಾಗದಲ್ಲಿ ಹೆಣ ಉರುಳ್ತು. ಅಲ್ಲಿ ಕೊಲೆ ಆಗಿದೆ, ಅದ್ರ ಪೂರ್ತಿ ಕವರೇಜ್ ಇದೆ, ನಾನ್ ತೋರಿಸ್ತೀನಿ ಬೇಕಾದ್ರೆ. ಅಲ್ಲಿ ರೇಪ್ ಆಗಿದೆ, ಗ್ಯಾಂಗ್ ರೇಪ್ ಆಗಿದೆ, ಅದ್ರದ್ದು ಕವರೇಜ್ ಇದೆ, ಅದನ್ನು ತೋರಿಸ್ತೀನಿ. ನಾನೇನಾದ್ರೂ ಹೇಳದ್ನ ರೈತರೇ ಮಾಡಿದ್ದು ಅಂತ? ಇಲ್ಲ, ನಾನಂದೆ ಹೊರ್ಗಿನವರು ಅದನ್ನ ಟೇಕ್ ಓವರ್ ಮಾಡಿದ್ದಾರೆ ಅಂತ. ಇವ್ರು ಆದ್ರೂ ಕೂಡ ನಾನ್ ನಿಜ ಹೇಳ್ದಂಗ್ ಮಾತ್ರ ಇದು ಮೀಡಿಯಾಲ್ ಕಂಪ್ಲೀಟ್ ಆಗಿದೆ, ಇದು ಮಕ್ಕಳಿಗೂ ಕೂಡ ಗೊತ್ತಿದೆ, ಗೊತ್ತಾಯ್ತಾ? ಆದ್ರೆ ಯಾವಾಗ್ಲಾದ್ರೂ ಒಂದ್ ಹೆಣ್ಮಗ್ಳು ಇದನ್ನ ಬಾಯ್ ಬಿಟ್ ಹೇಳಿದ್ರೆ ಅವಾಗ ಇವ್ರು ಅಯ್ಯೋ ಹೇಳ್ಬಿಟ್ಲಾ, ಇವಳು ಹೇಳೇ ಬಿಟ್ಲು. ಇವ್ರು ಹೇಗ್ ಆಕ್ಟಿಂಗ್ ಮಾಡ್ತಾರೆ, ಹೇಗ್ ಇವಳು ನೇರವಾಗಿ ಮಾತಾಡ್ತಾಳೆ. ಇವ್ರಿಗೆ 1 ಲಕ್ಷ ನ್ಯೂಸ್ ಐಟಮ್ ಬಂದಾಗ ಕಾಣಿಸ್ಲಿಲ್ವಾ ಇದೆಲ್ಲ? ಅಂದ್ರೆ ಯಾತರ ಜನ ಇವ್ರು? ಐ ಫೀಲ್ ಆಸ್ ಅ ಪರ್ಸನ್ ನನಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಈ ಜಗತ್ತು ನಿಜಾನ ನೋಡಿ ಅದನ್ನ ತೆಗ್ದಾಕತ್ತೆ, ಸತ್ಯನ ತೆಗ್ದಾಕಿ ಸುಳ್ಳಿನಲ್ಲೇ ಜೀವ್ಸತ್ತೆ. ಇನ್ನೊಂದ್ ಕಡೆ ಯಾವ ವ್ಯಕ್ತಿ ಸಾಧಾರಣವಾಗಿರೋ ಅಂತ ಒಬ್ಬ ಸಾಧಾರಣ ವ್ಯಕ್ತಿ, ಏನು ಗೊತ್ತಿಲ್ದಿರೋ ವ್ಯಕ್ತಿ, ಅವ್ರಿಗೆ ಹಿಂದಿರೋದ್ ಮುಂದೆ ಪ್ಲಸ್ ಮೈನಸ್ ಮೈನಸ್ ಪ್ಲಸ್, ಅವ್ರ ಮರ್ಯಾದೆನೆ ತೆಗ್ದು ಲಾಯಕ್ಕೆ ಇಲ್ದಿರೋ ಹಾಗ್ ಮಾಡ್ತಾರೆ. ಈ ತರ ಈ ಜಗತ್ತಿದೆ. ಇದ್ರ ಬಗ್ಗೆ ರಾಹುಲ್ ಗಾಂಧಿ ಏನ್ ಹೇಳಿದ್ದಾರೆ ಅಂತ ಹೇಳ ನಿಮ್ಗೆ? ಇವಾಗ ನಿಮ್ ಹೆಡ್ಲೈನಿಗೆ ಅವ್ರೇನೋ ಹೇಳಿರ್ತಾರೆ ಅಂದ್ರೆ ಹೇಳಿ. ಇಲ್ಲ, ಅವರು ಟ್ವೀಟ್ ಮಾಡಿದ್ದಾರೆ. ಹೇಳ್ತಾರೆ, ಬಿಜೆಪಿ ಸಂಸದರು ಇಂಥ ಮಾತುಗಳನ್ನ ಹೇಳ್ತಿರೋದು ಬಿಜೆಪಿಯ ರೈತ ವಿರೋಧಿ ನೀತಿ ಮತ್ತೆ ಉದ್ದೇಶಗಳಿಗೆ ಸಾಕ್ಷಿಯಾಗಿದೆ ಅಂತ. ಮೊದಲನೇದಾಗಿ ನನಗೆ ಏನನ್ಸತ್ತೆ ಅಂದ್ರೆ, ನಮ್ ಪಾರ್ಟಿ ಪಾಲಿಸೀಸ್ ಇದೆಯಲ್ಲ, ಅದು ಪಾರ್ಟಿ ತುಂಬಾ ಚೆನ್ನಾಗಿ ಕ್ಲಿಯರ್ ಮಾಡಿಟ್ಟಿದೆ. ನನ್ನಿಂದ ಏನ್ ತಪ್ಪಾಯ್ತು ಅಂದ್ರೆ, ಸ್ವಲ್ಪ ಸಮಯಕ್ಕೆ ನಾನ್ ಮರ್ತೋದೆ, ನನ್ನ ಇಂಡಿವಿಜುವಲ್ ಒಪಿನಿಯನ್ ಮ್ಯಾಟರ್ ಆಗಲ್ಲ ಅಂತ. ನಾನ್ ಪಾರ್ಟಿ ಪಾಲಿಸೀಸ್ ಜೊತೆಗೇ ಇರ್ಬೇಕಾಗತ್ತೆ. ಪಾರ್ಟಿ ಪಾಲಿಸಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಅವ್ರ್ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಅವ್ರ್ ಯೋಚನೆ ಮಾಡ್ತಿರೋದು ರೈತರ ಬಗ್ಗೆ, ಅವ್ರನ್ನ ಜೊತೆ ಕರ್ಕೊಂಡ್ ಹೋಗೋದ್ ಹೇಗೆ ಅಂತ. ಅವ್ರ ಕನ್ಸರ್ನ್ ಬರೀ ಇಷ್ಟೇ ಆಗಿದೆ. ಆದ್ರೆ ಬೇರೆಯವ್ರು ಏನ್ ಮಾಡಿದ್ರು, ಎಲ್ಲಾ ಲೈಮ್ ಲೈಟ್ನು ಕೂಡ ಅಲ್ಲಿ ಗಲಾಟೆ ಆಗಿತ್ತಲ್ಲ ಅದ್ರ ಮೇಲೆ ಅವ್ರು ಫೋಕಸ್ ಮಾಡಿದ್ರು. ನನ್ನ ಪಾರ್ಟಿಯ ಪಾಲಿಸಿ ಇದೆಯಲ್ಲ, ನಾನು ಅವ್ರ ಜೊತೆನೇ ಇದ್ದೀನಿ. ಇವ್ರೆಲ್ಲ ಇದಾರಲ್ಲ, ಉರಿತಾ ಇರೋ ಬೆಂಕಿಗೆ ತುಪ್ಪ ಹಾಕಿ ನನ್ನ ಕೆಳಗ್ ತೋರ್ಸಕ್ಕೆ ಪ್ರಯತ್ನ ಮಾಡ್ತಿರೋರು, ಇವರೆಲ್ಲ ನಾನು ಇಲ್ಲ, ರೈತರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನೇ ರೈತರ ಫ್ಯಾಮಿಲಿಯೋಳು. ನನ್ ಫ್ಯಾಮಿಲಿ ಜಮೀನ್ದಾರ್ ಫ್ಯಾಮಿಲಿ. ನಾವ್ ಚಿಕ್ಕ ವಯಸ್ಸಿಂದ ಫಾರ್ಮಿಂಗ್ ಮಾಡ್ಕೊಂಡ್ ಬಂದಿದೀವಿ. ಚಿಕ್ಕ ವಯಸ್ಸಲ್ಲಿ ಗದ್ದೆಲಿ ಬೆಳೆ ಬೆಳೀತಿರ್ಬೇಕಾರೆ ನಾನೇ ಊಟ ತಗೊಂಡ್ ಹೋಗ್ತಾ ಇದ್ದೆ ಯಾವಾಗ್ಲೂನು. ನಾನ್ ಕೇಳ್ಪಟ್ಟೆ, ನಿಮ್ಮ ಪೇರೆಂಟ್ಸ್ ಹೇಳ್ತಾ ಇದ್ರು ವ್ಯವಸಾಯ ಮಾಡು, ಅದೇ ಸರಿ ಅಂತ. ಅಜ್ಜಿ ಹೇಳ್ತಿದ್ರು. ನಾನೇನ್ ಹೇಳ್ತಿದ್ದೆ ಅಂದ್ರೆ, ನಾವು ರೈತರು. ಆದ್ರೆ ಇವಾಗ ರೈತರದು ಭಾರ ಇದೆಯಲ್ಲ, ಅದನ್ನ ಅವರು ಒಂದ್ ರೀತಿಲಿ ಇವಾಗ ನಿಮ್ಮ ಮನಸ್ಸಿನಲ್ಲಿ ಯಾವತ್ತಾದ್ರೂ ಇಂಥ ಭಾವನೆ ಬಂದಿತ್ತಾ? ಎಲ್ಲಿ ರೈತರು ಕೂತಿರ್ತಾರೋ ಅಲ್ಲಿ ಅತ್ಯಾಚಾರ ನಡಿಬಹುದು, ಮತ್ತೆ ಕೊಲೆಗಳು ನಡಿಬಹುದು. ಇಲ್ಲ, ನನ್ ಮನ್ಸಿನ ಭಾವನೆ, ಆ ರೈತರ ಆಂದೋಲನ ಇತ್ತಲ್ಲ, ಅದು ಕಂಪ್ಲೀಟ್ ಆಗಿ ಹೈಜಾಕ್ ಮಾಡಿದ್ದಾರೆ. ಅದನ್ನ ರೈತರ ಆಂದೋಲನ. ಯಾಕಂದ್ರೆ ಕಂಗನಾ, ಇದಕ್ಕೊಂದು ಬ್ಯಾಕ್ಗ್ರೌಂಡ್ ಇದೆ. ನೀವು ಹೀಗೆ ಹೇಳ್ತಿರೋದು ಇದು ಮೊದಲನೇ ಸಲ ಅಲ್ಲ. ಡಿಸೆಂಬರ್ 2020ರಲ್ಲಿ ಬಿಬಿಸಿ 88 ವರ್ಷದ ವೃದ್ಧ ಮಹಿಳೆಯ ವಿಡಿಯೋನ ಪೋಸ್ಟ್ ಮಾಡಿತ್ತು. ಆಗ ನೀವ್ ಹೇಳಿದ್ರಿ, ಇದೇ ಅಜ್ಜಿ ಅಲ್ವಾ $100 ತಗೊಂಡ್ ಬಂದಿದ್ದು ಅಂತ. ಇಲ್ಲ, ನಾನ್ ಏನ್ ಹೇಳಿದ್ದು ಅಂದ್ರೆ, ಇಲ್ಲಿ ದಿನಕೂಲಿ ತಗೊಂಡು ಇವ್ರದೊಂದು ವಿಡಿಯೋ ಇದೆಯಲ್ಲ, 500 ರೂಪಾಯಿ ಶಾಹೀನ್ ಬಾಗಲ್ಲಿ ಎಲ್ಲರಿಗೂ ಸಿಕ್ತಿತ್ತು, ಬಿರಿಯಾನಿ ಸಿಗ್ತಾ ಇತ್ತು. ಇದ್ ಎಲ್ಲರೂ ನೋಡಿದಾರೆ ಈ ವಿಡಿಯೋಸ್. ನಾನ್ ಬೇಕಾದ್ರೆ ಆಪ್ಕೆ ಅದಾಲತ್ತಲ್ಲಿ ಈ ವಿಡಿಯೋ ಕೊಡ್ತೀನಿ ನಿಮ್ಗೆ. ನನ್ ಮೇಲ್ ನೀವು ಆರೋಪ ಹಾಕ್ಬೇಡಿ. ನಾನ್ ಅದರಿಂದ ಎಲ್ಲೂ ರಿಲೇಟ್ ಆಗಿಲ್ಲ. ನಾನ್ ಅಲ್ಲಿ ಹೋಗೂ ಇಲ್ಲ, ನಾನ್ ಅಲ್ಲಿ ಆಪರೇಟೂ ಮಾಡಿಲ್ಲ. ನಾನೇನ್ ನೋಡಿದ್ನೋ ಇಡೀ ಜಗತ್ತೇ ನೋಡ್ತಾ ಇದೆ. ಆದ್ರೆ ನನಗೇನ್ ಹೇಳ್ತಾರೆ, ನೀನ್ ನೋಡ್ದೆ, ಆದ್ರೆ ನೀನ್ ಮಾತಾಡ್ದೆ. ನಾನ್ ಅಷ್ಟೊಂದ್ ಬುದ್ಧಿವಂತೇನಲ್ಲ. ನಾನ್ ಅಲ್ಲಿ ನೋಡ್ದೆ, ಅಲ್ಲಿ ಜನಗಳಿಗೆ ದಿನಕೂಲಿನೂ ಕೊಡ್ತಾ ಇದಾರೆ, ಮತ್ತೆ ಅಲ್ಲಿ ಜನಗಳಿಗೆ ಬಿರಿಯಾನಿ ಕೂಡ ತಿನ್ಸ್ತಿದ್ದಾರೆ. ಮತ್ತೆ ಈ ವಿಷಯ ಇಡೀ ದೇಶದ್ ಮಾತಾಗಿತ್ತು. ಎಲ್ಲರಿಗೂ 500 ರೂಪಾಯಿ ನೋಟ್ ಸಿಗ್ತಾ ಇದೆ, ಮತ್ತೆ ಬಿರಿಯಾನಿ ಸಿಗ್ತಾ ಇದೆ ಎಲ್ಲರಿಗೂ. ಮತ್ತೆ ಅದೇ ಮುಖಗಳು ಯಾವ ಮುಖಗಳು ಶಾಹೀನ್ ಬಾಗಲಿ ಸಿಕ್ತಲ್ಲ, ಆ ಮುಖಗಳು ಅಲ್ಲೂ ಕೂಡ ಐಡೆಂಟಿಫೈ ಆಗಿದೆ. ಇದೇ ಮುಖಗಳು ಅಲ್ಲೂ ಹೋಗಿದ್ದಾರೆ.
ಈ ವಿಷಯ ಇಡೀ ದೇಶನೇ ನೋಡ್ತಿದೆ. ಆದ್ರೆ ನೀವ್ ಅದಕ್ ನನ್ನ ಟಾರ್ಗೆಟ್ ಮಾಡ್ತೀರಾ ಅಂದ್ರೆ ನೀವ್ ಮಾಡಿ, ಪರವಾಗಿಲ್ಲ ಮಾಡಿ. ನೀವು ಸಬ್ಜೆಕ್ಟ್ ಮೇಲೆ ಟಾರ್ಗೆಟ್ ಮಾತಾಡೋದು ಮುಖ್ಯನಾ ನಿಮ್ಗೆ? ಸರ್, ನಾನ್ ಎಲ್ಲಾ ಸಬ್ಜೆಕ್ಟ್ ಮೇಲೂ ಮಾತಾಡ್ತೀನಿ ಅಂತ ಅಲ್ಲ, ಆದ್ರೆ ನಮ್ಮ ದೇಶನ ಒಂಥರ ಈ ವಿದೇಶಿ ಶಕ್ತಿಗಳಿದೆಯಲ್ಲ, ನಮ್ಮ ದೇಶನ ಪೊಳ್ಳು ಮಾಡ್ಸೋದು ಅಥವಾ ಆತಂಕ ಬರ್ಸೋದು, ಮತ್ತೆ ಯಾವ ತರದ್ ಸಿಚುಯೇಷನ್ ಬಾಂಗ್ಲಾದೇಶಲ್ಲಿ ಆಗ್ತಿದ್ಯಲ್ಲ ಮತ್ತೆ ಬೇರೆ ದೇಶಗಳಲ್ಲಿ ಆಗ್ತಿದ್ಯಲ್ಲ, ಅದನ್ನ ನಮ್ಮ ದೇಶದಲ್ಲಿ ಮಾಡಕ್ ಹೊರಟ್ರೆ ನಾವೇನ್ ಸುಮ್ನೆ ಇರ್ಬೇಕಾ? ಅಷ್ಟೇನ್ ಜೀವದ ಮೇಲೆ ಆಸೆ ಇಲ್ಲ ಅಲ್ವಾ? ನಾವು ಹೀಗೆ ಹೆದರ್ಕೊಂಡು ಎಲ್ಲ ನೋಡ್ತಾ ಇರೋದಕ್ಕೆ. ನಾವು ಜನರ ಭಾವನೆಗಳನ್ನ ನೋಡಿದ್ದೀವಿ. ಪಾರ್ಲಿಮೆಂಟ್ನ ಮೆಂಬರ್ ಆದ್ಮೇಲೆ ಮೊದಲನೇ ಸಲ ಚಂಡೀಗಢದಿಂದ ಡೆಲ್ಲಿಗೆ ಬರ್ಬೇಕಾದ್ರೆ ಸಿಐಎಸ್ಎಫ್ನ ಯೋಧೆ ನಿಮ್ ಮೇಲೆ ದಾಳಿ ಮಾಡಿದ್ರು. ಮತ್ ಅವ್ರು ಹೇಳಿದ್ರು ನಾನು ರೈತ. ನಿಮಗೆ ನಿಮ್ಮ ಖಾಕಿಯ ಮಿತಿ ಗೊತ್ತಿಲ್ಲ ಅಂತ ಅಂದಾಗ, ನೀವು ಒಂದು ರೀತಿಯ ಮಾರುವೇಷದಲ್ಲಿ ಬಂದಾಗ, ಯಾವ್ದೋ ಒಬ್ಬ ವ್ಯಕ್ತಿ ನಿಮ್ಮೇಲೆ ಪೂರ್ತಿ ಭರವಸೆಯನ್ನ ಇಟ್ಟಾಗ ನೀವು ಅವನ್ ಮೇಲೆ ದಾಳಿ ಮಾಡಿದ್ರೆ ಆಗ ನೀವು ರೈತ ಅಂತ ಹೇಳಿಸ್ಕೊಳ್ಳೋ ಲಾಯಕ್ಕಿದ್ದೀರಾ? ನಾನ್ ಹೇಳಿದ್ದೀನಿ, ನಿಮ್ಮ ಐಡೆಂಟಿಟಿನ ಕಿತ್ಕೊಳ್ಳೋದು ಒಳ್ಳೇದು. ನೀವ್ ಏನೂ ಆಗಿರಲ್ಲ, ಉಗ್ರಗಾಮಿ ಆಗಿರ್ತೀರಾ ಅಷ್ಟೇ. ಮತ್ ಅವ್ರಿದಾರಲ್ಲ, ಓಪನ್ ಆಗಿ ಖಾಲಿಸ್ತಾನ ಬೇಕು ಅಂತ ಕೇಳಿದಾರೆ. ಓಪನ್ ಆಗಿ ಖಾಲಿಸ್ತಾನ ಕೇಳಿದ್ದಾರೆ ರೈತರ ಆಂದೋಲನೆಯಲ್ಲಿ. ನನ್ನ ಹತ್ರ ಎಷ್ಟೊಂದ್ ವಿಡಿಯೋ ಗೊತ್ತಿಲ್ಲ. ಇಷ್ಟೊಂದ್ ಇನ್ನೋಸೆಂಟ್ ಆಗಿ ಪ್ರಶ್ನೆ ಹೇಗ್ ಕೇಳ್ತಾರೆ ನನಗ್ ನಿಜವಾಗ್ಲೂ ಅರ್ಥ ಆಗಲ್ಲ. ಇಷ್ಟೊಂದ್ ವಿಡಿಯೋಸ್ ಇದ್ರು ಕೂಡ ಅವರು ನಾವ್ ಇವತ್ತು ಒಂದ್ ವೇಳೆ ಈ ದೇಶದ ಪಾಲಾಗಕ್ ಬಿಟ್ರೆ, ಈ ದೇಶದಲ್ಲಿ ಎಷ್ಟೋ ಜನರು ಅವ್ರಿಗೆ ಹರ್ಟ್ ಆಗಿದ್ದು ಯಾವ ವಿಚಾರಕ್ಕೆ ಅಂತಂದ್ರೆ, ಅವರ ತಾಯಿ ಕೂಡ ಅವತ್ತು ಪ್ರತಿಭಟನೆಗೆ ಹೋಗಿದ್ರು. ಮತ್ತೆ ನೀವ್ ಹೇಳಿದ್ರಿ 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ತಗೊಂಡ್ ಹೋಗಿದ್ರು ಅಂತ. ಇದೇ ವಿಚಾರಕ್ಕೆ ಅವ್ರಿಗೆ ನೋವಾಗಿದ್ದಿತ್ತು. ಆದ್ರೆ ನನ್ ಹತ್ರ ಯಾವ ಫೋಟೋಸ್ ಇದೆಯಲ್ಲ, ಅದೇ ಆ ಶಾಹೀನ್ ಬಾಗಲ್ ಇರೋಂಥ ವ್ಯಕ್ತಿಗಳು ಮತ್ತೆ ಇವರು ಸೇಮ್ ಫೋಟೋಸ್ ನನ್ನ ಹತ್ರ ಇದೆ. ಅವರಿಗೆ ಅಷ್ಟೊಂದ್ ಸಮಸ್ಯೆ ಆಗಿದ್ರೆ, ಇಲ್ಲಿ ಕೋರ್ಟ್ ಅನ್ನೋದಿದೆ, ಲಾ ಇದೆ, ಆರ್ಡರ್ ಇದೆ, ಪೊಲೀಸ್ ಸ್ಟೇಷನ್ ಇದೆ. ಯಾವ ವ್ಯಕ್ತಿ ಲಾ ಅಂಡ್ ಆರ್ಡರ್ನ ಅರ್ಥನೇ ಮಾಡ್ಕೋತಾ ಇಲ್ಲ, ಇವಾಗ ನಾನು ನನ್ ರಿವೆಂಜ್ನ ರೋಡಲ್ಲೇ ತಗೋಬೇಕು ಅಂತಂದ್ರೆ ಎಲ್ಲರೂ ಸೆಟ್ಲ್ ಮಾಡ್ಕೊಳ್ಳಿ ರೋಡ್ ಮೇಲೆನೆ. ಸೆಟಲ್ ಮಾಡ್ಕೋತೀರಾ? ಈ ವಿಚಾರವಾಗಿ ದಿಲ್ಜಿತ್ ದೋಸಾಂಜ್ ಪ್ರತಿಕ್ರಿಯಿಸಿದಾಗ ನೀವು ಕೂಡ ಈತ ಕರಣ್ ಜೋಹರ್ನ ಸಾಕು ಪ್ರಾಣಿ ಅಂತಿದ್ರಿ. ಸರ್, ಮೊದಲನೇದಾಗಿ ಯಾರೀ ದೇಶನ ಮುರಿಬೇಕು ಅಂತಿದಾರೋ ನೋಡಿ, ಈಗ ನಾವಿದ್ದಾಗ್ಲೇನೆ ನಮ್ ಕಣ್ಣಿಂದ ದೇಶ ಮುರಿಯೋದನ್ನ ನೋಡಕ್ ಆಗಲ್ಲ ಅಲ್ವಾ ಹೇಳಿ? ಯಾಕಂದ್ರೆ ಇಲ್ಲ, ಈಗ ಇದರಲ್ಲಿ ದೇಶನ ವಿಭಜಿಸೋ ಪ್ರಶ್ನೆ ಬರ್ಲೇ ಇಲ್ಲ. ಅವರು ನಿಮ್ ಮಾತಿಗೆ ಕಮೆಂಟ್ ಮಾಡಿದ್ರು. ಆದ್ರೆ ನೀವು ಕೊಟ್ಟಂತ ಉತ್ತರ ಇದೆಯಲ್ಲ, ಅದು ಇಂಟ್ರೆಸ್ಟಿಂಗ್ ಆಗಿದೆ. ನೀವ್ ಹೇಳಿದ್ರಿ, ಲೇ ಚಮಚ ನಡಿ, ನೀನು ಯಾರ ಕಾಲನ್ನ ನೆಕ್ಕಿ. ಅವನೇನ್ ಹೇಳಿದಾನೆ ಅದನ್ನ ಹೇಳಿ ಮೊದ್ಲು. ಅದನ್ನು ಹೇಳಿ. ನಾನ್ ಬರ್ದಿರೋದ್ ಹೇಳ್ತಿದ್ದೀರಾ, ಏನು ಹೇಳ್ತಿಲ್ಲ. ನಾನ್ ಹೇಳಿದ್ನಲ್ಲ, ಇಲ್ಲ, ನೀವ್ ಮೊದ್ಲು ನನ್ಗೆ ಅವ್ನ್ ಬರ್ದಿರೋದ್ ಹೇಳಿ. ಅವ್ರು ಬರ್ದಿದ್ದಾರೆ, ನೀವು ಯಾರ್ಯಾರ ಜೊತೆ ಸಿನಿಮಾ ಮಾಡಿದ್ದೀರೋ ನೀವು ಅವ್ರು ಸಾಕೋ ಪ್ರಾಣಿ ಅಂತ. ಅದಕ್ಕೂ ಮುಂಚೆ ಸಾಕೋ ಪ್ರಾಣಿಗಿಂತ ಮುಂಚೆ ಏನ್ ಕಮೆಂಟ್ ಇತ್ತು ಹೇಳಿ? ಇದೇ ಮೊದಲನೇ ಕಮೆಂಟ್. ಇದಕ್ ಮುಂಚೆ ನೀವೇ ಕಮೆಂಟ್ ಮಾಡಿರೋದು. ಇಲ್ಲ, ಆದ್ರೆ ಯಾವತ್ತಿಗೂನು ನಾನೇ ಹೋಗಿ ಜಗಳ ಆಡಿರೋಕ್ ಸಾಧ್ಯ ಇಲ್ಲ. ಇದು ನನ್ ನಿಯಮ, ಇದ್ರ ಮೇಲೆ ನಡೆಯೋದ್ ನಾನು. ಓಕೆ, ಆದ್ರೆ ಎಲ್ರೂ ಅನ್ಕೋತಾರೆ ನೀವೇ ಮೊದಲು ಜಗಳ ಮಾಡ್ತೀರಾ. ಇಲ್ಲ, ಇದನ್ನೇ ತಾನೇ ಹೇಳೋದು, ಖರೀದಿ ಮಾಡಿರೋ ಪಬ್ಲಿಸಿಟಿ ಅಂತ. ನಾನ್ ಯಾವತ್ತೂ ಕೆಣಕಲ್ಲ, ನಾನ್ ಯಾವತ್ತೂ ಯಾರನ್ನೂ ಕೆಣಕಲ್ಲ. ಮೊದ್ಲು ಅವರೇ ನನ್ನ ಕೆಣಕ್ತಾರೆ, ಎಂಡ್ ಮಾಡೋದ್ ನಾನು. ಅದಕ್ಕೆ ಜನಕ್ ಅನ್ಸುತ್ತೆ ನಾನ್ ಶುರು ಮಾಡ್ದೆ ಅಂತ. ಆದ್ರೆ ನೀವು ಅಂಥ ಭಾಷೆಗಳನ್ನ ಬಳಸೋದು ಸರಿಯಲ್ಲ ಅಲ್ವಾ? ನೀವು ಉತ್ತರ ಕೊಡ್ಬೋದು, ಅದು ನಿಮ್ಮ ಹಕ್ಕು, ಹೌದಲ್ವಾ? ಯಾವ್ ಜನಗಳು ನಿಮ್ಮನ್ನ ಬರೀ ಕೆಳಗಣಿಸ್ತಾ ಅಥವಾ ಒಂದ್ ರೀತಿಲಿ ಕೆಟ್ಟ ಭಾಷೆ ಯೂಸ್ ಮಾಡಿ, ಕೆಟ್ಟ ಪದಗಳನ್ನ ಯೂಸ್ ಮಾಡಿ ನಿಮ್ಮನ್ನ ಹೆದರ್ಸಕ್ ನೋಡ್ತಾರೆ. ಆದ್ರೆ ನನ್ ಲೈನ್ ಕ್ರಾಸ್ ಆಗಿಲ್ಲ. ಸೊ ನಾನ್ ಅವ್ರಿಗೆ ಹೇಳೋದ್ ಏನಂದ್ರೆ, ನಾನ್ ನಿಮ್ಮಿಂದ ಹೆದ್ರಲ್ಲ. ಈಗ ನೋಡಿ, ನೀವು ಲಾಸ್ಟಲ್ಲಿ ಇದೆಯಲ್ಲ, ಅದನ್ನ ನೀವೇ ಬರ್ದಿರೋದು. ನೀನು ಯಾರ್ ಕಾಲನ್ನ ನೆಕ್ಕಿ ಕೆಲಸ ಮಾಡಿಸ್ಕೋತೀಯೋ ಅವ್ರು ನನ್ ಕಾಲ್ ಕೆಳಗಿದ್ದಾರೆ ಅಂತ. ಸರ್ ನೋಡಿ, ನೀವ್ ನನ್ನ ತುಂಬಾ ಕೆಟ್ಟದಾಗ್ ರೆಪ್ರೆಸೆಂಟ್ ಮಾಡ್ತಿದ್ದೀರಾ. ಎಷ್ಟು ಕೆಟ್ಟದಾಗ್ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಅವ್ರ ಬಗ್ಗೆ ಹೇಳ್ತಾನೆ ಇಲ್ಲ. ಅವ್ರು ಎಷ್ಟು ಕೆಟ್ಟದಾಗಿ ಕೆಟ್ಟದಾಗ್ ಮಾತಾಡಿದಾರೆ ನನ್ ಬಗ್ಗೆ. ಆದ್ರೆ ಇವಾಗ ನೋಡಿ, ಇವಾಗ ಯಾರೋ ನಿಮಗೆ ಕೆಟ್ಟದಾಗ್ ಮಾತಾಡ್ತಿದ್ದಾರೆ, ಕೆಟ್ಟ ವಾಕ್ಯ ಯೂಸ್ ಮಾಡ್ತಿದ್ದಾರೆ. ಅವಾಗ ನಾನೇನ್ ಹೇಳಿ? ನೋ ಯು ಆರ್ ನಾಟ್ ರೈಟ್. ಅಯ್ಯೋ, ನಾವೂನು ಹಳ್ಳಿ ಜನ, ನಾವ್ ಹಳ್ಳಿಯವರು, ತುಂಬಾ ಹೊರಟು. ನೋಡಿ, ಅವ್ರು ಹೇಗ್ ಮಾತಾಡ್ತಾರೋ ಹಾಗೆ ನಮ್ ಉತ್ತರ ಇರುತ್ತೆ. ಯಾವ್ದೇ ಕಾಂಪ್ರಮೈಸ್ ಇಲ್ಲ.
ಸರಿ, ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕಂಗನಾ ರಣಾವತ್ ಅವರ ಮೇಲೆ ಆರೋಪ ಮತ್ತು ಪ್ರಶ್ನೆಗಳ ಮತ್ತೊಂದು ಸುತ್ತು. ಮೈ ಗಾಡ್, ಐ ಕಾಂಟ್ ಬಿಲೀವ್. ನನ್ಗನ್ಸುತ್ತೆ ಇವರು ಕರಣ್ ಜೋಹರ್ ಜೊತೆ ಮೀಟಿಂಗ್ ಮಾಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇಂದಿನ ನಮ್ಮ ಅತಿಥಿ ಪಾರ್ಲಿಮೆಂಟಿನ ಮೆಂಬರ್ ಕಂಗನಾ ರಣಾವತ್. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಕಂಗನಾ ರನೌತ್ ಮೇಲಿರುವ ಆರೋಪವೇನೆಂದರೆ ಇವರು ತಲೆಬುಡವಿಲ್ಲದ ಹೇಳಿಕೆಗಳನ್ನ ಕೊಡ್ತಾರೆ ಎಂಬುದು. ಖಂಡಿತ ಇಲ್ಲ, ಈಗ ಖಂಡಿತ ನೋಡಿ, ಇಲ್ಲ. ಚುನಾವಣೆಯ ಸಂದರ್ಭದಲ್ಲಿ ನಿಮ್ಮ ವಿರುದ್ಧ ಸ್ಪರ್ಧಿಸ್ತಾ ಇದ್ದ ವಿಕ್ರಮಾದಿತ್ಯನ್ಗೆ ನೀವು ಹೇಳ್ತೀರಾ, ನೋಡು ನಾನ್ ನಿನಗೆ ಎಂಥ ಗತಿ ತರ್ತೀನಿ ಅಂದ್ರೆ ತರಕಾರಿ ಮಾರ್ಕೆಟಲ್ಲಿ ನಿನಗೆ ತರಕಾರಿ ಬೆಲೆ ಮರ್ತು ಹೋಗ್ಬಿಡ್ಬೇಕು. ನೋಡಿ, ಇದಿದ್ಯಲ್ಲ, ಮೈ ಗಾಡ್, ಐ ಕಾಂಟ್ ಬಿಲೀವ್. ನನ್ಗನ್ಸುತ್ತೆ ಇವರು ಕರಣ್ ಜೋಹರ್ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಎಷ್ಟು ದೊಡ್ಡ ಷಡ್ಯಂತ್ರ ಮಾಡ್ತಿದ್ದಾರೆ ನನ್ ವಿರುದ್ಧ. ನೋಡಿ, ಅದೇ ಹೇಳ್ತಾರಲ್ಲ, ನನ್ನೋರೇ ಹೀಯಾಳ್ಸಿದ್ರು, ಬೇರೆಯವ್ರ ಬಗ್ಗೆ ಯಾಕೆ ಮಾತು, ದೋಣಿ ಮುಳುಗಿದ್ರು ನೀರ್ ಕಮ್ಮಿ ಇರೋ ಕಡೆನೆ. ಇದೊಂದ್ ಮಾತಿದ್ಯಲ್ಲ, ನಾನ್ ಹೇಳಿದ್ದೇನು ಅಂದ್ರೆ, ಈ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ ಇದಾರಲ್ಲ, ಅವ್ರು ಹೇಳಿದ್ರು ಮಂಡಿಲಿ ಏನ್ ಬೆಲೆ ನಡೀತಿದೆ ಅಂತ. ಇದನ್ ಕೇಳಿದಾಗ ಮಂಡಿಲಿದ್ ಮಹಿಳೆಯರು ಮತ್ತೆ ಜನರು ತುಂಬಾ ಶಾಕ್ ಆಗ್ಬಿಟ್ರು. ಹಾಗಿದ್ದಾಗ ನಾನೊಂದು ಮಾತನ್ನ ಹೇಳಿದ್ದೆ, ಒಬ್ರಿಗೆ ಅಂತಲ್ಲ, ಎಲ್ಲ ಕಾಂಗ್ರೆಸ್ ಪಾರ್ಟಿಗೂ ಹೇಳಿದ್ದೆ, ನೀವೊಂದ್ ವೇಳೆ ಮಂಡಿಗೆ ಹೋಗಿ ಅಲ್ಲಿ ಮಹಿಳೆಯರಿಗೆ ಬೆಲೆ ಕೇಳಿದ್ರೆ ನೀವ್ ತರಕಾರಿ ಮಂಡಿಲಿ ತರಕಾರಿ ಬೆಲೆ ಕೇಳೋದನ್ನ ಮರ್ತ್ ಹೋಗ್ತೀರಾ. ಇವ್ರು ಹೇಗ್ ಪ್ರೆಸೆಂಟ್ ಮಾಡ್ತಿದ್ದಾರೆ ಈ ವಿಷಯನ ನೋಡಿ. ಅಯ್ಯೋ, ನೀವೇ ಹೇಳಿ, ಇದು ಬೇಸ್ಲೆಸ್ ಮಾತಾ? ಹೇಗಿದು ಬೇಸ್ಲೆಸ್ ಮಾತು? ಕಾಂಗ್ರೆಸ್ನ ಸ್ಪೋಕ್ಸ್ ಪರ್ಸನ್ ಹೇಳಿದ್ರು, ಮಾರ್ಕೆಟ್ನಲ್ಲಿ ಈಗ ಏನ್ ಬೆಲೆ ಇದೆ ಯಾರಾದ್ರೂ ಹೇಳ್ತೀರಾ? ನನ್ ಫೋಟೋ ಅದ್ರ ಜೊತೆಗೆ ಹಾಕಿ. ಒಂದು ಫೋಟೋ ಇತ್ತು. ಆ ಫೋಟೋ ಏನಿತ್ತಲ್ಲ ಅದನ್ನ ಜನತೆ ಕೂಡ ನೋಡ್ಬೇಕು. ಅದನ್ನ ತೋರಿಸ್ತೀನಿ. ಈ ಫೋಟೋ ಇದೆಯಲ್ಲ, ಇದೇ ಫೋಟೋನೇ ಅವರು ಹಾಕಿದ್ದು ಮತ್ತೆ ನೀವು ಉಲ್ಲೇಖ ಮಾಡಿದ್ದು. ನೀವು ಹೇಳಿದ್ದು ಸರಿಯಾಗಿತ್ತು. ನಾನ್ ನಿಮ್ಗೆ ಮೊದಲು ಅರ್ಧ ಸತ್ಯ ಹೇಳಿದ್ದೆ. ನೋಡಿದ್ರಾ, ಈ ಮೀಡಿಯಾ ಜನಗಳು. ಮತ್ ನಾನ್ ಹೇಳ್ತೀನಿ ಕೇಳಿ, ನಂದು ಯಾವ್ದೇ ಪರ್ಸನಾಲಿಟಿ ಮತ್ತೆ ನನ್ ಕ್ಯಾರೆಕ್ಟರ್ನ ಹಾಳ್ ಮಾಡಿರೋದು ಈ ಮೀಡಿಯಾ ಅವರೇನೆ. ನೋಡಿ, ಇಷ್ಟೇ ಅಲ್ಲ, ನೀವು ನಿಮ್ ಬಗ್ಗೆ ಮಾತಾಡಿದ್ರ ಬಗ್ಗೆ ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ನೀವ್ ಏನ್ ಹೇಳಿದ್ದೀರಾ? ರಾಹುಲ್ ಗಾಂಧಿ ಅವ್ರಿಗೆ ಡ್ರಗ್ ಟೆಸ್ಟ್ ಅನ್ನ ಮಾಡಿಸ್ಬೇಕು. ನಾನ್ ಯಾವಾಗ ಮೊದಲನೇ ಸಲ ಪಾರ್ಲಿಮೆಂಟ್ಗೆ ಹೋದ್ನಲ್ಲ, ಸೊ ನ್ಯಾಚುರಲಿ ಇದೆಲ್ಲ ನನ್ಗೆ ತುಂಬಾನೇ ಹೊಸ್ದು. ಮತ್ತೆ ಅಲ್ಲಿ ಯಾವಾಗ ಅವರು ಮೊದಲನೇ ಸ್ಪೀಚ್ ಕೊಟ್ರಲ್ಲ, ಮತ್ತೆ ನಾನವ್ರನ್ನ ಸಾಕ್ಷಾತ್ ಖುದ್ದಾಗ್ ಅವ್ರನ್ನ ನೋಡ್ದೆ ಅಲ್ಲಿ. ನೀವು ಖಂಡಿತ ನಂಬದಿಲ್ಲ ಅವರಲ್ಲಿ ಯಾವ ಥರ ವಾತಾವರಣ ಸೃಷ್ಟಿ ಮಾಡಿದ್ರು ಅಂತ. ಎಲ್ಲಾ ದೇವ್ರು ಫೋಟೋ ಇಟ್ರು, ಮತ್ತೆ ಅವ್ರ ಹಣೆ ಮೇಲೆ ಅಂಟಿಸ್ಕೊಂಡ್ರು, ಯಾರೋ ಇದನ್ ಬಿಸಾಕ್ತಾರೆ ಅದನ್ ಬಿಸಾಕ್ತಾರೆ, ಮತ್ತೆ ಏನೋ ಎನಾಲಜಿ ಮಾಡ್ತಿದ್ದಾರೆ. ಬಟ್ ಅದು ಮಾಡಕ್ ಆಗ್ತಾ ಇಲ್ಲ ಅವ್ರ ಕೈಲಿ, ಏನೂ ಆಗ್ತಿಲ್ಲ ಅವ್ರ ಕೈಯಲ್ಲಿ. ಅದಾದ್ಮೇಲೆ ಅವ್ರು ಹೇಳ್ತಾರೆ, ಎಲ್ಲ ಆ ಕಡೆ ಈ ಕಡೆ ಮಾತಾಡ್ಬಿಟ್ಟು ಹೇಳ್ತಾರೆ ಏನಂದ್ರೆ, ಈ ಎಲ್ಲಾ ದೇವ್ರಿದಾರಲ್ಲ, ಎಲ್ಲಾರೂನು ಕಾಂಗ್ರೆಸ್ ಚಿಹ್ನೆ ಓಡಿಸ್ತಾ ಇದ್ದಾರೆ. ನೋಡಿ ಇದನ್ನ, ಎಲ್ಲಾ ದೇವ್ರನ್ನು ಅವರು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೊಂಬಿಟ್ರು. ಈ ಎಲ್ಲಾ ದೇವ್ರು ನಮ್ ಬ್ರ್ಯಾಂಡ್ ಅಂಬಾಸಿಡರ್ ಅಂತ. ಅದಾದ್ಮೇಲೆ ಅವರು ತುಂಬಾ ಸಂತೋಷ ಪಟ್ರು. ಆಮೇಲೆ ಏನ್ ಹೇಳ್ತಾರೆ ಅಂದ್ರೆ, ನಾನಿದೀನಲ್ಲ, ನಾನು ಶಿವನ ದಿಬ್ಬಾಣ ಅಂತ. ಅದಾದ್ಮೇಲೆ ಅವರು ಕೆಳಗ್ ಕುತ್ಕೊಂಡ್ರಲ್ಲ, ಈ ತರ ಕುತ್ಕೊಂಡ್ರು, ಇದೇ ತರ ಹೀಗೇನೆ. ಹೀಗ್ ಕೂತಾದ್ಮೇಲೆ ಒಂಚೂರುನು ಅವ್ರು ಅಳ್ಳಾಡ್ಲೇ ಇಲ್ಲ. ನಾನು ಅವ್ರನ್ನ ನೋಡಿದ್ಮೇಲೆ ಹೇಳ್ದೆ, ಯಾರಾದ್ರೂ ಹೋಗಿ ಚೆಕ್ ಮಾಡಿ ಇವ್ರನ್ನ, ಏನಾಯ್ತು ಅಂತ. ಆದ್ರೂನು ಈ ತರ ಯೋಚನೆಗಳು ನಮ್ ತಲೆಲ್ ಬರುತ್ತೆ ಅಲ್ವಾ, ಏನಾಯ್ತು ಇವ್ರಿಗೆ ಅಂತ. ಸೊ ನ್ಯಾಚುರಲಿ ನಾನೇನ್ ಹೇಳಿಲ್ಲ ಡ್ರಗ್ಸ್ ಮಾಡ್ತಾರೆ ಅಂತ, ಆದ್ರೆ ಅವ್ರ ಮೇಲೆ ಒಂದು ಟೆಸ್ಟ್ ಆಗ್ಬೇಕು. ಮತ್ತೆ ಅದಾದ್ಮೇಲೆ ನೀವು ಹೇಳಿದ್ರಿ, ರಾಹುಲ್ ಗಾಂಧಿ ಅಪಾಯಕಾರಿ, ಅವರು ಬಿಟರ್, ಕಹಿ, ಅವರು ಪಾಯ್ಸನಸ್ ಕೂಡ, ವಿಷಕಾರಿ, ಅವರು ಡಿಸ್ಟ್ರಕ್ಟಿವ್ ಕೂಡ, ವಿನಾಶಕಾರಿ. ಇದಂತೂ ಇಡೀ ದೇಶನೇ ಹೇಳ್ತಾ ಇದೆ. ನೋಡಿ, ಯಾವ್ ಥರ ಕೆಲ್ಸಗಳನ್ನ ಅವ್ರು ಮಾಡ್ತಾರಲ್ಲ, ನೋಡಕ್ ಹೋದ್ರೆ ವಿದೇಶಕ್ ಹೋದಾಗ, ಮತ್ತೆ ಅವ್ರು ವಿದೇಶದಲ್ಲಿ ಹೇಳ್ತಾರೆ, ಓಪನ್ಲಿ ಹೇಳ್ತಾರೆ, ವಿ ವಾಂಟ್ ಅಮೆರಿಕಾ ಟು ಇಂಟರ್ಫಿಯರ್ ವಿತ್ ಇಂಡಿಯಾಸ್ ಇಂಟರ್ನಲ್ ಪಾಲಿಟಿಕ್ಸ್. ಯಾಕೆ ನಮ್ಮಲ್ಲಿ ಡೆಮೋಕ್ರಸಿ ಇಲ್ವಾ? ಅವ್ರು ಓಪನ್ಲಿ ಸ್ಟಾಕ್ಸ್ ಮಾರ್ಕೆಟಲ್ಲಿ ಕೂತ್ಕೊಂಡು ನಾನು ಇದನ್ನ ಎಕ್ಸ್ಪೋಸ್ ಮಾಡ್ತೀನಿ, ಅದನ್ನ ಎಕ್ಸ್ಪೋಸ್ ಮಾಡ್ತೀನಿ. ಅವ್ರದ್ದು ಯಾವಾಗ್ಲೂ ಏನಾದ್ರೂ ಈ ತರದ್ ಒಂದ್ ಮಾಡ್ತಾನೆ ಇರ್ತಾರೆ.
ಬೇಕಾದ್ರೆ ಅದು ಜಾತಿ ವಿಷಯದಲ್ಲಾಗ್ಲಿ ಹಿಂಸೆ ವಿಷಯದಲ್ಲಾಗ್ಲಿ ಯಾವಾಗ್ಲೂ ದೇಶನ ಮುರಿಯೋದಕ್ಕೆ ನೋಡ್ತಿರ್ತಾರೆ. ಈ ದೊಡ್ಡ ಮನೆ ಹಾಳಾಗಿರೋ ಮಕ್ಳಿರ್ತಾರಲ್ಲ, ಇದು ನಮ್ಗೇನಾದ್ರೂ ಸಿಗ್ಲಿಲ್ಲ ಅಂದ್ರೆ ಸುಟ್ಟೋಗ್ಲಿ. ಇವ್ರ್ ಇದಾರಲ್ಲ ನಮ್ ದೇಶನ ಮುಗ್ಸಕ್ ನೋಡ್ತಾ ಇದಾರೆ. ಈಗ ನಾನೇನಾದ್ರೂ ಒಂದ್ ವೇಳೆ ಪ್ರಧಾನ ಮಂತ್ರಿ ಆಗ್ಲಿಲ್ಲ ಅಂದ್ರೆ ಈ ದೇಶದ ಆರ್ಥಿಕ ವ್ಯವಸ್ಥೆ ಇರ್ಲಿ ಅಥವಾ ಬಾರ್ಡರ್ಸ್ ಇರ್ಲಿ ಅಥವಾ ಸೆಕ್ಯೂರಿಟಿ ಇರ್ಲಿ ಅಥವಾ ಏನೇ ಆಗಿರ್ಲಿ ಇದೆಲ್ಲ ನಾಶ ಆಗ್ಬಿಡ್ಬೇಕು. ಈ ತರದ್ ಕೆಲ್ಸಗಳನ್ನ ಮಾಡ್ತಾರೆ. ಮತ್ತೆ ನೀವು ನನ್ಮೇಲೆ ಇಷ್ಟೊಂದೆಲ್ಲ ಮಾತಾಡಿ ಆರೋಪ ಹಾಕ್ತಿದ್ದೀರಲ್ಲ, ನೀವೆಲ್ಲ ಶಾಂತ ಸ್ವಭಾವದಿಂದ ಸ್ವಲ್ಪ ಯೋಚನೆ ಮಾಡಿ. ಏನಂದ್ರೆ ಆ ಥರ ವ್ಯಕ್ತಿ ಬಗ್ಗೆ ನಾನು ಮಾತಾಡೋದ್ರಿಂದ ನನಗ್ ಏನ್ ಲಾಭ? ಇದನ್ನೆಲ್ಲ ನನ್ಗೋಸ್ಕರ ಹೇಳ್ತಿದ್ದೀನಾ? ನನ್ಗೇನಾದ್ರೂ ಇದರಿಂದ ಸಿಕ್ತಿದ್ಯಾ? ಏನಾದ್ರೂ ದುಡ್ಡು ಸಿಕ್ತಿದ್ಯಾ? ಅಥವಾ ಯಾವ್ದೇ ರೀತಿ ಲಾಭ ಏನ್ ಸಿಕ್ತಿದೆ? ಶತ್ರು ಸಿಕ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಇಂದ ಆಲ್ರೆಡಿ ನನ್ಗೆ ನೋಟಿಸ್ ಕಳ್ಸಿದ್ದಾರೆ. ಪಾರ್ಲಿಮೆಂಟ್ ಮೆಂಬರ್ಶಿಪ್ ಸಿಕ್ಕಿದ್ದು. ಪಾರ್ಲಿಮೆಂಟ್ ಮೆಂಬರ್ಶಿಪ್ ಸರ್ ನೋಡಿ, ನಾನು ಹೇಳ್ತಿರೋದೆಲ್ಲ ದೇಶಕ್ಕೋಸ್ಕರ. ಪಾರ್ಲಿಮೆಂಟ್ ಜನ ನನ್ಗೆ ಆಲ್ರೆಡಿ ಹೇಳಿದಾರೆ ಮಾತಾಡ್ಬೇಡಮ್ಮ, ನೀನ್ ಮಾತಾಡ್ಲಿಲ್ಲ ಅಂದ್ರೇನೆ ಒಳ್ಳೇದು. ಸೊ ಇವ್ರು ಆಲ್ರೆಡಿ ನನ್ಗಿದನ್ ಹೇಳಿದಾರೆ. ನಾನ್ ದೇಶಕ್ಕೋಸ್ಕರ ಇದನ್ನೆಲ್ಲ ಮಾತಾಡೋದು, ನಂದ್ಯಾವ್ದೋ ಹಕ್ಕಿಗೋಸ್ಕರ, ನನ್ ಅಧಿಕಾರಕ್ಕೋಸ್ಕರ ಇದನ್ನೆಲ್ಲ ನಾನ್ ಹೇಳ್ತಾ ಇಲ್ಲ. ಪಾರ್ಟಿ ಬಗ್ಗೆ ಮಾತಾಡೋದಕ್ಕೆ ತುಂಬಾ ಜನ ಇದಾರೆ ನಮ್ ಪಾರ್ಟಿಲಿ, ತುಂಬಾ ಜನ ಇದಾರೆ, ತುಂಬಾ ಚೆನ್ನಾಗ್ ಮಾತಾಡ್ತಾರೆ. ಅವ್ರು ನನ್ನ ಅಂತೂ ಅವ್ರಿಗೋಸ್ಕರ ಸ್ಪೋಕ್ಸ್ ಪರ್ಸನ್ ಮಾಡ್ಕೊಂಡಿಲ್ಲ. ಸೊ ಇವ್ರು ನನಗ್ ಟಿಕೆಟ್ ಸಿಕ್ಕಿದೆ ಅಂತ ಹೇಳ್ತಾರಲ್ಲ, ನನಗ್ ಮುಂಚೆನೆ ಸಿಕ್ಕಿದೆ. ಕಾಂಗ್ರೆಸ್ ಇಂದಾನು ಕೇಳಿದ್ರು, ಬಿಜೆಪಿ ಇಂದಾನು ಕೇಳಿದ್ರು ನನ್ಗೆ. ಯಾಕಂದ್ರೆ ನನ್ ಫ್ಯಾಮಿಲಿಲಿ ಕಾಂಗ್ರೆಸ್ ಲೀಡರ್ಸ್ದು ಹಿಸ್ಟ್ರಿ ಇದೆ. ಸೊ ಈ ತರ ಮಾತುಗಳೆಲ್ಲ ಈಗ ನಾನ್ ಇಷ್ಟಪಡೋದು ಜನರೇ ಯೋಚನೆ ಮಾಡ್ಲಿ. ನಾನ್ ಹೇಳೋದನ್ನು ಕೇಳಿ, ಅವ್ರು ಹೇಳೋದನ್ನು ಕೇಳಿ ಯೋಚನೆ ಮಾಡ್ಲಿ. ನಾನ್ ಫಿಲ್ಮ್ ಇಂಡಸ್ಟ್ರಿ ವಿರುದ್ಧ ಮಾತಾಡ್ತೀನಿ. ಅದ್ರಲ್ಲಿ ನಂದೇನಾದ್ರು ಪರ್ಸನಲ್ ಸ್ವಾರ್ಥ ಇದ್ಯಾ? ಈ ದೇಶನ ಡ್ಯಾಮೇಜ್ ಮಾಡ್ತಿರೋರ್ ಬಗ್ಗೆ ನಾನ್ ಮಾತಾಡ್ತೀನಿ. ಅದಕ್ಕೆಲ್ಲದಕ್ಕೂ ಕಾರಣನೂ ಹೇಳ್ತಾ ಇದ್ದೀನಿ ನಾನು. ನೀವ್ ಹೇಳ್ತೀರಾ ನನ್ಗೆ, ನೀವ್ ಹೇಳ್ತೀರಾ ನಾನ್ ಬೇಸ್ಲೆಸ್ ಆಗಿ ಮಾತಾಡ್ತಿದ್ದೀನಿ. ನೋಡಿ ನೀವೇ ನೋಡಿ, ಬೇಸ್ಲೆಸ್. ಸರಿ, ನಾನ್ ನಿಮ್ಗೆ ಬೇಸ್ಲೆಸ್ ಮಾತನ್ನ ಹೇಳಿ. ನೀವ್ ಹೇಳಿದ್ರಿ ಭಾರತಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ್ದು 2014ರಲ್ಲಿ. 1947ನಲ್ಲಿ ಸಿಕ್ಕಿದ್ದು ಭಿಕ್ಷೆ ಮೂಲಕ. ಇದ್ ಎಲ್ಲರಿಗೂ ಗೊತ್ತಿದೆ. ಈಗ ನಮ್ಮ ಸ್ವಾತಂತ್ರ್ಯದ ಹೋರಾಟ ನಡಿಬೇಕಾದ್ರೆ ಸುಭಾಷ್ ಚಂದ್ರ ಬೋಸ್ ಅವ್ರದ್ದೊಂದು ಪಂಗಡ ಇತ್ತು, ಮತ್ತೆ ನೆಹರು ಮತ್ತೆ ಗಾಂಧೀಜಿ ಅವ್ರದ್ದು ಒಂದು ಪಂಗಡ ಇತ್ತು. ಒಂದ್ ಕಡೆ ಇವ್ರು ಹೇಳ್ತಾರೆ ಇವ್ರು ಬಚಾವಾಗಿ ಹೋಗ್ಬಾರ್ದು, ಯಾಕಂದ್ರೆ ರಕ್ತ ಹರಿಯತ್ತೆ, ಯಾರ್ದಾದ್ರೂ ಹರಿಯತ್ತೆ, ಇವ್ರದ್ ಹರಿಲಿಲ್ಲ ಅಂದ್ರೆ ನಮ್ದ್ ಹರಿಯತ್ತೆ. ಆದ್ರೆ ಇನ್ನೊಬ್ರೇ ಹೇಳ್ತಾರೆ ಇವ್ರನ್ನ ಪ್ರೀತಿಯಿಂದ ಹೋಗಕ್ ಬಿಡಿ. ಒಂದ್ ಪಂಗಡ ಇವ್ರಿಗೆ ಹೇಳ್ತಾರೆ ಪ್ರೀತಿಯಿಂದ ಹೋಗಕ್ ಬಿಡಿ, ನಮ್ಮೇಲೆ ಶೋಷಣೆ ಮಾಡಿರೋರ್ನ ಪ್ರೀತಿಯಿಂದ ಹೋಗಕ್ ಬಿಡಿ. ಮತ್ತೆ ಆ ಲೆಟರ್ ಯಾರ್ ಕೊಟ್ಬಿಟ್ಟು ಹೋಗ್ತಾರೆ? ಮೌಂಟ್ ಬಿಟನ್ ಕೊಟ್ಬಿಟ್ಟು ಹೋಗ್ತಾರೆ. ಮೌಂಟ್ ಬಿಟನ್ ಇದೆಲ್ಲ ಮಾಡ್ಬಿಟ್ಟು ಹೋಗ್ತಾನೆ ಮೌಂಟ್ ಬಿಟನ್. ಇದೆಲ್ಲ ಆದ್ಮೇಲೆ ಹರಿ ಸಿಂಗ್ ಇದಾರಲ್ಲ, ಕಾಶ್ಮೀರಿನ ರಾಜ ಆದವರು, ಇದನ್ನೆಲ್ಲ ನಾನ್ಯಾಕೆ ಹೇಳ್ತಾ ಇದ್ದೀನಿ? ನೀವೇ ಗೂಗಲ್ ಅಲ್ಲಿ ಹೋಗಿ ನೋಡಿ ಇದನ್ನ. ನಿಮ್ಗೆಲ್ಲ ಇದು ನೀವ್ಯಾಕೆ ಹೇಳ್ತಾ ಇದ್ದೀರಾ ಸರ್? ನಮ್ಗೆ ಸ್ವಾತಂತ್ರ್ಯ ಸಿಕ್ತು, ಆದ್ರೆ ಅರ್ಧ ಸ್ವಾತಂತ್ರ್ಯ. ನಾನಿದನ್ ಹೇಳಿದ್ದಕ್ಕೆ ಅಷ್ಟು ದೊಡ್ಡದ್ ಏನಾಗೋಯ್ತು? ನಾನು ಇದೇ ದೇಶದೋಳು, ನನಗ್ ಗೊತ್ತು 2014 ಮುಂಚೆ ಹೇಗಿತ್ತು ಅಂತ. ನೀವ್ ಬೇಕಾದ್ರೆ ನನ್ನ ಗಲ್ಲಿಗ್ ಹಾಕಿ, ಆದ್ರೆ ನನಗ್ ಗೊತ್ತಿದೆ. ನನಗೆ ಈ ದೇಶದಿಂದ ಹೋಗು ಅಂತ ಹೇಳಿದ್ರು, ನನಗೆ ಹೇಳಿದ್ರು ಯು ಆರ್ ಟು ಟ್ಯಾಲೆಂಟೆಡ್ ಫಾರ್ ದಿಸ್ ಇಂಡಸ್ಟ್ರಿ. ಸರಿ, ಇವಾಗ ನಂದು ತುಂಬಾ ಇವಾಲ್ವ್ಡ್ ಪರ್ಸ್ಪೆಕ್ಟಿವ್ ಇರಬಹುದೇನೋ. ಸ್ವಾತಂತ್ರ್ಯ ತುಂಬಾ ತರದ್ದಾಗಿರುತ್ತೆ. ಶಾರೀರಿಕ ಸ್ವಾತಂತ್ರ್ಯ ಆಗಿರ್ಬೋದು, ವಚನಗಳದ್ದಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಯೋಚನೆಗಳದ್ದಾಗಿರ್ಬೋದು. ಸ್ವಾತಂತ್ರ್ಯದ್ದು ವಿಧ ವಿಧವಾದ ರೂಪಗಳಿವೆ. ನಿಮಗೊಂದ್ ವೇಳೆ ನನ್ನ ನೇಣಿಗ್ ಹಾಕ್ಬೇಕು ಅಂದ್ರೆ ಹಾಕಿ. ಗೆಲೀಲಿಯೋನೂ ಹಾಕಿದ್ರಲ್ಲ. ಎಲ್ಲಾರ್ನೂ ಗಲ್ಲಿಗ್ ಹಾಕೇ ಹಾಕ್ತಾರೆ, ಎಲ್ಲಾ ಯುಗದಲ್ಲೂ ಹಾಕ್ತಾರೆ. ನನ್ನೂ ಹಾಕಿ, ನಾನು ರೆಡಿಯಾಗಿದ್ದೀನಿ. ಈ ಸಲ ನಿಮ್ ನಂಬರ್ ಬರುತ್ತೆ ಅಂತ ನನ್ಗನ್ಸುತ್ತೆ. ನಾವು ಪಬ್ಲಿಕ್ ಇಂದ ಪ್ರಶ್ನೆಗಳನ್ನ ತಗೊಳ್ಳೋಣ. ಒಂದೆರಡು ಪ್ರಶ್ನೆಗಳನ್ನ ತಗೋಬಹುದು. ಮ್ಯಾಮ್, ನಿಮ್ಗಿನ್ನೂ ಮದ್ವೆ ಆಗಿಲ್ಲ ಅಂದ್ರೆ ನಿಮ್ಗೆ ಮದ್ವೆ ಬಗ್ಗೆ ಏನ್ ಯೋಚನೆ ಇದೆ? ಮತ್ತೆ ನೀವೊಂದ್ ವೇಳೆ ಏನಾದ್ರೂ ಮದ್ವೆ ಮಾಡ್ಕೊಂಡ್ರೆ ರಾಜಕಾರಣಿನ್ ಮದ್ವೆ ಮಾಡ್ಕೋತೀರಾ ಅಥವಾ ಸಿನಿಮಾ ನಟರನ್ನ ಆಗ್ತೀರಾ ಮ್ಯಾಮ್? ಏನ್ ಹೇಳಿ ನಾನು ಇದ್ರ ಬಗ್ಗೆ ಇವಾಗ? ನೋಡಿ, ಮದ್ವೆ ಬಗ್ಗೆ ಅಭಿಪ್ರಾಯ ಒಳ್ಳೇದಾಗಿದೆ. ನಾನೇನ್ ಯೋಚನೆ ಮಾಡಲ್ಲ ನಾವು ಮದ್ವೆ ಆಗ್ಬಾರ್ದು, ಇಷ್ಟ್ ಅಚೀವ್ ಮಾಡಾದ್ಮೇಲೆ ಮದ್ವೆ ಆಗ್ಬಾರ್ದು. ನನ್ಗನ್ಸುತ್ತೆ ಎಲ್ಲಾರ್ಗೂ ಕಂಪ್ಯಾನಿಯನ್ ಅನ್ನೋದು ಬೇಕಾಗುತ್ತೆ, ಎಲ್ಲಾರ್ಗೂ ಅವಶ್ಯಕತೆ ಇದೆ. ನನಗೆ ಪರಿವಾರದ ಬಗ್ಗೆನೂ ನನ್ನ ಅಭಿಪ್ರಾಯ ತುಂಬಾ ಕನ್ವೆನ್ಷನಲ್ ಆಗಿದೆ. ಮಕ್ಕಳ ಆಗ್ಬೇಕು, ತಂದೆ ತಾಯಿ ಸಂಬಂಧ ಹೇಗಿದೆಯೋ ಹಾಗೇ ಇರ್ಬೇಕು, ಈ ತರ ನನ್ ಯೋಚನೆ ಇದೆ. ಆದ್ರೆ ಜನ್ರು ನನ್ ಬಗ್ಗೆ ಕೆಟ್ಟ ಅಭಿಪ್ರಾಯ ಹರಡಿದ್ದಾರೆ. ನಾನ್ ಮದ್ವೆ ಆಗಕ್ ಬಿಡ್ತಾ ಇಲ್ಲ, ನಂದು ಕೋರ್ಟ್ ಕೇಸಸ್ ಬಂದ್ಬಿಡುತ್ತೆ, ನಂದ್ ಯಾವಾಗಾದ್ರೂ ಏನಾದ್ರೂ ಸಂಬಂಧ ಕೂಡ್ಬೇಕು ಅಂತ ಇದ್ದಾಗ ಪೊಲೀಸ್ ಮನೆಗ್ ಬರುತ್ತೆ, ನನ್ನ ಕರ್ಕೊಂಡ್ ಹೋಗ್ತಾರೆ, ಸಮನ್ಸ್ಗಳ್ ಬಂದ್ಬಿಡುತ್ತೆ. ಒಂದ್ಸಲ ಏನಾಗಿತ್ತು ಅಂದ್ರೆ, ಮುಂದೆ ಆಗೋ ಅತ್ತೆ ಮಾವ ನನ್ ಮನೇಲಿದ್ರು, ಹೊರಗಡೆ ಏನಾಯ್ತು ಅಂದ್ರೆ ಸಮನ್ಸ್ ಬಂದ್ಬಿಡ್ತು.
ಆವಾಗ ಅವರು ಓಡ್ಹೋದ್ರು. ಸೊ ಇದನ್ನು ಕೂಡ ಇದರದ್ದು ಸೈಡ್ ಎಫೆಕ್ಟ್ಸ್. ಇಲ್ಲ, ತಮಾಷೆ ಮಾಡ್ತಿದ್ದೀನಿ. ಈ ಒಳ್ಳೆ ನೋಟ್ ಮೇಲೆ ನಾವೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ನಾವು ಕೇಳೋಣ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಪವನ್ ವರ್ಮಾ ಅವರ ತೀರ್ಪನ್ನ ಕಂಗನಾ ರನೌತ್ ಅವರ ಮೊಕದ್ದಮೆ ಮೇಲೆ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸಿದ್ದು ಸಿನಿಮಾ ತಾರೆ ಕಂಗನಾ ರನೌತ್ ಅವರ ಮೇಲೆ. ನಾವು ಅವರನ್ನ ಅವರ ಸಿನಿಮಾ ಬಗ್ಗೆ ಕೇಳಿದ್ವಿ, ಅವರ ಹೊಸ ಸಿನಿಮಾ ಎಮರ್ಜೆನ್ಸಿ ಬಗ್ಗೆ ಕೇಳಿದ್ವಿ, ಅವರ ರಾಜಕೀಯ ಜೀವನದ ಬಗ್ಗೆ, ಅವರ ವಿಚಾರಗಳ ಬಗ್ಗೆ, ಮತ್ತೆ ಅದಕ್ಕಿಂತ ದೊಡ್ಡ ವಿಷಯ ಏನು ಅಂತಂದ್ರೆ ಚಿತ್ರರಂಗದ ಬಗ್ಗೆ ಅವರ ಬಹಿರಂಗವಾದಂಥ ಹೇಳಿಕೆಗಳನ್ನ ಕೇಳಿದ್ವಿ. ಈಗ ಸಮಯ ಬಂದಿದೆ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಡಿಪ್ಲೊಮ್ಯಾಟ್ ಪವನ್ ವರ್ಮಾ ಅವರ ತೀರ್ಪನ್ನ ಕೇಳೋ ಸಮಯ. ಕಂಗ್ನಾ ಅವರೇ, ನಾನ್ ನಿಮ್ನ ಒಬ್ಬ ಉತ್ತಮವಾದ ನಟಿ ಅಂತ ಭಾವಿಸ್ತೀನಿ. ಅದು ಇಂದಿಗೂ ಕಾಣಿಸ್ತಾ ಇದೆ. ನೀವು ಒಬ್ಬ ಪ್ರತಿಭಾವಂತ ಕಲಾವಿದೆ ಅಂತ ನಂಬ್ತೀನಿ. ಅದ್ರ ಪ್ರಶಂಸೆ ಕೂಡ ಇದೆ ನನಗೆ. ನಿಮ್ಮ ನೇರ ನುಡಿ, ನಿಮ್ಮ ಭಾವನೆಗಳು, ನಿಮ್ಮ ಕರೇಜ್ ಆಫ್ ಕನ್ವಿಕ್ಷನ್, ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಈ ಎಲ್ಲ ವಿಷಯಗಳ ಪ್ರಶಂಸಕ ನಾನು. ನೀವು ಕಾಂಟ್ರವರ್ಸಿಗಳಲ್ಲಿ ಸಿಕ್ಕಾಕೋತಿರಲ್ಲ, ಅದಕ್ಕೆ ನೀವು ಹೊಣೆ ಅಂತ ನನ್ಗನ್ಸಲ್ಲ. ಖಂಡಿತ, ಧನ್ಯವಾದ. ಆದರೆ ಇದ್ರ ಜೊತೆಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಆಂಗ್ಲ ಭಾಷೆಯಲ್ಲಿ ಒಂದು ಪದ ಇದೆ, ಫ್ರೇಸ್ ಸೆಲ್ಫ್ ವಿಕ್ಟಿಮೈಸೇಷನ್. ಅಂದ್ರೆ ಇಡೀ ಜಗತ್ತೇ ನನ್ನ ಶತ್ರು ಆಗಿದೆ ಅಂತ. ಮತ್ತು ಇದೆಲ್ಲದರಿಂದ ನೀವು ಗೆದ್ದು ಹೊರಗಡೆ ಬರಬೇಕಾಗಿದೆ. ನಾನು ನಿಮಗೆ ಇದನ್ನ ಒಂದು ಕವಿತೆಯ ಮುಖಾಂತರ ಹೇಳ್ತೀನಿ. ದೋಷಿ ಅನ್ಕೊಳ್ಳಿ, ಅಪರಾಧಿ ಅನ್ಕೊಳ್ಳಿ. ದೋಷಿ ಅಂತ ಜಗತ್ತು ನನ್ನ ದೂಷಿಸಿದ್ರೆ ಜಗತ್ತಿಗೆ ನನ್ನ ಬಗ್ಗೆ ನಾನು ಸಮಜಾಯಿಷಿ ಕೊಡೋದು ಬೇಕಿಲ್ಲ ಅಂತ. ನಾನು ನಿಮಗೆ ಅಪರಾಧಿ ಅಥವಾ ನಿರಪರಾಧಿ ಅನ್ನೋ ತೀರ್ಮಾನ ಕೊಡಲ್ಲ, ಆದ್ರೆ ನಿಮಗೆ ಕೆಲವು ಸಲಹೆಗಳನ್ನ ಕೊಡೋಕೆ ಇಷ್ಟಪಡ್ತೀನಿ. ಅಲ್ಲ, ನೀವು ಮೊದಲೇ ನನಗೆ ಹೇಳಿ, ಈ ನಂದು ಸ್ಟೇಟ್ಮೆಂಟ್ಸ್ಗಳಿದ್ಯಾ ಅದೇನಾದ್ರೂ ಬೇಸ್ಲೆಸ್? ಯಾಕಂದ್ರೆ ನಾನು ಎಲ್ಲದಕ್ಕೂ ಬೇಸ್ ಪ್ರೆಸೆಂಟ್ ಮಾಡಿದ್ದೀನಿ. ನಾನಾ ವಿಷಯಕ್ಕೆ ಬರ್ತಾ ಇದ್ದೀನಿ, ಆದ್ರೆ ಜಡ್ಜ್ ಸಾಹೇಬ್ರು ಮಾತಾಡುವಾಗ ಸ್ವಲ್ಪ ಅಪ್ಪಣೆ ಕೊಡೋಣ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಶತ್ರುಗಳ ಪಟ್ಟಿಯಲ್ಲಿ ಸೇರೋಕಿಷ್ಟಪಡಲ್ಲ. ಈ ಪಾಸಿಬಿಲಿಟಿ ಜಾಸ್ತಿ ಅನ್ಸ್ತಾ ಇದೆ. ಇವರು ಬಚಾವಾಗಿ ಹೋಗ್ಬೇಕು ಅಂತಿದ್ದಾರೆ, ಹೇಗೋ ಬಚಾವಾಗ್ಬೇಕು ಅನ್ಕೊಂಡಿದ್ದಾರೆ ಇವರು. ಆಯ್ತು ಬಿಡಿ, ಇದನ್ನು ನನ್ ಮೇಲೆ ಒಂದು ಆರೋಪ ಅನ್ಕೊಳ್ಳೋಣ, ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ಈಗ ಇನ್ನೊಂದು ಕವಿತೆ ನೆನ್ಪಾಯ್ತು ನನಗೆ, ಅದನ್ನು ಇವ್ರು ಮುಂಚೆನೆ ವರ್ಡಿಕ್ಟ್ ನ ತಗೊಂಡ್ ಬಂದಿದ್ದಾರೆ. ಇವ್ರು ಇದನ್ನ ಇಲ್ಲಿ ಬರ್ದಿಲ್ಲ, ಮುಂಚೆನೆ ತಗೊಂಡ್ ಬಂದಿದ್ದಾರೆ. ನಾನು ನಿಮ್ಮ ನನಗ್ ಗೊತ್ತಿತ್ತು ನೀವು ನನ್ನನ್ನು ಬಿಡಲ್ಲ ಅಂತ. ಅದಕ್ಕೆ ಈಗ ನೀವ್ ಇನ್ನೊಂದ್ಸಲ ಮಧ್ಯೆ ಮಾತಾಡಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಾನು ನಿಮ್ಮೇಲೆ ಯಾವುದೇ ದ್ವೇಷದಿಂದ ಹೇಳ್ತಾ ಇಲ್ಲ. ಕವಿತೆ ಏನಿತ್ತು ಅಂದ್ರೆ ಹೇಗ್ ಗುರಾಯಿಸ್ತಾ ಇದ್ದಾನೆ ಅಂದ್ರೆ, ಮಾಲಿ ಅಂದ್ರೆ ಈ ನಮ್ಮ ಹೂವಿನ ತೋಟಗಳನ್ನೆಲ್ಲ ನೋಡ್ಕೋತಾನಲ್ಲ ಅವನ್ನ ಮಾಲಿ ಅಂತೀವಿ. ಹೇಗೆ ಗುರಾಯಿಸ್ತಾ ಇದ್ದಾನೆ ಮಾಲಿ ನಮ್ಮನ್ನ ಅಂದ್ರೆ, ಹೂವಿನ ತೋಟದ ಮೇಲೆ ನಮಗೆ ಹಕ್ಕೇ ಇಲ್ಲ ಅನ್ನೋ ಹಾಗೆ. ನೀವ್ ಒಪ್ಕೊಂಡ್ರಲ್ಲ ಮಾಲಿ ಇದಾನೆ ಅಂತ, ಅದೇ ನಮ್ಗೆ ಜಾಸ್ತಿ. ಅದಕ್ಕೆ ನನ್ನ ಒಂದು ಕಟ್ಟ ಕಡೆಯ ಮಾತು ಏನು ಅಂದ್ರೆ, ಅದು ನೀವು ಈಗ ಒಬ್ಬ MP ಆಗಿದ್ದೀರಾ, ನೀವೀಗ ಸಾರ್ವಜನಿಕ ಜೀವನದಲ್ಲಿದ್ದೀರಾ. ಅದಕ್ಕೆ ಸ್ವಲ್ಪ ಪ್ರಯತ್ನ ಪಡಿ ಸಮತೋಲನೆ ಮಾಡೋದಕ್ಕೆ. ನಿಮ್ಮ ಶಬ್ದಗಳಲ್ಲಿ ಸಹನೆ ಇರಲಿ. ನೀವು ಪಾರ್ಟಿಯಲ್ಲಿ ಕೂಡ ಒಬ್ಬ ಈಗ ಪಾರ್ಟಿನ ಪ್ರತಿನಿಧಿಸ್ತಾ ಇದ್ದೀರಾ. ನೀವು ಯಾವಾಗ್ಲೂ ಹಿಂದೆ ನಡೆದಿರೋ ಘಟನೆಗಳಲ್ಲೇ ಇರಬೇಡಿ. ಮತ್ತೆ ಕೆಲವೊಂದ್ಸಲ ಈಗ ಇಲ್ಲಿ ನಮ್ಮ ವಕೀಲ್ ಸಾಹೇಬ್ರು ರಜತ್ ಅವ್ರು ಹೇಳ್ದ ಹಾಗೆ ಅಪಪ್ರಚಾರಗಳಿಂದ ದೂರ ಇರಿ. ಇದು ನನ್ನ ನಿಮಗೆ ಸಲಹೆ ಅಷ್ಟೇ, ನಾನ್ ನಿಮ್ನ ದೂಷಿಸ್ತಾ ಇಲ್ಲ. ಮತ್ತೆ ಅಂತ್ಯದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಯಾರ ಜೊತೆನಾದ್ರೂ ಸ್ನೇಹ ಮಾಡಿದಾಗ ನಿಮ್ಮ ಶತ್ರುಗಳಿಂದನೂ ಸಲಹೆ ತಗೊಳ್ಳಿ.
ಹಾಗಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ ಈಗ ಸರ್ ನೀವಾದ್ರೂ ನಮ್ ಶತ್ರುಗಳ್ ಪಟ್ಟಿಲ್ ಬರ್ಬೇಡಿ. ಇದಂತೂ ನನ್ಗೆ ತುಂಬಾನೇ ಇದು ತುಂಬಾ ಕಷ್ಟ ಆಗ್ಬಿಡತ್ ನನ್ಗೆ ಇಲ್ಲಿ ಕೂತ್ಕೊಂಡು. ಇಲ್ಲಿ ಕೂತಿರೋ ಪ್ರೇಕ್ಷಕರೇ ಸಾಕ್ಷಿ. ನಾನು ಇನ್ನೂ ನಿಮ್ಮನ್ನ ನಿರ್ದೋಷಿ ಅಂತ ಘೋಷಿಸಿಲ್ಲ. ಅದಕ್ಕೆ ನಾನ್ ಹೇಳಿದ್ದು ನೀವ್ ಆದ್ರೆ ಹೇಳಿದ್ರಲ್ಲ. ನಾನು ಈಗ ನಿಮ್ಮನ್ನ ದೋಷಿ ಅಂತಾನೂ ಘೋಷಿಸಿಲ್ಲ. ನಾನು ವಾಹ್, ನಿಮಗೆ ಕ್ಯಾ ಬಾತ್ ಹೈ. ನನ್ನ ತಿಳುವಳಿಕೆಗಳಿಂದ ನಿಮ್ಮ ಮಾತುಗಳನ್ನೇ ಕೇಳಿ ನಾನು ಬರೀ ನನ್ನ ಸಲಹೆಗಳನ್ನ ಕೊಟ್ಟಿದ್ದೀನಿ. ಅದರ ಜೊತೆಗೆ ನಾನು ನಿಮ್ಮ ಕ್ರಿಯಾಶೀಲತೆಯ ಒಬ್ಬ ಪ್ರಶಂಸಕ. ಧನ್ಯವಾದ. ನಾನ್ ಹೇಳೋದೇನು ಅಂತಂದ್ರೆ, ಕಂಗನಾ ರಣಾವತ್ ಅವರು ಹೇಗೆ ಜನರನ್ನ ರಂಜಿಸ್ತಾ ಇದ್ದಾರೋ ಹಾಗೆ ಇಡೀ ಜಗತ್ತಿನ ಜನರ ಮನಸ್ಸನ್ನ ಕೂಡ ಗೆದ್ದಿದ್ದಾರೆ. ನಮ್ಮ ಜಡ್ ಸಾಹೇಬ್ರ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ. ಇದೇ ತರಾನೇ ಅವರು ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಇರಲಿ. ತಮ್ಮ ಕೌಶಲ್ಯದಿಂದ, ತಮ್ಮ ಮಾತುಗಳಿಂದ, ತಮ್ಮ ಆಕ್ಟಿಂಗಿಂದ, ತಮ್ಮ ಬರವಣಿಗೆಯಿಂದ, ತಮ್ಮ ಡೈರೆಕ್ಷನ್ನಿಂದ ಜನರ ಮನಸ್ಸನ್ನ ಗೆಲ್ತಾ ಇರಲಿ. ಹಾಗಂತ ನಾನು ಕೇಳ್ಕೊಳ್ತೇನೆ. ನಿಮ್ಮ ಭೇಟಿ ಮುಂದಿನ ವಾರ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.